ಮನೆಯನ್ನ ನಡೆಸೋದು ಅಂತ ಅಂದ್ರೆ ಅದೊಂದು ರೀತಿ ದೊಡ್ಡ ರಾಜ್ಯಭಾರವಿದ್ದಂತೆ. ಮನೆಯೇ ಮೊದಲ ಪಾಠಶಾಲೆ ಅಂತೀವಿ. ಆದ್ರೆ ಆ ಪಾಠಶಾಲೆ ಸುಸೂತ್ರವಾಗಿ ಹೋಗ್ಬೇಕು, ಅದರಲ್ಲೂ ಕೂಡ ಆರ್ಥಿಕ ಸುಭದ್ರತೆ ಅನ್ನೋದು ಸದಾ ನಮ್ ಜೊತೆ ಇರಬೇಕು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಮನೆಯನ್ನ ಮುನ್ನಡೆಸ್ಕೊಂಡು ಹೋಗುವಂತರು ರಿಯಲ್ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ನಿಮ್ಮೆಲ್ಲರ ಮನೆಯ ಲಕ್ಷ್ಮಿಯರು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಲಕ್ಷ್ಮಿಯರು ತೆಗೆದುಕೊಳ್ಳುವಂತಹ ಗಳಿಕೆ ಎಷ್ಟೇ ಇರಲಿ, ಉಳಿತಾಯ ಹೂಡಿಕೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನಮ್ಮ ಸಂಸಾರದ ನೌಕೆ ಒಂದು ದಡ ಸೇರ್ಬೇಕು ಅಂತ ಅಂದ್ರೆ ಹೂಡಿಕೆ ಉಳಿಕೆ ಎರಡನ್ನೂ ಕೂಡ ಮಾಡಬೇಕು, ಗಳಿಕೆ ಎಷ್ಟೇ ಇದ್ರೂ ಕೂಡ. ಈ ಎಲ್ಲಾ ಪ್ರಶ್ನೆಗಳನ್ನ ಅಂದ್ರೆ ಗಳಿಕೆ ಯಾವ ರೀತಿಯಾಗಿ ಮಾಡಬೇಕು, ಉಳಿಸೋದು ಹೇಗೆ, ಬಹಳ ಮುಖ್ಯವಾಗಿ ಹೂಡಿಕೆಯನ್ನ ಎಲ್ಲಿ ಮಾಡಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೋಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ಲಕ್ಷ್ಮೀ ಕಟಾಕ್ಷ ಫೈನಾನ್ಸ್ ಕ್ಲಾಸ್. ನಾನು ಸುಕನ್ಯಾ ಪರಮೇಶ್. ಇಂದು ನಿಮ್ಮೆಲ್ಲರ ಮನೆಗೆ ಲಕ್ಷ್ಮೀ ಕಟಾಕ್ಷವನ್ನ ತರೋದಕ್ಕೆ ನಮ್ಮ ಜೊತೆ ಒಬ್ರು ಪ್ರಸಿದ್ಧವಾದಂತಹ ಗೆಸ್ಟ್ ಇದ್ದಾರೆ, ಹೂಡಿಕೆ ತಜ್ಞರು. ಅವರ ಹೆಸರು ಜೊತೆಯಲ್ಲಿ ಪ್ರಸಿದ್ಧ ಅಂತ ಹೇಳ್ತಿದ್ದಂಗೆ ನಿಮಗೆ ಯಾರಂತ ಗೊತ್ತಾಗ್ಬಿಟ್ಟಿರತ್ತೆ. ಆದ್ರೆ ನಮ್ಗೆಲ್ಲೋ ಒಂದ್ ಕಡೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಅದರಲ್ಲೂ ಕೂಡ ಈ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ನಮ್ಮ ಹಿರಿಯರಿಗೆಲ್ಲ ಈ ಎಲ್ಲಾ ವಿಚಾರಗಳನ್ನ ಹೇಳ್ಕೊಡುವಂತ ಅವಶ್ಯಕತೆ ಇರ್ತಾ ಇರಲಿಲ್ಲ. ಯಾಕಂತಂದ್ರೆ ಅವ್ರಿಗೊಂದು ಸ್ವಲ್ಪ ಜ್ಞಾನ ಇರ್ತಾ ಇತ್ತು. ಆದ್ರೆ ಇವಾಗ ಜೆನ್ಜಿ ಪೀಳಿಗೆ ಬಂದ್ಬಿಟ್ಟಿದೆ. ಅಂದ್ರೆ ಜೆನ್ಜಿಗಳು ಹೇಗೆ ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಏನೋ ನೋಡ್ಬಿಡ್ತಾರೆ, ಅದನ್ನ ತರಿಸ್ಕೊಳ್ಬೇಕು ಅನ್ನುವಂತ ಆಸೆ ಆಗೋಗ್ಬಿಡುತ್ತೆ. ಎಷ್ಟು ಗಳಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಮರ್ತ್ಬಿಟ್ಟು ಎಷ್ಟು ಉಳಿಸ್ಬೇಕು ಅನ್ನೋದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ದಲೆ ಎಲ್ಲವನ್ನೂ ಕೂಡ ಖರ್ಚು ಮಾಡಿಬಿಡ್ತಾರೆ. ಹೂಡಿಕೆ ಅನ್ನೋದು ಅವರ ತಲೆಯಲ್ಲಿ ಬರುವಂಥದ್ದೇ ಅಲ್ಲ. ಪ್ರಶ್ನೆ ಆಗ್ಲಿ ಉತ್ತರ ಆಗ್ಲಿ ಇದ್ಯಾವುದಕ್ಕೂ ಕೂಡ ಅವರು ತಲೆ ಹಾಕೋದಕ್ಕೆ ಹೋಗಲ್ಲ ಜೆನ್ಜಿಗಳು. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಪ್ರಸಿದ್ಧ ಹೂಡಿಕೆ ತಜ್ಞರಾದಂತಹ ಡಾಕ್ಟರ್ ಭರತ್ ಚಂದ್ರ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಬಹಳ ಮುಖ್ಯವಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಪೂಜೆಯ ಶುಭಾಶಯಗಳು. ಮತ್ತು ಯಾರೋ ಒಬ್ರು ಕೇಳಿದ್ರು ದಾರಿಯಲ್ಲಿ, ಹಬ್ಬ ಜೋರ ಅಂತ ಕೇಳಿದ್ರು. ಅದಕ್ಕೆ ಹೇಳಿದೆ, ಪ್ರತಿದಿನವೂ ಹಬ್ಬನೇ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ್ದೇ ಒಂದು ದೊಡ್ಡ ಸುದೈವ. ಇನ್ನು ಶಿಕ್ಷಾವಂತರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ, ಸ್ಥಿತಿವಂತರಾಗಿದ್ದೇವೆ. ಅನುದಿನವೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಬೇಕು. ಸರ್, ನಾನು ಆಗ್ಲೇನೆ ಹೇಳ್ದೆ, ನಮ್ಮ ಸಂಸಾರದ ನೌಕೆ ಏನಿದೆ ಅದು ದಡ ಸೇರ್ಬೇಕು ಅಂತ ಅಂದ್ರೆ ಈ ಗಳಿಕೆ ಉಳಿಕೆ ಹೂಡಿಕೆ ಮೂರು ಕೂಡ ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ನಮ್ಮ ಲಕ್ಷ್ಮಿಯರ ಪರವಾಗಿನೇ ಮಾತನಾಡ್ತಾ ಹೋಗೋಣ ಸರ್. ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಈ ಗಳಿಕೆ ಹೇಗ್ ಮಾಡೋದು ಸರ್? ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಚಿಕ್ಕದಾಗಿ ಗಳಿಸ್ತಾ ಇರ್ತೀನಿ ನಾನು, ಬರೋದ್ 3 ಕಾಸು, ಹೆಂಗ್ ಖರ್ಚು ಮಾಡೋದು, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಗಳಿಕೆ ಹೇಗ್ ಮಾಡೋದು ಸರ್? ನಮ್ಮ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಗಳಿಕೆ ಮಾಡ್ತಾ ಇರೋದು ಗಂಡಸರು ಹೆಚ್ಚಿನ ಸಂಖ್ಯೆಯಲ್ಲಿ. ಹೆಂಗಸರು ಕೂಡ ಗಳಿಕೆಯನ್ನು ಮಾಡಬಹುದು. ಯಾವುದು? ಟೈಲರಿಂಗ್ ಕಲಿಬೋದು, ಫೋಟೋಗ್ರಾಫಿ ಕಲಿಬೋದು, ವಿಡಿಯೋಗ್ರಾಫಿ ಕಲಿಬೋದು, ವಿಡಿಯೋ ಎಡಿಟಿಂಗ್ ಕಲಿಬೋದು, ಮತ್ತು ಗ್ರಾಫಿಕ್ ಡಿಸೈನಿಂಗ್ ಕಲಿಬೋದು. ಈ ಥರದನ್ನು ಬೇಕಾದಷ್ಟು ಮನೆಯಲ್ಲಿಯೇ ಕುಳಿತು ಮಾಡುವಂಥದ್ದು ಇದೆ. ಡಾಟಾ ಎಂಟ್ರಿ ಮಾಡಬಹುದು, ಬೇಕಾದಷ್ಟಿದೆ. ಹಾಗಾಗಿ ಒಂದಷ್ಟು ಹಣವನ್ನು ನಮ್ಮ ಗೃಹಲಕ್ಷ್ಮಿಯರೇ ಸಂಪಾದಿಸಬಹುದು. ಆ ಗಂಡನ ಹಣವೇ ಎಲ್ಲ ಅನ್ನುವಂಥದ್ದಿಲ್ಲ. ಮತ್ತು ಒಂದು ಕಂಪ್ಲೇಂಟ್ ಇದೆ. ಸಾಮಾನ್ಯವಾಗಿ ಗಂಡಸರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಮತ್ತು ಅದರ ಹೂಡಿಕೆಯನ್ನು ಕೂಡ ಅವರೇ ಮಾಡುತ್ತಾರೆ. ಹೆಂಗಸರು ಅದರ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸುವುದಿಲ್ಲ. ನಾನು ಹೇಳೋದು, ಇಂದಿನಿಂದ ಅದರ ಬಗ್ಗೆ ನಮ್ಮ ಲಕ್ಷ್ಮಿಯರಿಗೆ ಒಂದಷ್ಟು ಕಾಳಜಿ ಇರಲಿ ಮತ್ತು ಸಣ್ಣ ಪ್ರಮಾಣದಲ್ಲಿ ದೀರ್ಘಕಾಲದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಹೋಯ್ತು ಅಂತಂದ್ರೆ ಬೇಕಾದಷ್ಟು ದೊಡ್ಡ ಮೊತ್ತದ ಹಣವನ್ನು ನಾವು ಕ್ರೋಢೀಕರಣ ಮಾಡಬಹುದು ಮುಂದಿನ ದಿನಗಳಲ್ಲಿ. ಇದು ಬಹಳ ಬಹಳ ಅಗತ್ಯ. ಸಣ್ಣ ಪ್ರಮಾಣದ ಹಣ ಅಂತ ಅದನ್ನ ನೆಗ್ಲೆಕ್ಟ್ ಮಾಡುವಾಗಿಲ್ಲ. ನೀವಾಗಲೇ ಹೇಳಿದ್ರಿ, ಹಿಂದಿನ ದಿನಗಳಲ್ಲಿ ಹೆಂಗಸರು ಗಂಡಸರು ಮನೆಯ ಖರ್ಚಿಗೆ ಅಂತ ಕೊಟ್ಟ ಹಣದಲ್ಲಿ ಒಂದಷ್ಟು ಸೀಕ್ರೆಟ್ ಆಗಿ ಉಳಿಸಿ ಅದನ್ನ ಸಾಸಿವೆ ಡಬ್ಬ ಅಕ್ಕಿ ಡಬ್ಬದಲ್ಲಿ ಹಾಕಿಡ್ತಿದ್ರು. ಮತ್ತೆ ಮನೆಯಲ್ಲಿ ಯಾವಾಗಲಾದ್ರೂ ಎಮರ್ಜೆನ್ಸಿ ಬಂದಾಗ ಅದನ್ನ ತೆಗಿತಾ ಇದ್ರು. ನೀವು ನೋಡ್ಬೋದು, ರಿಕ್ಷಾ ಮತ್ತು ಟ್ಯಾಕ್ಸಿಗಳಲ್ಲಿ ಸುಮಾರು ಜನ ಬರೀತಾರೆ ನೋಡಿ, ಅಮ್ಮನ ಕೃಪೆ ಅಂತ ಬರೆದಿರ್ತಾರೆ. ಅಂದರೆ ಅಮ್ಮ ಸಾಸಿವೆ ಡಬ್ಬದಿಂದ ತೆಗೆದುಕೊಟ್ಟ ಹಣದಲ್ಲಿ ನಾನು ಕೊಂಡಂತ ಆಟೋ ರಿಕ್ಷಾ ಅನ್ನುವಂಥ ಸಂದೇಶ.
ಹೌದು. ಆದ್ದರಿಂದ ತಾಯಂದರು ಸ್ಪೆಷಲ್ ಆಗಿ ಹಣದ ಗಳಿಕೆ, ಉಳಿಕೆ ಮತ್ತು ಹೂಡಿಕೆಯ ಬಗೆಗೆ ಒಂದಷ್ಟು ಕಾಳಜಿ ವಹಿಸ್ತಾರಂತಂದ್ರೆ ನಮ್ಮ ದೇಶ ಎಲ್ಲಿಗೆ ತಲುಪುತ್ತೆ ಅಂತ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ. ಹೌದು ಹೌದು. ಸರ್, ನೀವು ಹೇಳ್ತಾ ಇದ್ರಿ ಹಿಂದಿನ ಕಾಲದಲ್ಲಿ ಗೃಹಿಣಿಯರು ಈ ಹಣವನ್ನ ಉಳಿತಾಯ ಮಾಡ್ತಿದ್ರು, ಅಥವಾ ಅವ್ರಿಗೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಈ ಸಾಸಿವೆ ಡಬ್ಬ ಅದ್ರೊಳಗಡೆ ಹಣ ಇಡೋದು, ಅಥವಾ ಇನ್ನೊಂದೇನೋ ಒಂದು ಚಿಕ್ಕದಾಗ ಒಂದು ಜಾಗಗಳನ್ನ ಹುಡುಕೊಳ್ತಾ ಇದ್ರು, ಆ ರೀತಿಯಾಗಿ ಹೂಡಿಕೆ ಮಾಡ್ತಾ ಇದ್ರು. ಆದ್ರೆ ಬಹಳ ಮುಖ್ಯವಾಗಿ ಈ ಪರ್ಸನಲ್ ಅಥವಾ ಈ ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಅಥವಾ ಆ ದುಡ್ಡನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದೆಷ್ಟು ಮುಖ್ಯ ಆಗುತ್ತೆ ಸರ್ ನಮಗೆ? ಸಾಮಾನ್ಯವಾಗಿ ಜನ ನನಗೆ ಕೇಳುವ ಪ್ರಶ್ನೆ, ಬಂದ ಸಂಬಳದಲ್ಲಿ ಎಷ್ಟು ಹಣವನ್ನು ಉಳಿಸಬೇಕು? ಮದುವೆಗೆ ಮುಂಚೆ ಕನಿಷ್ಠ ಪಕ್ಷ 30%, ಮದುವೆಯಾದ ಮೇಲೆ ಖರ್ಚು ಸ್ವಲ್ಪ ಜಾಸ್ತಿ ಆದಮೇಲೆ ನನ್ನ ಸಲಹೆ ಕನಿಷ್ಠ ಪಕ್ಷ 25%. ಅಂದರೆ ಒಬ್ಬ ಯುವಕ ಹಣವನ್ನು ಗಳಿಸುತ್ತಾನೆ ಅಂದರೆ ಇಂದಿನ ದಿನಗಳಲ್ಲಿ ಯುವತಿಯರು ಕೂಡ ಎಲ್ಲೂ ಕಮ್ಮಿ ಇಲ್ಲ, ಆರ್ಥಿಕ ಸುಭದ್ರತೆ ಅವರಲ್ಲೂ ಒದಗಿ ಬಂದಿದೆ. ಗೃಹಲಕ್ಷ್ಮಿಯರು ಈಗ ಒಂದಷ್ಟು ಹಣವನ್ನು ಅವರೊಟ್ಟಿಗೆ ಇಟ್ಕೊಳ್ಳುವಂಥ ಕಾಲ ಬಂದಿದೆ. ನಾನು ಹೇಳೋದು ಇಷ್ಟೇನೆ, 25 ವಯಸ್ಸಿಗೆ 23 ವಯಸ್ಸಿಗೆ ಕೆಲಸ ಸಿಗ್ತದೆ. ಬಹಳ ಜನ ಮುಂದಿನ ದಿನಗಳ ಬಗೆಗೆ ಏನನ್ನು ಯೋಚಿಸದೆ, ನೀವು ಆಗಲೇ ಹೇಳಿದ ಹಾಗೆ ಅಮೆಜಾನ್ನಲ್ಲಿ ಅಲ್ಲಿ ಇಲ್ಲಿ ಸಿಕ್ಕುವಂತಹ ಒಂದಷ್ಟು ವಸ್ತುಗಳ ಮೇಲೆ ವ್ಯಾಮೋಹವನ್ನು ಪಡೆದುಕೊಂಡು ಅದನ್ನು ತರಿಸಿ ಬಳಸಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಇದ್ದ ಸ್ವಿಗ್ಗಿ, ಝೊಮ್ಯಾಟೊ ಮನೆಗಳಲ್ಲಿ ಅದರದೇ ಕಾರುಬಾರು. ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇರುವಂತ ಉಳಿತಾಯ ಕೊಚ್ಚಿ ಹೋಗ್ತದೆ. ಅದರಲ್ಲೂ ಇವಾಗ ಬಹಳ ಮುಖ್ಯವಾಗಿ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಬಂದಾದ್ಮೇಲೆ ಮನೆಯಲ್ಲಿ ಅಡುಗೆ ಮಾಡೋ ಪ್ರವೃತ್ತಿನೇ ಮರ್ತು ಬಿಟ್ಟಿದ್ದಾರೆ ಸರ್ ಎಲ್ಲ. ಸುಮಾರು ಜನ ಮಹಿಳೆಯರು ನಮ್ಗೆ ಹೇಳೋದೇನು ಅಂತಂದ್ರೆ, ನಾವು ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ, ಏನಿದ್ದರೂ ಅಡಿಗೆಯವನನ್ನು ಇಟ್ಟುಕೊಳ್ತೇವೆ, ಆಯ್ತಲ್ಲ. ಹಾಗಾಗಿ ಬೇಕಾದಷ್ಟು ಖರ್ಚಾಗುತ್ತೆ, ಬಂದ ಹಣ ಕೊಚ್ಚಿ ಹೋಗ್ತದೆ. ನೀವೇನ್ ಮಾಡಬೇಕಾಗಿತ್ತು ಅಂತಂದ್ರೆ 23-25ನೇ ವಯಸ್ಸಿನಲ್ಲಿ ಕೇವಲ 5,000 10,000ವನ್ನು ಮಾಸಿಕವಾಗಿ ವ್ಯವಸ್ಥಿತವಾದ ಹೂಡಿಕೆಯ ಯೋಜನೆಯಲ್ಲಿ ಹೂಡಿಕೆ ಮಾಡ್ತಾ ಬಂತು ಅಂತಂದ್ರೆ ಅಂದಾಜು 55-60 ಆಗಬೇಕಾದ್ರೆ ಈ 5,000 ಅಂದಾಜು 1 ಲಕ್ಷವನ್ನು ತಲುಪಿರುತ್ತದೆ. ನಾನು ಹೇಳಿದ್ದು ಎಲ್ಲ ಗೃಹಲಕ್ಷ್ಮಿಯರಿಗೆ ಅರ್ಥ ಆಯಿತು ಅಂತ ಊಹಿಸ್ಕೋತೇನೆ. ಅಂದರೆ 25ನೇ ವಯಸ್ಸಿನಲ್ಲಿ ನಾನು ಉಳಿಸಿದ ಮತ್ತು ಹೂಡಿದ 5,000 ರೂಪಾಯಿ 55 ಬರಬೇಕಾದ್ರೆ 1 ಲಕ್ಷದವರೆಗೂ ತಲುಪಿಬಿಡ್ತದೆ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದಾಗ. ಹೀಗೆಯೇ ತಿಂಗಳು ಹಾಕಿದ ಹಣ 55-60 ವಯಸ್ಸು ನಿವೃತ್ತಿ ಅಂತಾದಾಗ ಅದು ಲಕ್ಷದಲ್ಲಿರುವುದಿಲ್ಲ, ಕೋಟಿಯಲ್ಲಿ ಇರ್ತದೆ. ಆದ್ದರಿಂದ ನನ್ನ ಅಮೂಲ್ಯವಾದ ಸಲಹೆ, ಇವತ್ತಿನ ಕಾರ್ಯಕ್ರಮ ಏನಾದರೂ ಯೂಟ್ಯೂಬಲ್ಲಿ ಬರುತ್ತೆ ಅಂತಂದರೆ ನನ್ನ ಸಲಹೆ 3-4 ಸತಿ ಆದರೂ ಈ ವಿಡಿಯೋನ ಕೇಳಿ, ಒಂದಷ್ಟು ಮೋಟಿವೇಶನ್ ಬರಲಿ ಉಳಿತಾಯ ಮಾಡಲಿಕ್ಕೆ. ಅಮರ್ ಅಕ್ಬರ್ ಆಂಟನಿ ಕಥೆ ಹೇಳ್ಬಿಡ್ತೇನೆ, ಇದು ಹೆಂಗಸರಿಗೂ ಅನ್ವಯ ಆಗುವಂಥ ಒಂದು ಸ್ಟೋರಿ. ಅಮರ್ ಅನ್ನೋರು 25 ವಯಸ್ಸಿನವರಂತೆ, ಅವರು ತಿಂಗಳಿಗೆ 1,000 ರೂಪಾಯಿನ ಉಳಿತಾಯ ಮಾಡ್ತಾ ಹೋದರು. 15% ಬರುವಂಥ ಮ್ಯೂಚುವಲ್ ಫಂಡಲ್ಲಿ ಅವರಿಗೆ ರಿಟೈರ್ಮೆಂಟಿಗೆ 1 ಕೋಟಿ ಬಂತು. ಅಕ್ಬರಿಗೆ 35 ವರ್ಷ ಜ್ಞಾನೋದಯ ಆಯಿತು, ನನಗೂ 1 ಕೋಟಿ ಬೇಕಲ್ಲ. ಅವರು 1 ಕೋಟಿಯನ್ನು ಸಂಪಾದನೆ ಮಾಡಬೇಕು 60 ವರ್ಷಕ್ಕೆ ಅಂತಂದ್ರೆ ಅವರು 3,500 ಹಾಕಬೇಕಾಗುತ್ತೆ. ಆಂಟನಿಗೆ 45 ವರ್ಷಕ್ಕೆ ಜ್ಞಾನೋದಯ ಆಯಿತು, ಆಹಾ ನನ್ನ 1 ಕೋಟಿ. ಅವರು 16,500 ಹಾಕಬೇಕಾಯಿತು. ಆದ್ದರಿಂದ ಇದೇನು ಉಳಿತಾಯ ಮಾಡ್ತಾರೆ ಲಕ್ಷ್ಮಿಯರು, ಅದು ಇಂದಿನಿಂದ ಪ್ರಾರಂಭ ಆಗಬೇಕು, ಆವಾಗ ಆ ದುಡ್ಡು ಜಾಸ್ತಿ ಆಗ್ತದೆ. ಸರ್, ನೀವಾಗಲೇ ಹೇಳಿದ್ರಿ ಯೂಟ್ಯೂಬಲ್ಲಿ ಬರುತ್ತೆ ಅಂತ. ಈ ಒಂದು ಪ್ರೋಗ್ರಾಮ್ ಏನಿದೆ ಅದು ನಮ್ಮ PNS ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ಅದನ್ನು ನೀವು ನೋಡ್ಲೂಬಹುದು. ಸರ್, ಇನ್ನೊಂದು ಪ್ರಶ್ನೆ ಬಹಳ ಮುಖ್ಯವಾಗಿ ಏನಂತ ಅಂದ್ರೆ, ಇವಾಗ ನಾವು ಖರ್ಚು ಮಾಡಿದ್ದಾದ್ಮೇಲೆ ಉಳಿತಾಯ ಮಾಡುವಂಥದ್ದು ಅಥವಾ ಉಳಿತಾಯ ಮಾಡಿದ್ದಾದ್ಮೇಲೆ ಖರ್ಚು ಮಾಡುವಂಥದ್ದು ಯಾವುದು ಸರಿ? ನಾನು ಆಗ್ಲೇ ಹೇಳಿದಾಗೆ ನನ್ನ ಸಂಬಳ ಸಾಂಕೇತಿಕವಾಗಿ 100 ರೂಪಾಯಿ, ಉಳಿತಾಯ ಮಾಡಬೇಕಾದದ್ದು 25-30. ಮೊದಲು ಆ ಹಣವನ್ನು ತೆಗೆದು ಪಕ್ಕದಲ್ಲಿಟ್ಟು ಹೂಡಿಕೆಯನ್ನು ಮಾಡಿ ಉಳಿದ 75 ರೂಪಾಯಿನ ಖರ್ಚು ಮಾಡುವಂತ ಪ್ಲಾನಿಂಗ್ ಮಾಡಬೇಕು. ಅದು ಬಿಟ್ಟು ಎಲ್ಲವನ್ನೂ ಖರ್ಚು ಮಾಡಿ
ಉಳಿದ ಮೇಲೆ ಹಣವನ್ನು ನಾನು ಹೂಡಿಕೆ ಮಾಡ್ತೇನೆ ಅಂತಂದ್ರೆ ನಿಮ್ಮ ಹತ್ರ 5 ರೂಪಾಯಿ 10 ರೂಪಾಯಿ ಮಾತ್ರ ಇರುವಂತ ಚಾನ್ಸಸ್ ಇದೆ. ಅದರಿಂದ ಮೊದಲು ಉಳಿತಾಯ, ಆಮೇಲೆ ಖರ್ಚು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ಇವಾಗ ನಾವು ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ, ಈ ಕ್ರೆಡಿಟ್ ಕಾರ್ಡ್ ಅಥವಾ UPI ಬಳಸಕ್ ಹಿಡ್ದಾದ್ಮೇಲೆ ದುಡ್ಡು ನಮ್ಮ ಕೈಲಿ ಎಷ್ಟಿದೆ, ಎಷ್ಟು ಖರ್ಚು ಮಾಡ್ತಿದ್ದೀವಿ, ಏನಾದ್ರೂ ಉಳಿಸ್ತಾ ಇದ್ದೀವ, ಇದ್ಯಾವುದು ಕೂಡ ನಮ್ಮ ತಲೆನಲ್ಲಿ ಇರೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಖರ್ಚನ್ನ ಒಳ್ಳೆ ನೀರು ಬಳಸೋ ರೀತಿನಲ್ಲಿ ಬಳಸ್ತಾ ಇರ್ತೀವಿ ಸರ್. ನೀರು ಕೂಡ ಅಮೂಲ್ಯ, ಅದೇ ರೀತಿಯಾಗಿ ದುಡ್ಡು ಕೂಡ ಅಮೂಲ್ಯ. ಹಾಗಾಗಿ ಆ ಒಂದು ವಿಚಾರ ಅನ್ನೋದೇನಿದೆ ಅದನ್ನ ಯಾವ ರೀತಿಯಾಗಿ ಹೇಳ್ಬೋದು ಸರ್? UPI, ಕ್ರೆಡಿಟ್ ಒಂದು ಕಂಪಲ್ಸಿವ್ ಬೈಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತುವನ್ನು ನೋಡಿದ ತಕ್ಷಣ ಇದನ್ನು ಖರೀದಿ ಮಾಡಬೇಕು ಅನ್ನುವಂತ ಮನಸ್ಥಿತಿ. ಅಮೆಜಾನ್ ನಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ಗಳಲ್ಲಿ ಮತ್ತೆ ಮೈಂತ್ರದಲ್ಲಿ ಆದ ವಸ್ತುಗಳನ್ನು ಆಕರ್ಷಕವಾಗಿ ನಿಮ್ಮ ಮುಂದೆ ಇಡ್ತಾರೆ. ಇದನ್ನು ಕೊಳ್ಳಲೇಬೇಕು ಅನ್ನುವಂತ ಒಂದು ಆಸೆ ಉತ್ಪತ್ತಿ ಆಗುತ್ತೆ. ನಾನು ನೋಡಿದ ಹಾಗೆ ಹಲವಾರು ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಎಷ್ಟೋ ವಸ್ತುಗಳನ್ನು ಕೊಂಡು 6 ತಿಂಗಳವರೆಗೂ ಅದನ್ನು ಬಳಕೆ ಮಾಡಲೇ ಇಲ್ಲ, ಹಾಗೆ ಸೈಡ್ನಲ್ಲಿ ಕೂತಿದೆ. ಉದಾಹರಣೆ ಕೊಡ್ತೇನೆ. ಮೊನ್ನೆ ನಾನೇನೆ ಅಲೆಕ್ಸಾ ಅಂತ ಬೈ ಮಾಡಿದೆ. ಅಲೆಕ್ಸಾ ಅಂತಂದ್ರೆ ಯಾವ ಪದ್ಯ ಬೇಕಾದ್ರೂ ಹೇಳುತ್ತೆ, ಆಯ್ತಲ್ಲ, ತಂದಿಟ್ಕೊಂಡೆ. ಈಗ ನೋಡ್ತೀನಿ ಅದು ನನಗೆ ಬೇಡ ಆಗಿತ್ತು. 5,000 6,000 ಆಗಿದೆ, ಆದರೆ ಅದನ್ನು ಕೊಳ್ಳುವ ಅಗತ್ಯತೆನೇ ಇರಲಿಲ್ಲ. ಮೊಬೈಲಲ್ಲೇ ಬರ್ತಿತ್ತಲ್ಲ ಎಲ್ಲ ಸಂಗೀತಗಳು. ಹೀಗೆ ಹಲವಾರು ಕೆಟ್ಟ ಹೂಡಿಕೆಗಳನ್ನು ಮಾಡ್ತೇವೆ. ಅದರಿಂದಾಗಿ ನಮ್ಮ ನಿಜವಾದ ಹೂಡಿಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನೇ ನಾನು ಹಿರಿಯ ನಾಗರಿಕರಿಗೆ 9 ಸೂತ್ರಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ಒಂದು 5-6 ಲಕ್ಷ ಜನ ನೋಡಿದ್ದಾರೆ, ಒಳ್ಳೆಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಯೂಟ್ಯೂಬಲ್ಲಿ. ಅಂದರೆ ಯಾವುದನ್ನು ಖರೀದಿ ಮಾಡಬೇಕಾದ್ರೂ 4 ಸತಿ ಯೋಚನೆ ಮಾಡಿ, ಮತ್ತು ಕನಿಷ್ಠ ಕೊಳ್ಳಬೇಕು ಅಂತ ಮನಸ್ಸು ಬಂದ್ಮೇಲೆ 4 ದಿನ ಅದನ್ನು ಪೋಸ್ಟ್ಪೋನ್ ಮಾಡಿ. ನಿಜವಾಗ್ಲೂ ಬೇಕಾ, ಇದು ನಿಜವಾಗ್ಲೂ ಬೇಕಾ, ಇದು ನನಗೆ ಬೇಕಿತ್ತ, ಇದನ್ನು ನೋಡ್ಕೊಂಡು ತಗೊಳ್ಬೇಕು. ಮನೆಯಲ್ಲೆಲ್ಲ ನೀವು ಯಾವುದೇ ಮನೆಗೆ ಹೋಗಿ ಅಲ್ಲಿ ಬಳಸದೇ ಇರುವಂತ ಸಾಮಗ್ರಿಗಳು ಅಧಿಕ ಮಟ್ಟದಲ್ಲಿದ್ದಾವೆ. ಸರ್, ಇವಾಗ ನಾವು ಚಿಕ್ಕ ಅಮೌಂಟ್ ಅನ್ನ ಗಳಿಸ್ತಾ ಇರ್ಬೋದು ಅಥವಾ ದೊಡ್ಡ ಅಮೌಂಟ್ ಅನ್ನ ಗಳಿಸ್ತಾ ಇರ್ಬೋದು, ಅದು ಯಾವುದೇ ಆಗಿರಲಿ. ಆದ್ರೆ ಸಾಮಾನ್ಯ ಜನರಲ್ಲಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಏನಪ್ಪಾ ಅಂತಂದ್ರೆ, ನಾನು 60 ವರ್ಷದವರೆಗೂ ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು 30 ವರ್ಷ ಬದುಕ್ಬೋದು ಅನ್ಸುತ್ತೆ, ಯಾಕೆ ಸುಮ್ಮನೆ ಅಲ್ಲಿವರೆಗೂ ದುಡ್ಡನ್ನ ಕೂಡಿಡೋದು, ಇನ್ವೆಸ್ಟ್ ಮಾಡೋದು, ಇದೊಂದು ತಲೆನಲ್ಲಿ ಬಂದ್ಬಿಡುತ್ತೆ ಸರ್. ಅಂಥವ್ರಿಗೆ ಏನ್ ಹೇಳ್ತೀರಾ ನೀವು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಿಮ್ಮಂತ ಮಕ್ಕಳು ಇದೇ ಪ್ರಶ್ನೆ ನನಗೆ ಕೇಳೋದು. ಸರ್, ಈಗ ನೀವು 60 ವರ್ಷಕ್ಕೆ ನಿವೃತ್ತಿ ಅಂತ ಹೇಳಿದ್ದೀರಿ, ಅದಾದ ಮೇಲೆ ನಾವು ಹಣವನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ 80-90ರವರೆಗೆ. ನಾನು 60 ವರ್ಷದವರೆಗೆ ಜೀವಂತವಾಗಿರ್ತೀನಿ ಅಂತ ಯಾವ ಖಾತರಿಯೂ ಇಲ್ಲದೆ ಇರುವುದರಿಂದ ಇಂದಿನ ದಿನಗಳಲ್ಲಿ ನಾನು ಯಾಕೆ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು? ಎಲ್ಲ ಸಿನಿಮಾಗಳಿಗೆ ಹೋಗೋದು, ಇರುವ ಪಾನಿಪುರಿ ಬೇಲ್ಪುರಿನ ತಿನ್ನೋದು, ಆಮೇಲೆ ಇರುವಂತಹ ಎಲ್ಲ ಊರುಗಳಿಗೆ ಪ್ರವಾಸ ಹೋಗೋದು ಮಾಡ್ತಾ ಹೋದ್ರೆ ಚೆನ್ನಾಗಿದೆ. 60 ವರ್ಷದ ಮೇಲೆ ಯಾರು ಕೇಳಿದ್ದಾರೆ ನಾನು ಇರ್ತೀನಿ ಅಂತ? ಇಲ್ಲಿ ಒಂದು ಸಣ್ಣ ತಪ್ಪನ್ನು ಹೆಚ್ಚಿನ ಮಕ್ಕಳು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಪರಮಾತ್ಮ ನಮ್ಮನ್ನೇನಾದರೂ 60 ವರ್ಷದ ಒಳಗೆ ಕರೆಸ್ಕೊಂಡ್ರೆ ಪರವಾಗಿಲ್ಲ, ಕರೆಸಿಕೊಳ್ಳದೆ ನಿನಗೆ 80, 85, 90 ಅಂತ ಆಯುಷ್ಯ ಕೊಟ್ರೆ 60 ವರ್ಷದಿಂದ 90 ವರ್ಷದವರೆಗೆ ನಿಮ್ಮನ್ನು ನೋಡಿಕೊಳ್ಳುವವರು ಯಾರು, ಮತ್ತೆ ಅದಕ್ಕೆ ಬೇಕಾದ ಹಣ ಎಲ್ಲಿದೆ? ಇನ್ನೂ ಒಂದು ಇಂಟ್ರೆಸ್ಟಿಂಗ್, ನಾನು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಭೇಟಿ ಮಾಡ್ತೀನಿ. ಸಮಾರಂಭಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಟಿವಿ ರೇಡಿಯೋಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಆರ್ಟಿಕಲ್ಗಳಲ್ಲಿ ಜನ ಸಿಗ್ತಾರೆ ಮಾತಾಡುವಾಗ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನಾನು ವಯಸ್ಸಾದಾಗ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳ ಮೇಲೆ ಅವಲಂಬಿತವಾಗಿರಲು ಬಯಸುವುದಿಲ್ಲ. ಹಾಗಾದ್ರೆ 60ರಿಂದ 85, 90, 95ರವರೆಗೆ ನಿಮಗೆ ಬರುವಂತ ಅಥವಾ ಬರಬೇಕಾದಂತ ಹಣ ಎಲ್ಲಿದೆ? ಆದ್ದರಿಂದ ನೀವು ಯಾವ ವಯಸ್ಸಿಗೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರ ನನಗೆ ಗೊತ್ತಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ. ಆದರೆ ನಾನು 95 ವರ್ಷ ಜೀವಂತವಾಗಿರುತ್ತೇನೆ ಅನ್ನುವ ಒಂದು ಹುಮ್ಮಸ್ಸಿನಿಂದಲೇ ಇವತ್ತಿನಿಂದ ಹಣವನ್ನು ಉಳಿತಾಯ ಮಾಡ್ತಾ ಹೋಗ್ಬೇಕು. 25 ವರ್ಷಕ್ಕೆ ಕೆಲಸ ಸಿಕ್ತು, 60ಕ್ಕೆ ನಿವೃತ್ತಿ. ಈ 60ಕ್ಕೆ ನಿವೃತ್ತಿ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಹಾಕ್ತೇನೆ. ಯಾಕಂದ್ರೆ ಒಂದು ಪ್ರಶ್ನೆ ಇದೆಯಲ್ಲ, ಬರ್ನ್ಔಟ್. 50, 45, 50 ವರ್ಷಕ್ಕೆ ಸುಮಾರು ಜನ ಇನ್ನು ಮುಂದೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವ ಸಿಚುವೇಶನ್ ಬರ್ತಾರೆ.
ಇನ್ನೂ ಒಂದು ಹೇಳ್ಬಿಡ್ತೀನಿ, ಸುಮಾರು ಜನ ನನಗೆ ಪರಿಚಯ 45-50 ವರ್ಷಕ್ಕೆ ಅವರಲ್ಲಿರುವಂತಹ ಆ ಪ್ರಾವೀಣ್ಯತೆ ಮತ್ತು ಟೆಕ್ನಿಕಲ್ ಸ್ಕಿಲ್ಗಳನ್ನು ಅವರು ಶಾರ್ಪನ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವರನ್ನು ಕೆಲಸದಿಂದ ಕೈ ಬಿಡ್ತಾರೆ, ಹೆಂಗಸರಾಗಲಿ ಗಂಡಸರಾಗಲಿ. ಆವಾಗ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಬೇರೆ ಕೆಲಸ ಸಿಕ್ಕದೆ ಮನೆಯಲ್ಲಿ ಕುಳಿತುಕೊಳ್ಳುವಂತ ಪ್ರಸಂಗ ಬರುತ್ತೆ. ಹೀಗೆ 25-60 ಅಂತ ಊಹಿಸ್ಕೊಂಡ್ರೆ ಇದು 35 ವರ್ಷ ಕೆಲಸ ಮಾಡುವ ಕಾಲ. ಮತ್ತು 60-95 ಅಂತಂದ್ರೆ ನಮ್ಮ ನಿವೃತ್ತಿಯು ಎಷ್ಟು ವರ್ಷ ನಾವು ಕೆಲಸ ಮಾಡ್ತೀವೋ ಅದು ಒಂದೇ ಆಗಿ ಹೋಗುತ್ತೆ. ಅದರಿಂದಾಗಿ ನಾವು ಕಡ್ಡಾಯವಾಗಿ ಹಣವನ್ನು ಉಳಿತಾಯ ಮಾಡಬೇಕು. ಅದರಲ್ಲೂ ಗೃಹಿಣಿಯರು, ಯಾಕಂತಂದ್ರೆ ಒಂದು ವಿಚಾರ ಹೇಳ್ತೇನೆ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಸ್ವಲ್ಪ ಅನುಪಸ್ಥಿತಿ ಇದೆ ಅಂತಂದ್ರೆ ಜನ ಬೊಟ್ಟು ಮಾಡೋದು ಗೃಹಿಣಿಯರ ಮೇಲೆ. ಗೃಹಿಣಿಯರ ಮೇಲೆ. ಗಂಡಸರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ನೀವೇನ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಮಕ್ಕಳೇನ್ ಮಾಡ್ತಾರೆ, ಮಕ್ಕಳು ಏನು ಉದ್ಯೋಗ ಮಾಡ್ತಾರೆ, ಎಷ್ಟು ಹಣವನ್ನು ಗಳಿಸ್ತಾರೆ, ನೀವು ಯಾವ ತರದ ಮನೆಯಲ್ಲಿ ಇದ್ದೀರಿ ಅದರ ಮೇಲೆ ಅವಲಂಬಿತವಾಗ್ತದೆ. ಅದರಿಂದ ಗೃಹಿಣಿಯರು ಈ ಕೆಲಸ ಮಾಡಬೇಕಾಗ್ತದೆ. ತಾಯಿಯಂತೆ ಮಕ್ಕಳು ಅನ್ನೋ ಗಾದೆನೇ ಇದೆ. ಸರ್, ಇನ್ನೊಂದು, ಈ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಅಂತಾರೆ. ಈ ಮನೆ ಕಟ್ಟೋದು ಎಷ್ಟು ಇಂಪಾರ್ಟೆಂಟ್ ಸರ್? ನಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಗಳಿಕೆ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಗಮನಿಸ್ಕೊಂಡು ಮನೆ ಕಟ್ಟೋದು ಎಷ್ಟು ಇಂಪಾರ್ಟೆಂಟ್? ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಏನು ಅಂತಂದ್ರೆ ಆ ಮಗ ಆದಷ್ಟು ಬೇಗ ನಿನ್ನ ಮನೆ ಕಟ್ಟು. ಮತ್ತೆ ಈಗಿನ ಕಾಲದಲ್ಲೂ ಇದೆ, ಏನು ಅಂತಂದ್ರೆ ಹುಡುಗಿಯರ ತಂದೆ ತಾಯಿಯಂದಿರು ಹುಡುಗನ ಮನೆಗೆ ಫೋನ್ ಮಾಡ್ಬೇಕಾದ್ರೆ ಹುಡುಗನಿಗೆ 28, ಕೇಳೋದೇನಂದ್ರೆ ಸ್ವಂತ ಮನೆ ಇದೆಯಾ, ಸ್ವಂತ ಕಾರ್ ಇದೆಯಾ. ಅಲ್ಲ, 28 ವರ್ಷದ ಹುಡುಗನಿಗೆ ಮನೆಯಲ್ಲಿಂದ ಒಂದು ಮನೆಗೆ ಒಂದು ಕನಿಷ್ಠ 60 ಲಕ್ಷ 80 ಲಕ್ಷ ಆಗುತ್ತೆ, ಸೈಟಿಗೆ 40-50 ಲಕ್ಷ ಆಗುತ್ತೆ ಅಂದ್ರೆ 28 ವರ್ಷಕ್ಕೆ ಎಲ್ಲಿರುತ್ತೆ ಅಲ್ವಾ? ಆದ್ದರಿಂದ ಇದೊಂದು ಮನಸ್ಥಿತಿ ಇದೆ. ಆದಷ್ಟು ಬೇಗ ಒಂದು ಮನೆಯನ್ನು ಕೊಂಡುಕೊಂಡು ಸೆಟ್ಲ್ ಆಗ್ಬಿಡು. ಈ ತುರಾತುರಿಯಲ್ಲಿ ಈ ಮಕ್ಕಳೇನ್ ಮಾಡ್ತಾರೆ, ನೀವು ಹೇಳಿದ ಮಕ್ಕಳು ಬೇರೆ ಬೇರೆ ಕ್ಯಾಟಗರಿಯವರು ಆದಷ್ಟು ಬೇಗ ಒಂದು ದೊಡ್ಡ ಸಾಲವನ್ನು ಪಡೆದು ಅದಕ್ಕೆ 40% 50% ಸಂಬಳದಲ್ಲಿ EMI ಅನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ಇವರ ಮುಂದಿನ ದಿನಗಳ ಉಳಿತಾಯ ಕಮ್ಮಿ ಆಗೋಯ್ತು, ಮತ್ತು ಹೂಡಿಕೆ ಕಮ್ಮಿ ಆಗ್ತಾ ಹೋಯ್ತು. ನಾನು ಹೇಳೋದೇನು ಅಂತಂದ್ರೆ, ಮನೆ ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ನಿಮಗೆ ಬರುವಂತ ಪ್ರಾಫಿಟ್ ಒಂದು ಅಂದಾಜು 9-11%. ಅದು ದೀರ್ಘಾವಧಿಯಲ್ಲಿ. ನೀವು ಅದೇ ಹಣವನ್ನು ಮನೆಗೇನು ಕಟ್ಟಬೇಕು ಅಂತ EMI ಇದೆಯಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಹಣವನ್ನು ನೀವೇನಾದರೂ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಯೋಚನೆ ಮಾಡಿ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ತೇನೆ ಅಂತ ಆದರೆ ಇನ್ನು 15-20 ವರ್ಷದ ಮೇಲೆ ಅದೇನು ಸೈಟು ಅಥವಾ ಮನೆಯನ್ನು ಖರೀದಿ ಮಾಡಬೇಕು ಅಂತ ಇದ್ದೀರಿ, ಅದೇ ಹಣ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಅದಕ್ಕಿಂತ ಜಾಸ್ತಿಯಾಗಿ ಬರುತ್ತೆ. ಅದರಿಂದ ಇದನ್ನು ನಾನು ಬಹಳ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ನನ್ನ ಈ ಕಳೆದ 45 ವರ್ಷದ ಪ್ರಯಾಣದಲ್ಲಿ ನೋಡಿದ್ದೇನೆ, ನನ್ನ ಮಕ್ಕಳ ಕಾಲದಲ್ಲಿ ನೋಡಿದ್ದೇನೆ, ನನ್ನ ಕಾಲದಲ್ಲಿ ನೋಡಿದ್ದೇನೆ. ಇದು ಸತ್ಯ. ಆದ್ದರಿಂದ ತುರಾತುರಿಯಲ್ಲಿ ಮನೆಯನ್ನು ಕೊಳ್ಳುವುದು ಸಲ್ಲ. ಮತ್ತೊಂದು ಹೇಳ್ಬಿಡ್ತೇನೆ, ನಾನೀಗ ಟ್ರಾನ್ಸ್ಫರಬಲ್ ಜಾಬ್, ಇವತ್ತಿಲ್ಲಿದ್ದೇನೆ, ನಾಳೆ ಪೂನಾಕ್ಕೆ ಹೋಗ್ತೇನೆ, ಇನ್ನು 10 ವರ್ಷ ಬಿಟ್ಟು ಡೆಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಬೆಂಗಳೂರಿನಲ್ಲಿ ಮನೆ ತಗೊಂಡು ಏನ್ ಮಾಡ್ತೀರಿ? ಬಾಡಿಗೆಗೆ ಕೊಟ್ಟ ಮನೆ ಅಲ್ಲಿಗೆ ಹೋಯ್ತದು. ಅದಕ್ಕೆ ನಿಮಗೆ ಕೊಟ್ಟಂತ ಬೆಲೆ, ಕೊಟ್ಟಂತ ಇದು ಇಂಟ್ರೆಸ್ಟ್ ವರ್ಕೌಟ್ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಕೆಲಸ ಪಕ್ಕ ಆದ ಮೇಲೆ, ಯಾವ ಊರಿನಲ್ಲಿ ನೀವು ಸೆಟ್ಲ್ ಆಗ್ತೀರಿ ಅಂತ ಗೊತ್ತಾದ ಮೇಲೆ ಮನೆಯನ್ನು ಅಥವಾ ಸೈಟನ್ನು ಕೊಳ್ಳುವುದು ಒಳ್ಳೆಯದು. ನಾವು ಮಾತನಾಡ್ತಾ ಇದ್ವಿ, ಖ್ಯಾತ ಹೂಡಿಕೆ ತಜ್ಞರಾದಂತಹ ಭರತ್ ಚಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗೋಣ ಮತ್ತೊಮ್ಮೆ. ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈ ಪರ್ಸನಲ್ ಲೋನ್ ಆ ವಿಚಾರ ಬಂದಿದ ತಕ್ಷಣ ಇವಾಗಿನ ಕಾಲದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಅದರಲ್ಲೂ ಕೂಡ ಈ ಯುವಕರ ಮನಸ್ಥಿತಿ ಹೆಂಗೆ ಅಂತ ಅಂದರೆ, ಈಸಿಯಾಗಿ ಸಿಕ್ಬಿಡುತ್ತೆ, ಇಂಟ್ರೆಸ್ಟ್ ಕೂಡ ಎಷ್ಟೇ ಇರಲಿ ನಮಗೆ ಈಸಿಯಾಗಿ ಸಿಗುತ್ತಲ್ಲ, ತಗೊಂಡ್ಬಿಡೋಣ ಅಂತ. ಜೊತೆಲಿ ಈ ಹೋಮ್ ಇನ್ವೆಸ್ಟ್ಮೆಂಟ್ ಅಥವಾ ಆ ಲೋನ್ ಇದೆ, ಅದರ ಜೊತೆಲಿ ಈ ಪರ್ಸನಲ್ ಲೋನ್, ಯಾವ್ದು ಬೆಸ್ಟ್ ಅನ್ಸುತ್ತೆ, ಹೋಮ್ ಲೋನ್ ಅಥವಾ ಪರ್ಸನಲ್ ಲೋನ್? ಸಾಲದಲ್ಲಿ ಎರಡು ವಿಧ, ಒಂದು ಕೆಟ್ಟ ಸಾಲ, ಇನ್ನೊಂದು ಒಳ್ಳೆ ಸಾಲ.
ಒಳ್ಳೆ ಸಾಲ ಅಂತಂದ್ರೆ ಮನೆಯ ಖರೀದಿಗಾಗಿ ತೆಗೆದುಕೊಂಡ ಲೋನು, ವೆಹಿಕಲಿಗಾಗಿ ತೆಗೆದುಕೊಂಡ ಲೋನು, ಮತ್ತೆ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡ ಸಾಲ. ಕೆಟ್ಟ ಲೋನು ಅಂತಂದ್ರೆ ಮನೆಯಲ್ಲಿ ಟಿವಿ ಇದ್ದರೂ ಕೂಡ ಟಿವಿಯನ್ನು ಅಪ್ಗ್ರೇಡ್ ಮಾಡಬೇಕು ಎಂದು ತೆಗೆದುಕೊಂಡ ಸಾಲ, ಪರ್ಸನಲ್ ಸಾಲಗಳು, ಫೈನಾನ್ಸ್ ಸಾಲಗಳು, ಮತ್ತೆ ಯಾವುದೋ ಟೂರ್ ಹೋಗ್ಲಿಕ್ಕೆ ಅಂತ ಮಾಡಿದಂತ ಸಾಲಗಳು. ನೀವು ಬ್ಯಾಂಕಿನಲ್ಲಿ ಮನೆಗೆ ತಗೊಳ್ಳಿಕ್ಕೆ ಅಂತ ಸಾಲ ಮಾಡಿದಾಗ ನಿಮಗೆ 7-9% ಬಡ್ಡಿ ತಗುಲುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಮನೆ ಅಷ್ಟೇ ಅಭಿವೃದ್ಧಿಯನ್ನು ಕಾಣ್ತದೆ. ಆದರೆ ಪರ್ಸನಲ್ ಲೋನ್ ತಗೊಂಡಾಗ ನಿಮ್ಮ ಬಡ್ಡಿ ಮೇಲು ನೋಟಕ್ಕೆ 15-18 ಅಂತ ಕಂಡ್ರೂ ಕೂಡ ಅದನ್ನು ನೀವು ಸರಿಯಾದ ಸಮಯಕ್ಕೆ ಚುಕ್ತಾ ಮಾಡದೇ ಇದ್ದರೆ ಅದು 24-36% ಆಗುವಂತ ಚಾನ್ಸಸ್ ಇದೆ ಬಡ್ಡಿಯ ಮೇಲೆ ಬಡ್ಡಿ ಬಂದಾಗ. ಒಂದು. ಎರಡನೇದು, ನೀವು ಕ್ರೆಡಿಟ್ ಕಾರ್ಡ್ನಲ್ಲಿ ಯಾವುದಾದ್ರೂ ಲೋನ್ ತಗೊಂಡು ಈ ತಿಂಗಳು ಬಳಸಿಕೊಂಡು ಅದನ್ನು ಮುಂದಿನ ತಿಂಗಳು ಸರಿಯಾಗಿ ಚುಕ್ತಾ ಮಾಡದೇ ಇದ್ದರೆ ನಿಮಗೆ 36% ವರೆಗೂ ಬಡ್ಡಿ ಬೀಳುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಅದೊಂದು ಕೆಟ್ಟ ಅಭ್ಯಾಸ ಆಗುತ್ತೆ. ಹಣವನ್ನು ಸಾಲವಾಗಿ ಪಡೆದು ಖರ್ಚು ಮಾಡೋದು. ಏನಿದ್ರು ಕೂಡ ನಾನು ಹೇಳೋದು, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರಲಿ, ಕ್ರೆಡಿಟ್ ಕಾರ್ಡ್ನ ಅವಶ್ಯಕತೆ ಅತಿ ಕಡಿಮೆ ಮಾಡ್ಕೊಳ್ಳಿ. ಸರ್, ಇನ್ನೊಂದು ನಮ್ಮ ಜನ ಹೆಂಗೆ ಅಂತ ಅಂದ್ರೆ, ಕಷ್ಟ ಬಂದಾಗ ಸಿಕ್ಕಾಪಟ್ಟೆ ಗೋಳಾಡ್ಬಿಡ್ತಾರೆ. ಅಯ್ಯೋ ಕಷ್ಟ ಬಂದ್ಬಿಡ್ತು, ಏನ್ ಮಾಡೋದು, ಅವ್ರಿಗೆ ಗೊತ್ತೇ ಆಗಲ್ಲ, ಒಂದ್ ರೀತಿ ಬ್ಲಾಂಕ್ ಆಗೋಗ್ಬಿಡ್ತಾರೆ ಏನ್ ಮಾಡಬೇಕು ಅಂತ. ಹಾಗಾಗಿ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯದಲ್ಲಿ, ಅಥವಾ ಅದರ ಕುರಿತಾಗಿ ಹೇಳೋದಾದ್ರೆ ಸರ್? ಒಳ್ಳೆಯ ಪ್ರಶ್ನೆಯನ್ನು ಗೃಹಿಣಿಯರ ಸಲುವಾಗಿ ಕೇಳಿದ್ದೀವಿ. ಪ್ರತಿಯೊಬ್ಬ ಗೃಹಿಣಿಯು ಕೂಡ ತಾವು ವರ್ಕ್ ಮಾಡ್ತಾ ಇದ್ರು ಪರವಾಗಿಲ್ಲ, ಮನೆಯಲ್ಲಿ ಇತರರು ವರ್ಕ್ ಮಾಡ್ತಾ ಇದ್ರು ಕೂಡ ಇವತ್ತೇ ನಿಮ್ಮ ಜೀವನದಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು. ಹೇಗೆ ಅಂತಂದ್ರೆ, ನನ್ನ ಮನೆಯ ಖರ್ಚು ತಿಂಗಳಿಗೆ 30,000, ಎಮರ್ಜೆನ್ಸಿ ಫಂಡು 6 ತಿಂಗಳದ್ದು 1,80,000. ಈ 1,80,000ವನ್ನು ಜಮಾ ಮಾಡಿಕೊಂಡು ಬೇರೆ ಯಾವ ಹೂಡಿಕೆಯನ್ನು ಮಾಡುವ ಮೊದಲೇ ಇದನ್ನು ಜಮಾ ಮಾಡಿಕೊಂಡು ನೀವು ಅದನ್ನ ಫಿಕ್ಸಡ್ ಡಿಪಾಸಿಟ್ ಅಲ್ಲಾಗ್ಲಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕಾಗುತ್ತೆ. ಅದು ಅಲ್ಲಿಯೇ ಇರಬೇಕು. ಅಕಸ್ಮಾತ್ ಏನಾದರೂ ಕೆಲಸ ಹೋದರೆ, ಇಲ್ಲ ಅಕಸ್ಮಾತ್ ಏನಾದರೂ ಆಕಸ್ಮಿಕವಾಗಿ ಏನಾದ್ರು ಆಕ್ಸಿಡೆಂಟ್ ಆದರೆ, ಮನೆಯಲ್ಲಿ ಕುಳಿತುಕೊಳ್ಳುವಂತ ಪ್ರಮೇಯ ಬಂದರೆ ಆ ಹಣದಲ್ಲಿ ನಾವು ಖರ್ಚು ಮಾಡಬಹುದು. ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತಂದ್ರೆ ಹೇಗೆ ಅಂತಂದ್ರೆ, ನಾನು ನನ್ನ 2 ವೀಲರ್ ಅನ್ನು ಹೆಲ್ಮೆಟ್ ಇಲ್ಲದೆ ಬಳಸಿದಂತೆ ಆಗುತ್ತೆ. ಸರ್, ಇನ್ನೊಂದು, ಈ ಸಾಂಪ್ರದಾಯಿಕ ಹೂಡಿಕೆ ಅಥವಾ ಇವಾಗಿನ ಶೇರ್ ಮಾರ್ಕೆಟ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್ ನಿಮ್ಗೆ? ನಿಮ್ಮ ಪ್ರಕಾರ ಸಾಂಪ್ರದಾಯಿಕ ಹೂಡಿಕೆ ಅಂತಂದ್ರೆ ಮನೆ ತಗೊಳ್ಳೋದು, ಸೈಟ್ಗಳನ್ನು ಕೊಳ್ಳೋದು, ಚಿನ್ನ ತಗೊಳ್ಳೋದು. ನೋಡಿ, ನಾನು ಷೇರು ಮಾರುಕಟ್ಟೆ ಬಗೆಗೆ ಕಾರ್ಯಾಗಾರಗಳನ್ನು ಮಾಡುತ್ತಾ ಇದ್ದೆ. ಇದೀಗ 2026ನೇ ಇಸ್ವಿ, 25ನೇ ಇಸ್ವಿ ಜನವರಿಯಲ್ಲಿ ನಾನೊಂದು ನಿರ್ಧಾರ ಕೈಗೊಂಡೆ. ಇನ್ನು ಮುಂದೆ ನಾನು ಹಣಕ್ಕಾಗಿ ಮಾಡುವುದಿಲ್ಲ. ಕಳೆದ 1.5 ವರ್ಷದಿಂದ ಎಲ್ಲಾ ಕಾರ್ಯಾಗಾರಗಳನ್ನು ಉಚಿತವಾಗಿ ಮಾಡ್ತಾ ಇದ್ದೇನೆ. ನನ್ನ ಎಲ್ಲ ಕೇಳುಗರಿಗೆ, ನೋಡುಗರಿಗೆ ಹೇಳ್ತಾ ಇದ್ದೇನೆ, ನೀವು ಡಾಕ್ಟರ್ ಭರತ್ ಚಂದ್ರ ಅಂತ ಗೂಗಲ್ ಹಾಕಿ, ನಮ್ಮ ವೆಬ್ಸೈಟ್ ಸಿಗುತ್ತೆ, ಯೂಟ್ಯೂಬ್ ಸಿಗುತ್ತೆ. ಅಲ್ಲಿ ಹಲವಾರು ಬಾರಿ ತಿಂಗಳಿಗೊಮ್ಮೆ ಫ್ರೀ ಕಾರ್ಯಕ್ರಮ ಮಾಡ್ತೇವೆ. ಯಾರು ಬೇಕಾದ್ರೂ ಬರ್ಬೋದು. ಒಂದ್ ದಿವಸ ಕಾರ್ಯಕ್ರಮ ಇರುತ್ತೆ, ಒಂದಷ್ಟು ಮೋಟಿವೇಶನ್ ಅನ್ನು ಪಡ್ಕೊಂಡು ಹೋಗಿ ಹಣವನ್ನು ಹೂಡಿಕೆ ಮಾಡಬಹುದು. ಇಲ್ಲಿ ಬರುವಂತ ವಿಚಾರ ಏನು ಅಂತಂದ್ರೆ, ನಾವು ಮಾಡುವ ತಪ್ಪು ಏನು ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಹಣದ ಹೂಡಿಕೆ ಮಾಡೋದಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ, ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಕೇಳಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಅನ್ಸುತ್ತೆ, ಕೇಳ್ಬಿಡಿ. ಸರ್, ಇವಾಗ ಸಾಂಪ್ರದಾಯಿಕ ಹೂಡಿಕೆ, ಅದರ ಜೊತೆಯಲ್ಲಿ ಶೇರು ಮಾರ್ಕೆಟ್. ಸಾಂಪ್ರದಾಯಿಕ ಹೂಡಿಕೆ ಅಂತಂದ್ರೆ ಮನೆಯನ್ನು ಕೊಳ್ಳುವುದು, ಚಿನ್ನ, ನೀವು ಹೇಳಿದಾಗೆ. ನೋಡಿ, ಒಬ್ಬ ವ್ಯಕ್ತಿಯ ಸಮಗ್ರ ಉಳಿತಾಯದ ಹಣ 100 ರೂಪಾಯಿ ಇದೆ ಅಂತಾದರೆ ಅದರ ವಿಂಗಡಣೆ ಹೀಗಿರಬೇಕು. ಒಂದು 50% ರಿಯಲ್ ಎಸ್ಟೇಟ್. ನೀವು ಯಾಕೆ 50% ಅಂತ ಕೇಳ್ಬೋದು. ಯಾಕಂದ್ರೆ ಒಂದು ಸೈಟೋ ಒಂದು ಮನೆಯನ್ನು ಕೊಂಡುಕೊಂಡಾಗ ಅದು ಲಕ್ಷದಲ್ಲಿ ಇರ್ತದೆ. ಆವಾಗ ನಿಮ್ಮ ದೊಡ್ಡ ಮೊತ್ತ ಅಲ್ಲಿ ಹೋದಂಗೆ ಕಾಣಿಸುತ್ತೆ.
ರಿಯಲ್ ಎಸ್ಟೇಟಲ್ಲಿ 50%, ಬ್ಯಾಂಕಿನಲ್ಲಿ 10% ಮತ್ತು 5% ಚಿನ್ನ ಮತ್ತು ಬೆಳ್ಳಿ, 5% ಇನ್ಶೂರೆನ್ಸು, ಉಳಿದ 30% ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ. ಷೇರು ಮಾರುಕಟ್ಟೆಯಲ್ಲಿ ಎಲ್ಲವೂ ತಿಳಿದಿದ್ರೆ 30% ಹಾಕ್ಬೋದು. ನನಗೆ ಷೇರು ಮಾರುಕಟ್ಟೆ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತಂದ್ರೆ 30% ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಚೆನ್ನಾಗಿ ಎರಡೂ ಪರಿಚಯ ಇದೆ ಅಂತಂದ್ರೆ 15% ಮಾಡ್ಬೋದು. ಇದನ್ನ ಮಾಡಬೇಕು. ಬರೇ ಷೇರು ಮಾರುಕಟ್ಟೆ ಅಲ್ಲ, ಬರೇ ರಿಯಲ್ ಎಸ್ಟೇಟ್ ಅಲ್ಲ, ಬರೇ ಚಿನ್ನದಲ್ಲಿ ಅಲ್ಲ. ಮೊನ್ನೆ ಯಾರೋ ಬಂದು ಕೇಳಿದ್ರು, ಸರ್ ಚಿನ್ನ ಅಂತಂದು ಎಷ್ಟು ತಗೊಳ್ತೀರಿ? 5% ಮೇಲೆ ತಗೊಳಕ್ಕಾಗೋದಿಲ್ಲ, ಅದರಿಂದ ಮೇಲೆ ತಗೊಂಡ್ರೆ ಭದ್ರತೆ ಇಲ್ಲ. ಚಿನ್ನ ಹಿಂದಿನ ದಿನಗಳಲ್ಲಿ ಬಿದ್ದಂತ ಉದಾಹರಣೆಗಳು ತುಂಬಾ ಇದಾವೆ. ಈಗ ಸದ್ಯಕ್ಕೆ ಮೇಲಕ್ಕೆ ಹೋಗಿದೆ. ಈಗ ಹಾಗೆ ಅಂತ ಹೇಳ್ಬಿಟ್ಟು ಇವತ್ತಿನ ರೇಟ್ ನಲ್ಲಿ ಕೊಳ್ಳಿಕ್ಕೆ ನಿಮಗೆ ಎಲ್ಲಿದೆ ಧೈರ್ಯ ಅಲ್ವಾ? ಅದರಿಂದಾಗಿ 5% ಮಾತ್ರ ಚಿನ್ನ. ಇದು ನೀವು ಹೇಳಿದಾಗೆ ಸಾಂಪ್ರದಾಯಿಕ. ಇತ್ತೀಚಿನ ದಿನಗಳಲ್ಲಿ ಬಂದಂತ ಮ್ಯೂಚುವಲ್ ಫಂಡ್ ಷೇರುಗಳಲ್ಲೂ ಹಾಕಬೇಕಾಗುತ್ತೆ. ಸಾಂಪ್ರದಾಯಿಕ ಹೂಡಿಕೆಗಳಾದಂಥ ಬ್ಯಾಂಕು, ಪ್ರಾವಿಡೆಂಟ್ ಫಂಡು, ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ನಿಮಗೆ ಬರೋದು 7-8%. ಆದರೆ ಹಣದ ಉಬ್ಬರ 6-8%, ಸರ್ಕಾರ 4% ಅಂತ ಹೇಳಿದ್ರು ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಹಣದ ಉಬ್ಬರ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಇವತ್ತು ಬ್ಯಾಂಕಿನಲ್ಲಿಟ್ಟ ಹಣದಲ್ಲಿ ಮುಂದಿನ ವರ್ಷ ಅದೇ ರಾಗಿ, ಹಾಲು ಮತ್ತು ಬೆಳ್ಳುಳ್ಳಿನ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ, ಜಾಸ್ತಿ ಆಗಿರುತ್ತೆ. ಅದರಿಂದಾಗಿ ನಮ್ಮ ಹಣವನ್ನು ಸ್ವಲ್ಪ ಜಾಸ್ತಿ ಪರ್ಸಂಟೇಜ್ ಆಗಿ ನಾವು ಬೆನಿಫಿಟ್ ತಗೋಬೇಕು ಅಂತಂದ್ರೆ ಹಣವನ್ನು ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಬೇಕಾಗ್ತದೆ, ಮತ್ತೆ ಮ್ಯೂಚುವಲ್ ಫಂಡ್ ಷೇರುಗಳಲ್ಲಿ ಹಾಕಬೇಕಾಗ್ತದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಸರಿಯಾದಂತ ಮ್ಯೂಚುವಲ್ ಫಂಡ್ಗಳಲ್ಲಿ ಆಯ್ಕೆ ಮಾಡಿ ಹಾಕಿದ್ರೆ ಮತ್ತು ಅದರಲ್ಲಿ ನೀವು 5 ವರ್ಷ 10 ವರ್ಷ ಕಾಯ್ಲಿಕ್ಕೆ ರೆಡಿ ಇದ್ದೀರಿ ಅಂತಂದ್ರೆ ಒಂದು 13-18-20% ವರೆಗೂ ಮ್ಯೂಚುವಲ್ ಫಂಡ್ ಇಂದ ಬರುತ್ತೆ. ಮತ್ತೆ ಅದೇ ಹಣವನ್ನು ಷೇರಲ್ಲಿ ಹಾಕ್ತೀನಿ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ವೈಪರೀತ್ಯಗಳು ಜಾಸ್ತಿ ಇದಾವೆ, ಸ್ವಲ್ಪ ಭಯ ಪಡಬೇಕಾಗ್ತದೆ, ಎದೆ ಗಟ್ಟಿ ಇರಬೇಕಾಗ್ತದೆ. ಹಾಕಿದ್ರೆ ನಿಮಗೆ ಶೇರ್ನಲ್ಲಿ ಕೂಡ ಒಂದು 13-20-25-30% ವರೆಗೂ ವರ್ಕೌಟ್ ಆಗುತ್ತೆ. ಆದರೆ ನೀವು ಷೇರುಗಳಲ್ಲಿ ನೀವು ಹಣವನ್ನು ಹಂಚಿ ಹಾಕಬೇಕಾಗುತ್ತೆ, ಒಂದೇ ಶೇರಲ್ಲಿ ಅಲ್ಲ. ಅದರಿಂದ ಸಾಂಪ್ರದಾಯಿಕ ಹೂಡಿಕೆಯಲ್ಲೂ ಸ್ವಲ್ಪ ಹಣ ಮತ್ತು ಇಂದಿನ ದಿನಗಳ ವಿಶೇಷವಾದಂಥ ಇನ್ಸ್ಟ್ರೂಮೆಂಟ್ಗಳಲ್ಲಿ ಕೂಡ ಹಾಕಬೇಕಾಗ್ತದೆ. ಸರ್, ಈ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತೀನಿ, ಅದರಲ್ಲೂ ಈ SIP ಅದರ ಎಲ್ಲ ಏನಿದೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಿನ್ನ ಬೆಳ್ಳಿ ಬಂದಂಥ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಯಾರೆಲ್ಲ ಗೃಹಿಣಿಯರಿರ್ತಾರೆ ಅವರಿಗೆ ಒಂದು ಹೂಡಿಕೆ ಗೊತ್ತಿರೋದಂತ ಅಂದರೆ ಅದು ಚಿನ್ನ ಖರೀದಿ ಮಾಡೋದು, ಅದನ್ನ ನಮ್ಮ ಕಷ್ಟ ಬಂದಾಗ ನಮ್ಮ ಕಷ್ಟಕ್ಕಾಗತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅದ್ರ ಜೊತೆ ಕಾಪರ್ ಕೂಡ ಇದೆ ಸರ್, ಇತ್ತೀಚೆಗೆ ಏರಿಕೆ ಕೂಡ ಆಗಿತ್ತು ಕಾಪರ್. ಹಾಗಾಗಿ ಕಾಪರ್ ಅದ್ರ ಮೇಲೂ ಕೂಡ ಇನ್ವೆಸ್ಟ್ ಮಾಡ್ಬೋದಾ? ಕಾಪರ್ ಅನ್ನು ತೆಗೆದು ಮನೆಯಲ್ಲಿ ಇಟ್ಕೊಳ್ಳಕ್ ಆಗೋದಿಲ್ಲ, ಅದೇನು ಆತರ ಇಂಪ್ರೂವ್ ಆಗೋದಿಲ್ಲ. ಕಾಪರ್ ಫ್ಯೂಚರ್ಸ್ ತಗೋಬೇಕಾಗ್ತದೆ, ಆಪ್ಷನ್ಸ್ ತಗೊಳ್ಬೇಕಾಗ್ತದೆ. ತುಂಬಾ ರಿಸ್ಕ್ ಇದೆ, ವೈಪರೀತ್ಯಗಳು ಸಿಕ್ಕಾಪಟ್ಟೆ ಇದ್ದಾವೆ. ಕಾಪರ್ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಹೇಳಿಕೊಳ್ಳುವಂತ ಒಂದು ಹೂಡಿಕೆ ಅಲ್ಲ. ಚಿನ್ನ ಬೆಳ್ಳಿ ಕೂಡ ಮನೆಯಲ್ಲಿ ಇಟ್ಕೊಳ್ಳಕ್ ಆಗೋದಿಲ್ಲ. ನೀವು ಚಿನ್ನದ ಡಿಜಿಟಲ್ ಗೋಲ್ಡ್ ತಗೊಳ್ಬಹುದು, ಚಿನ್ನದ ETF-ಗಳನ್ನು ತಗೊಳ್ಬಹುದು, ಹಾಗೂ ಸಿಲ್ವರ್ ETF-ಗಳು ತಗೊಳ್ಬಹುದು. ಅವಾಗ ಏನಾಗುತ್ತೆ, ನೀವು ಯಾವುದೋ ಹಣವನ್ನು ತಿಂಗಳು ಹಾಕೊಂಡು ಹೋಗ್ತೀರಿ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಹುಡುಗಿ ಹುಟ್ಟಿದ್ದಾಳೆ, ಹುಡುಗರು ಹುಡ್ತಾರೆ. ಹುಡುಗಿಯರು ಹುಟ್ಟಿದಾಗ ವಿಶೇಷ ಕಾಳಜಿ ಏನು ಅಂತಂದ್ರೆ ಒಂದಷ್ಟು ಚಿನ್ನ ಅವರಿಗೆ ನಾವು ಒದಗಿಸಿ ಕೊಡಬೇಕಾಗತ್ತೆ. ಮದುವೆಗೂ ಚಿನ್ನ ಬೇಕಾಗತ್ತೆ ಸಾಂಪ್ರದಾಯಿಕವಾಗಿ ನೋಡುವಾಗ. ಆದ್ದರಿಂದ ನಾವೇನ್ ಮಾಡ್ತೀವಿ, ತಾಯಂದ್ರೆ ಏನ್ ಮಾಡ್ತಾರೆ, ಫಿಸಿಕಲ್ ಗೋಲ್ಡ್ ನ ಒಂದು ವರ್ಷಕ್ಕೊಂದ್ಸರಿ ಒಂದು 10-15-20 ಸಾರಿ ಖರೀದಿ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಸ್ಥಿತಿವಂತರಾದ್ರೆ 1 ಲಕ್ಷ 2 ಲಕ್ಷ ಹಾಕ್ತಾರೆ. ಮಗು ಒಂದು 25 ವರ್ಷ ಬರಬೇಕಾದ್ರೆ ನಿಮ್ಮ ಹತ್ರ ಒಂದು 30 ಲಕ್ಷದ ಚಿನ್ನ ಇದ್ರೂ ಇರಬಹುದು. ಅದರ ಬದಲಾಗಿ ಇಂದಿನ ದಿನಗಳಲ್ಲಿ ಡಿಜಿಟಲ್ ಗೋಲ್ಡ್ ಇದೆ. ನೀವು ETF ಅಂತ ಹಾಕಿದ್ರೆ, ಡಿಜಿಟಲ್ ಗೋಲ್ಡ್ ಅಲ್ಲಿ ಹಾಕಿದ್ರೆ ಸರ್ಟಿಫಿಕೇಟ್ ಮಾತ್ರ ನಿಮ್ಮ ಹತ್ರ ಇರುತ್ತೆ. ಆ ಸರ್ಟಿಫಿಕೇಟ್ ಅಲ್ಲಿ ಹಾಕಿದಂತ ದುಡ್ಡು ಚಿನ್ನದ ಮೇಲೆ ಹೋಗ್ತಿದ್ದಾಗೆ ಅದರ ಯೂನಿಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮುಂದಿನ ದಿನಗಳಲ್ಲಿ ಅದನ್ನು ಮದುವೆಯ ಸಮಯದಲ್ಲಿ ಅಥವಾ ಹುಡುಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾರಿಕೊಂಡು ಆ ಚಿನ್ನವನ್ನು ಕೂಡ ಬಳಸಬಹುದು. ನಿಮಗೆ ಅಲ್ಲಿ ಸಿಕ್ಕಿದಷ್ಟೇ ಇಲ್ಲಿ ಸಿಗುತ್ತೆ. ಸೊ ನಿಮ್ಮ ಪ್ರಕಾರ ಈ ಫಿಸಿಕಲ್ ಗೋಲ್ಡ್ಗಿನ್ನ ETF ಅಥವಾ ಈ ಕಾಯಿನ್ ಏನಿದೆ ಅದನ್ನು ತೆಗೆದುಕೊಳ್ಳಬಹುದು. ಸರ್, ಇನ್ನೊಂದು ಈ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಮ್ಯೂಚುವಲ್ ಫಂಡ್ ಬಗ್ಗೆ ಬೇಸಿಕ್ ನಾಲೆಜ್ ಕೂಡ ಕೆಲವರಿಗಿರಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡೋಣ ಸರ್. ಮ್ಯೂಚುವಲ್ ಫಂಡ್ ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ.
ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಹಾಕಿದವರ ಸಂಖ್ಯೆ ಅಂದಾಜು 13 ಕೋಟಿ. ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿದವರು ಮಲ್ಟಿಪಲ್ ಅಕೌಂಟ್ಸ್ ಇರುತ್ತೆ, ಎಲ್ಲ ತಗೊಂಡ್ರೆ 7 ಕೋಟಿ ಮಾತ್ರ. ಷೇರಿನಲ್ಲಿ ಹಣ ಹಾಕುವವರ ಸಂಖ್ಯೆ 4 ಕೋಟಿ ಮಾತ್ರ. ಅಂದರೆ ನೀವು ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದಿರಿ. ಇದರ ಬಗ್ಗೆ ತಿಳುವಳಿಕೆ ಅತಿ ಕಡಿಮೆ ಇದೆ. ಡೆವಲಪ್ಡ್ ಕಂಟ್ರಿಗಳು ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿದವರ ಸಂಖ್ಯೆ ಅಂದಾಜು 30ರಿಂದ 45%. ಭಾರತದಲ್ಲಿ ಇನ್ನೂ ಕೂಡ 5% ಕ್ರಾಸ್ ಆಗಿಲ್ಲ. ಇದರ ಬಗ್ಗೆ ಆದಷ್ಟು ಬೇಗ ಎಲ್ಲರೂ ಅರಿತುಕೊಳ್ಳಬೇಕು. ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ. ಯಾಕಂತಂದ್ರೆ ನಾನು ನೋಡಿದ್ದೀನಿ, ನಾವು ಗಂಡಸರಿಗೆ ನಾವು ಕ್ಲಾಸ್ ಮಾಡಬೇಕಾದ್ರೆ, ಫ್ರೀ ಕ್ಲಾಸ್ ಆಗಲಿ ಯಾವುದೇ ಕ್ಲಾಸ್ ಆಗಲಿ, ದೊಡ್ಡ ಸಂಖ್ಯೆಯಲ್ಲಿ ಬರುವವರು ಗಂಡಸರು. ಫೈನಾನ್ಸ್ ಅನ್ಬೇಕಾದ್ರೆ ಹೆಂಗಸರು ಇದು ನಮ್ಮದಲ್ಲ ಅಂತ ಬಿಟ್ಬಿಡ್ತಾರೆ. ಗಂಡಸರು ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಹೆಂಗಸರಿಗೆ, ಲಕ್ಷ್ಮಿಯರಿಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದಿದ್ದರೆ ಗಂಡನನ್ನು ತಡೀತಾರೆ. ಹಾಕ್ಬೇಡಿ, ಇದು ಮೇಲೆ ಕೆಳಗೆ ಹೋಗ್ಬಿಡುತ್ತೆ, ಲಾಸ್ ಆಗುತ್ತೆ. ದೀರ್ಘಕಾಲಿಕ ಹೂಡಿಕೆಯಲ್ಲಿ ಲಾಸ್ ಆಗುವಂತ ಪ್ರಮೇಯ ಅತಿ ಕಡಿಮೆ. ನೀವು ಯಾವುದೋ ಹಣವನ್ನು SIP ಹಾಕ್ತೀರಿ, 1 ವರ್ಷ ಲಾಸ್ ಆಗ್ಬೋದು, ಆಗದೆ ಇರ್ಬೋದು. 3 ವರ್ಷ ಲಾಸ್ ಆಗ್ಬೋದು, ಆಗದೆ ಇರ್ಬೋದು. 5 ವರ್ಷ ಲಾಸ್ ಅತಿ ಕಡಿಮೆ ಆಗುತ್ತೆ. 10 ವರ್ಷಕ್ಕೆ ತುಂಬಾ ಲಾಸ್ ಕಮ್ಮಿ ಆಗೋಗುತ್ತೆ. ಪ್ರಾಫಿಟ್. 15 ವರ್ಷಕ್ಕೆ ಹಿಂಗಂದು ನೋಡ್ಕೋಬೇಕು ಎಷ್ಟು ಪ್ರಾಫಿಟ್ ಬಂದಿದೆ ಅಂತ. 25 ವರ್ಷಕ್ಕೆ ನೀವು ಪರ್ಮನೆಂಟ್ ಆಗಿ ಸ್ಮೈಲ್ ಮಾಡ್ತಾನೆ ಇರ್ತೀರಿ, ಅಷ್ಟು ದುಡ್ಡು ಬಂದಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ದುಡ್ಡಿದೆ. ಬೆಳಿಗ್ಗೆ ಹಾಕಿ ಸಾಯಂಕಾಲ ತೆಗಿತೀನಿ ಅಂತಂದ್ರೆ ಆಗೋದಿಲ್ಲ. ಇದು ನಷ್ಟ, ಕಟ್ಟಿಟ್ಟ ಬುತ್ತಿ. ಮತ್ತು ಅದಕ್ಕೆ ಸ್ಪೆಷಲ್ ಸ್ಕಿಲ್ಸ್ ಬೇಕಾಗುತ್ತೆ. ನಾನು ಕೂಡ ಇವತ್ತವರೆಗೆ ಅದನ್ನ ಎಷ್ಟೋ ಟ್ರೈ ಮಾಡಿ ನನಗೆ ಗೊತ್ತಾಯ್ತು ಇದರಲ್ಲಿ ಪ್ರಾಫಿಟ್ ಇಲ್ಲ ಅಂತ. ನಾವೇನಿದ್ರು ಕೂಡ ಲಾಂಗ್ ಟರ್ಮ್, ದೀರ್ಘಾವಧಿ ಅಂದ್ರೆ ಏನು? ನಿಮಗೀಗ 25 ವರ್ಷ ಅಂತ ಇಟ್ಕೊಳ್ಳೋಣ, 60 ವರ್ಷದವರೆಗೂ ದೀರ್ಘಾವಧಿ. ಯಾರೊಬ್ರು 40 ವರ್ಷದವ್ರು ಸಿಗ್ತಾರೆ, ಇನ್ನು 20 ವರ್ಷ ದೀರ್ಘಾವಧಿ. ಇನ್ಯಾರೊಬ್ರು 50 ವರ್ಷದವರೆಗೆ 10 ವರ್ಷ. 60 ವರ್ಷದವ್ರು ಬರ್ತಾರೆ, ನಿಮಗೆ ದೀರ್ಘಾವಧಿ ಇಲ್ಲ. ಏನಿದ್ದರೂ ಕೂಡ ಇರೋ ದುಡ್ಡನ್ನು ಮ್ಯಾನೇಜ್ ಮಾಡಬೇಕು. ಸರ್, ಇವಾಗ ಈ SIP ಅಥವಾ ಅದ್ರ ಜೊತೆಲಿ ಲಂಸಮ್ ಅನ್ನೋದೊಂದಿದೆ. ಸೊ ಅದರಲ್ಲಿ ಯಾವ್ದು ಬೆಸ್ಟ್ ಸರ್? ನಿಮ್ಮ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಮನೆಯಲ್ಲಿ ಗಣಹೋಮ ಮಾಡೋದು ಒಳ್ಳೇದು, ಸತ್ಯನಾರಾಯಣ ಪೂಜೆ ಮಾಡೋದು ಒಳ್ಳೇದು? ಎರಡು ಒಂದೇ, ಒಳ್ಳೇದೇ, ನಮಗ್ ಒಳ್ಳೇದೇ. ಎರಡು ಬೆಸ್ಟ್ ಅಂದ್ರೆ ನೋಡಿ, ನನಗೆ ಸಂಬಳ ಬರೋದು ತಿಂಗಳಿಗೊಮ್ಮೆ. ನಾನು ಬಿಸ್ನೆಸ್ ಮಾಡ್ತೀನಿ, 6 ತಿಂಗಳಿಗೊಂದ್ಸರಿ ಪ್ರಾಫಿಟ್ ಬರುತ್ತೆ. ನನ್ನ ಹತ್ರ ಲಂಸಮ್ ಎಲ್ಲಿದೆ? ಈಗ ನಿಮ್ಮ ಹತ್ರ ನಿಮ್ಮ ವಯಸ್ಸಿನಲ್ಲಿ ಲಂಸಮ್ ಎಲ್ಲಿದೆ? ನಿಮ್ ತಾಯಿ ಏನಾದ್ರು ಕೊಟ್ರೆ, ಇನ್ಶೂರೆನ್ಸ್ ಇಂದ ಹಣ ಬಂದ್ರೆ, ಇನ್ಯಾವುದೋ ಒಂದು ಜಮೀನನ್ನು ಮಾರಿದಾಗ ದುಡ್ಡು ಬರ್ತದೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಇರುವುದಿಲ್ಲ ಸಣ್ಣ ವಯಸ್ಸಿನವ್ರ ಹತ್ರ. ಆದ್ರಿಂದ ನಿಮಗೆ ಹೇಳಿ ಮಾಡಿದ್ದು ತಿಂಗಳು ಹಾಕುವಂತ ಮಾಸಿಕ SIP ಹೂಡಿಕೆ, ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ಅರ್ಥ ಏನು ಅಂತಂದ್ರೆ, ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ಹಾಕೋದಕ್ಕೆ ನಾವು SIP ಎಂದು ಕರೆಯುತ್ತೇವೆ. ಇದು ಸರ್ವಶ್ರೇಷ್ಠ. ನೀವು 5 ವರ್ಷ SIP ಮಾಡಿದ್ರೆ ಲಾಸ್ ಆಗುವಂತ ಚಾನ್ಸೇ ಇಲ್ಲ. ಆದರೆ ನಿಮಗೆ ಇನ್ನೂ 5 ವರ್ಷ ನನಗೆ ಈ ದುಡ್ಡು ಬೇಡ, ಈ ದುಡ್ಡು ಹೇಗಿದ್ದರೂ ಹೆಚ್ಚುವರಿ ದುಡ್ಡು, ಅಧಿಕವಾಗಿ ನನ್ನ ಹತ್ರ ಇರುವಂತ ದುಡ್ಡು, ಎಲ್ಲಿಂದಲೋ ಬಂದದ್ದು, ಯಾರೋ ನನಗೆ ಬಹುಮಾನವಾಗಿ ಗಿಫ್ಟ್ ಆಗಿ ಕೊಟ್ಟದ್ದು ಅಂತಂದ್ರೆ, ನಿಮಗೆ ಲಂಸಮ್ನಲ್ಲಿ ಬರುವಷ್ಟು ಪ್ರಾಫಿಟ್ SIP ಲಿ ಬರುವುದಿಲ್ಲ. ಯಾಕಂದ್ರೆ ನೀವು SIP ಯಲ್ಲಿ ತಿಂಗಳು ಹಾಕೊಂಡು ಹೋಗಿದ್ದೀರಿ. ಇಲ್ಲಿ ನೀವು ಹಾಕಿದಂತ ದುಡ್ಡು ಮೊದಲನೇ ದಿವಸದಿಂದನೇ ಗಳಿಕೆಯನ್ನು ಪ್ರಾರಂಭ ಮಾಡಿ. ನಾನು ಹೇಳೋದು ಯಂಗ್ಸ್ಟರ್ಸಿಗೆ ಎರಡನ್ನೂ ಮಾಡಿ. ಮಾಸಿಕವಾಗಿ ಹಣವನ್ನು ಹಾಕೊಂಡು ಹೋಗಿ, ಯಾವತ್ತಾದ್ರೂ ಬೋನಸ್ ಬಂದ್ರೆ ಅದನ್ನು ಹಾಕಿ. ನಾನೊಂದು ಸಣ್ಣ ಲೆಕ್ಕ ಹೇಳ್ತೇನೆ, ಗೃಹಿಣಿಯರಿಗೆ ಅನುಕೂಲ ಆಗ್ಲಿ ಅಂತ. ನೋಡಿ, ತಿಂಗಳಿಗೆ ಒಂದು 5,000 ರೂಪಾಯಿ. ಈಗ 40-30 ಸಾವಿರ ಕಮ್ಮಿ ಯಾರಿಗೂ ಸಂಬಳ ಇಲ್ಲ. 30,000 ತಿಂಗಳಿಗೆ 5,000 ಉಳಿಸ್ಕೊಂಡು ಹೋಗಿ. ಅಂದ್ರೆ ನೀವು ದುಂಬಾಲು ಬೀಳಬೇಕು ಗಂಡಸರಿಗೆ. ನೀವು ಗೃಹಲಕ್ಷ್ಮಿ ಆಗಿದ್ರೆ, ಫುಲ್ ಟೈಮ್ ಗೃಹಲಕ್ಷ್ಮಿ ಆಗಿದ್ರೆ
5,000 ಹಾಕ್ಲೇಬೇಕು, ಅದು ನಾನೇ ಸೂಪರ್ವೈಸ್ ಮಾಡಿ ಹಾಕ್ತೀನಿ, ನನ್ನ ಹೆಸರಲ್ಲೇ ಇರಲಿ, ಅದು ಬೇಕಾದ್ರೆ ಹೇಳಿ, ಆಯ್ತಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಅದನ್ನ ಜಾಸ್ತಿ ಉದ್ದವಾಗಿ ಬಿಟ್ಟಷ್ಟು ಅನುಕೂಲ ಜಾಸ್ತಿ. ಚಕ್ರ ಬಡ್ಡಿಯ ಪ್ರಯೋಜನ ಸಿಕ್ಕುವುದು ಕೊನೆಯಲ್ಲಿ. ಉದಾಹರಣೆಗೆ 55 ವರ್ಷಕ್ಕೆ ನಿಮ್ಮಲ್ಲಿ ಒಂದು 1 ಲಕ್ಷ 1 ಕೋಟಿ ಜಮಾ ಆಗುತ್ತೆ ಅಂತಂದ್ರೆ 60 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಆಗ್ಬಿಡುತ್ತೆ. ಅದರಿಂದ ಬೇಗ ಪ್ರಾರಂಭ ಮಾಡಬೇಕು. ನೀವು ಅದರ ಬದಲಾಗಿ ಅದರ ಒಟ್ಟಿಗೆನೆ ಒಂದಷ್ಟು ಲಂಸಮ್, ನೀವು ತಿಂಗಳಿಗೆ 5,000 ಹಾಕೊಂಡು ಹೋಗ್ತೀನಿ 25 ವರ್ಷ ಅಂತಂದ್ರೆ ರಿಟೈರ್ಮೆಂಟ್ ಟೇಕನ್ ಕೇರ್ ಆಫ್, ಮತ್ತೇನು ಮಾಡ್ಬೇಕಾಗಿಲ್ಲ. ನೀವು 5,000 ಹಾಕೋದು 25ನೇ ವಯಸ್ಸಿನಲ್ಲಿ 5,000, 45ನೇ ವಯಸ್ಸಿನಲ್ಲಿ 5,000. ಈ 5,000 45ನೇ ವಯಸ್ಸಿನಲ್ಲಿ ಸಣ್ಣ ಕ್ಷುಲ್ಲಕ ಅಮೌಂಟ್ ಆಗುತ್ತೆ, ಸಂಬಳ ಜಾಸ್ತಿ ಆಗಿರುತ್ತೆ. ಮತ್ತೆ ಇನ್ನೂ ಒಂದು ಲೆಕ್ಕ ಹೇಳ್ಬಿಡ್ತೀನಿ, ಇವತ್ತಿನ ಮಟ್ಟಿಗೆ ನನಗೆ ಯಾವುದೋ ಒಂದು 5 ಲಕ್ಷ ಬಂತು, ಇಲ್ಲ ನಾನು ನಮ್ಮ ತಂದೆ ಹತ್ರ ಕೇಳಿ 5 ಲಕ್ಷ ಹಾಕಿದೆ, ನನಗೀಗ 25 ವರ್ಷ. ನಿಮಗೆ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ಅದನ್ನ 15% ಬರುವಂತ ಮ್ಯೂಚುವಲ್ ಫಂಡ್ಗಳು ಅಲ್ಲೇನಾರು ಹಾಕಿದ್ರಿ ಅಂತಂದ್ರೆ ರಿಟೈರ್ಮೆಂಟ್ ಇಸ್ ಆಲ್ಮೋಸ್ಟ್ ಟೇಕನ್ ಕೇರ್ ಆಫ್. ಹಾಗೂ 5 ಲಕ್ಷ ಹಾಕಿದ್ರಿ, ತಿಂಗಳು 5,000 ಹಾಕ್ತಿದ್ರಿ, ದೊಡ್ಡ ಮಟ್ಟಿನಲ್ಲಿ ರಿಟೈರ್ಮೆಂಟ್ ದುಡ್ಡು ಬರುತ್ತೆ. ಇಲ್ಲ 5 ಲಕ್ಷ ಈಗ ಹಾಕ್ತೀರಿ, ಇನ್ನು 5 ವರ್ಷ ಬಿಟ್ಟು ಮತ್ತೆ 5 ಲಕ್ಷ ಹಾಕ್ತೀರಿ, ಮತ್ತೊಂದು 3 ವರ್ಷ ಬಿಟ್ಟು ಒಂದು 5 ಲಕ್ಷ ಹಾಕ್ತೀರಿ ಅಂತ ಹಾಕೊಂಡೋದ್ರೂ ದೊಡ್ಡ ಮಟ್ಟಿನಲ್ಲಿ ನಿಮಗೆ ಹಣ ಒದಗಿ ಬರುತ್ತೆ ದೀರ್ಘಾವಧಿಯಲ್ಲಿ. ಸರ್, ಈ ಶೇರ್ ಮಾರ್ಕೆಟ್ ಬಂದಂತ ಸಂದರ್ಭದಲ್ಲಿ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಅದೇ ರೀತಿಯಾಗಿ ಸ್ಮಾಲ್ ಕ್ಯಾಪ್ 3 ಕ್ಯಾಟಗರಿನಲ್ಲಿ ವಿಂಗಡಣೆ ಮಾಡಿರ್ತಾರೆ. ಜನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು? ಅಕಸ್ಮಾತ್ ಆಯ್ಕೆ ಮಾಡ್ಕೊಂಡ್ರು ಹೇಗೆ ವರ್ಕ್ ಆಗುತ್ತೆ? ಅದು ಯಾವ್ದು ಬೆಸ್ಟ್? ಬಹಳ ಒಳ್ಳೆಯ ಇಂಟೆಲಿಜೆಂಟ್ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ಲಾರ್ಜ್ ಕ್ಯಾಪ್ ಅಂತಂದ್ರೆ ಯಾವ ಕಂಪನಿಯ ಟರ್ನ್ ಓವರು ಅಂದ್ರೆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಬಂಡವಾಳೀಕರಣ 1 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಅದು ಲಾರ್ಜ್ ಕ್ಯಾಪ್. ಒಂದು 35,000 ಮೇಲಿದ್ರೆ 1 ಲಕ್ಷದೊಳಗಿದ್ರೆ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂತಂದ್ರೆ 35,000 ಬಂಡವಾಳೀಕರಣಕ್ಕಿಂತ ಕಮ್ಮಿ. ಇದು ಸೇಬಿಯವರು ಮಾಡಿದ ಒಂದು ವರ್ಗೀಕರಣ. ಲಾರ್ಜ್ ಕ್ಯಾಪ್ ನಲ್ಲಿ ಹಣವನ್ನು ಹೂಡಿದ್ರೆ ಭದ್ರತೆ ಜಾಸ್ತಿ, ಪ್ರಾಫಿಟ್ ಸ್ವಲ್ಪ ಕಮ್ಮಿ. ನಿಮಗೆ 12ರಿಂದ 15-16% ವರೆಗೂ ದೀರ್ಘಾವಧಿಯಲ್ಲಿ ಒದಗಿ ಬರ್ಬೋದು, ನಾಳೆ ಬೆಳಿಗ್ಗೆ ಅಲ್ಲ. ಉದಾಹರಣೆಗೆ ಇವತ್ತೊಬ್ರು ನನಗೆ ಫೋನ್ ಮಾಡಿದ್ರು, ಎಲ್ಲಿಂದ? ಶಿವಮೊಗ್ಗದಿಂದ. ಸರ್, ನನ್ನ ಹತ್ರ ಒಂದು 2 ಕೋಟಿ ದುಡ್ಡಿದೆ, ಅದನ್ನು ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀನಿ, ಒಂದು 2 ವರ್ಷದಲ್ಲಿ ದುಡ್ಡು ಬರುತ್ತಾ? ಬರಲ್ಲ. 2 ವರ್ಷಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. 5 ವರ್ಷ ಇಟ್ಕೋತೀನಿ ಅಂತಂದ್ರೆ ನಿಮಗೆ ನಾನು ಸಲಹೆ ಕೊಡ್ತೀನಿ. 2 ವರ್ಷಕ್ಕೆ ಬೇಕು ಅಂತಂದ್ರೆ ನಾನು ಹೇಳೋದು ಫಿಕ್ಸ್ಡ್ ಡಿಪಾಸಿಟೇ ಗತಿ. ಆಯ್ತು. ಈಗ ನಿಮಗೆ ಭದ್ರತೆ ಸ್ವಲ್ಪ ಕಮ್ಮಿ, ಪ್ರಾಫಿಟ್ ಜಾಸ್ತಿ ಆಗಬೇಕು ಅಂತಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಹಾಕಿ. ಆದರೆ ಹೂಡಿಕೆಯ ಅವಧಿ ಕನಿಷ್ಠ ಪಕ್ಷ 5ರಿಂದ 7 ವರ್ಷ ಇರಬೇಕು. ನಿಮಗೆ ಭದ್ರತೆ ಏನೂ ಪರವಾಗಿಲ್ಲ, ನನ್ನ ಹತ್ರ ಇರೋ ದುಡ್ಡು ಎಕ್ಸ್ಟ್ರಾ, ಮತ್ತೆ ನನಗೆ ಪ್ರಾಫಿಟ್ ಜಾಸ್ತಿ ಆಗಬೇಕು ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕಿ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು, ಶೇರಲ್ಲೂ ಹಾಕ್ಬೋದು. ಹಾಕಿದಾಗ ನಿಮಗೆ ಏನಿದ್ರು ಒಂದು ಅಂದಾಜು 16ರಿಂದ 18ರವರೆಗೂ ವರ್ಕೌಟ್ ಆಗ್ಬೋದು, ದೀರ್ಘಾವಧಿ ಒಂದು 7-8 ವರ್ಷದಲ್ಲಿ. ಆದರೆ ಭದ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಣ ಮೇಲೆ ಕೆಳಗೆ ಹೋದಾಗ ಅಯ್ಯೋ ಅಯ್ಯೋ ಅಂತ ಹೇಳ್ತಾರಲ್ಲ, ಅವರಿಗೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಯೋಗ್ಯವಲ್ಲ, ಏನಾದರೂ ಲಾರ್ಜ್ ಕ್ಯಾಪ್ ಮಾತ್ರ ಯೋಗ್ಯ. ಸರ್, ಈ ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಅದನ್ನ ಹೊರತುಪಡಿಸಿ ಈ ಗೌರ್ನಮೆಂಟ್ ಇಂದನೂ ಕೂಡ ಇವಾಗ FD ಇದೆ, PPF ಇದೆ, ಅದೇ ರೀತಿಯಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಸೊ ಈ ಯೋಜನೆಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ? ಯಾಕಂತ ಅಂದ್ರೆ ಜನ ಹೆಂಗೆ ಅಂತ ಅಂದ್ರೆ, ನಾವು ಏನಾದ್ರೂ ಇದಿದೆ ಅಂತ ನೆನಪು ಮಾಡೋವರೆಗೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ನಿಶ್ಚಿತ ಠೇವಣಿ, ಫಿಕ್ಸ್ಡ್ ಡಿಪಾಸಿಟ್ ಹಣವನ್ನು ಹಾಕಿದ್ರೆ ಒಂದು 6.5ರಿಂದ 7.5% ವರೆಗೂ ಒದಗಿ ಬರಬಹುದು. ನಾನು ಆಗ್ಲೇ ಹೇಳಿದೆ 10% ಹಣ ಏನಿದ್ದರೂ ಬ್ಯಾಂಕಿನಲ್ಲಿ ಇರಬೇಕು. ನನ್ನ ಒಟ್ಟು ಸೇವಿಂಗ್ಸ್ ಇವತ್ತಿನವರೆಗೆ 70 ಲಕ್ಷ, ನನಗೀಗ 35 ವರ್ಷ ವಯಸ್ಸಾಗಿದೆ ಅಂತಂದ್ರೆ 7 ಲಕ್ಷವನ್ನು ನಾನು ಬ್ಯಾಂಕಿನಲ್ಲಿಯೇ ಇಡಬೇಕು. ಅದನ್ನ ತೆಗೆದುಬಿಟ್ಟು ಎಲ್ಲೆಲ್ಲೂ ಹಾಕಬಾರ್ದು. ಅದು ತೊಂದರೆಗೆಂದರೆ ಸಾಲ ಸೋಲ, ಶಾಲೆ ಗೀಲೆ ಅದಕ್ಕೆಲ್ಲ ಬೇಕಾಗುತ್ತೆ. ಆ ದುಡ್ಡನ್ನು ನೀವು ಫಿಕ್ಸ್ಡ್ ಡಿಪಾಸಿಟ್ ಇಡ್ಬೋದು, ಗವರ್ಮೆಂಟ್ ಬಾಂಡ್ಗಳಲ್ಲಿ ಹಾಕಿರಿ ಏನೂ ಬರೋದಿಲ್ಲ. ಆಮೇಲೆ PPF ಅಲ್ಲಿ ಹಾಕ್ಬೋದು. ಹಿಂದಿನ ದಿನಗಳಲ್ಲಿ PPF ಬಹಳ ಆಕರ್ಷಕವಾಗಿತ್ತು. ಯಾಕಂತಂದ್ರೆ ನಿಮಗೆ ಬಂದ ಬಡ್ಡಿಗೆ
ಮನ್ನಾ ಇತ್ತು, 30% ವರೆಗೆ ಏನೋ ಇತ್ತು, ATC ಅಂತಿತ್ತು, ಅದನ್ನ ತೆಗೆದು ಬಿಟ್ಟಿದ್ದಾರೆ. ಈಗ PPF ಅಲ್ಲಿ ಹಾಕೋದು ಏನು ಪ್ರಯೋಜನ ಇಲ್ಲ ಅಂತ ಆಗ್ಬಿಟ್ಟಿದೆ. ಅದರಿಂದ ನನ್ನ ಸಲಹೆ, ಆ ದುಡ್ಡನ್ನು ನೀವು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಯಾವ ಮ್ಯೂಚುವಲ್ ಫಂಡ್ ಅವರು ತಮ್ಮಲ್ಲಿ ಕ್ರೋಢೀಕರಣ ಆದ ಹಣವನ್ನು ಕೇವಲ ಬ್ಯಾಂಕಿನಲ್ಲಿ ತೊಡಗಿಸುತ್ತಾರೋ ಅದಕ್ಕೆ ಡೆಟ್ ಮ್ಯೂಚುವಲ್ ಫಂಡ್ ಅಂತಾರೆ. ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಒಂದು 6.5 ಇಂದ 7.5 ಬರುತ್ತೆ ಅಂದ್ರೆ ಇಲ್ಲೂ ಕೂಡ ಅದೇ ತರದಲ್ಲಿ ನಿಮಗೆ ಪ್ರಾಫಿಟ್ ಒದಗಿ ಬರ್ತದೆ. ಸರ್, ಇವಾಗ ಬ್ಯಾಂಕ್, ಅದರ ಜೊತೆಯಲ್ಲಿ ಪೋಸ್ಟ್ ಆಫೀಸ್ ಕೂಡ ಇದೆ. ಈ ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡೋದು ವರ್ಕ್ ಆಗುತ್ತೆ ಸರ್? ಯಾಕಂತಂದ್ರೆ ಈ ಹಳೆಯ ಸಂಪ್ರದಾಯ ಅಂತ ಹೇಳ್ತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಪೋಸ್ಟ್ ಆಫೀಸ್. ಹಂಗಾಗಿ ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬ್ಯಾಂಕು ಪೋಸ್ಟ್ ಆಫೀಸು ಅದು ಬ್ರದರ್ ಸಿಸ್ಟರ್ ಎರಡೂ ಒಂದೇನೆ. ಅಲ್ಲೂ ಕೂಡ ಅಷ್ಟೇನೆ 6.5 ಇಂದ 7.5 ಮ್ಯಾಕ್ಸಿಮಮ್. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಬ್ಯಾಡ್ ನ್ಯೂಸ್ ಕೊಡ್ತೀನಿ. ಇದೇನು 6.5 7.5 ಇದೆ, ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂಥದ್ದಲ್ಲ, ಕೆಳಗೆ ಬರುವಂಥದ್ದು. ಇನ್ನೊಂದು 5-10 ವರ್ಷದಲ್ಲಿ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸಿಂದ 4.5ಕ್ಕೆ ಬಂದ್ಬಿಡ್ತದೆ. ಆದ್ದರಿಂದ ಕೇವಲ 10% ಇಟ್ಕೋಬಹುದು ಇವತ್ತಿನ ನಾಳೆ ಖರ್ಚಿಗೋಸ್ಕರ. ದೊಡ್ಡ ಮಟ್ಟಿನಲ್ಲಿ ಎಲ್ಲವನ್ನೂ ನಾನು ಫಿಕ್ಸೆಡ್ ಡಿಪಾಸಿಟ್ ಇಡ್ತೇನೆ ಅಂತಂದ್ರೆ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ತಾ ಇರ್ತೀರಿ ವರ್ಷ. ಮೊನ್ನೆ ಯಾರೊಬ್ರು ಫೋನ್ ಮಾಡಿದ್ರು, ಸರ್ 4 ಕೋಟಿ, ಅವ್ರಿಗೆ 60 ವರ್ಷ, 4 ಕೋಟಿ ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದೇನೆ. ತಪ್ಪು. ಅಷ್ಟು ದುಡ್ಡು ಇಡುವ ಅಗತ್ಯತೆ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಖರ್ಚಿಗೆ. ಒಂದು 20-30 ಲಕ್ಷ. ಉಳಿದದ್ದನ್ನ ಡೆಟ್ ಮ್ಯೂಚುವಲ್ ಫಂಡು, ಇಲ್ಲ ಹೈಬ್ರಿಡ್ ಮ್ಯೂಚುವಲ್ ಫಂಡು, ಇಲ್ಲ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡು, ಮಿಡ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಹಾಕ್ಬೋದು. ಇದು ತಪ್ಪಾಗ್ಬಿಡುತ್ತೆ. ಮತ್ತೆ ಇನ್ನೂ ಕೆಲವರು ಗೃಹಿಣಿಯರು ಕೇಳಬೇಕು, ನನಗೀಗ ಒಂದು 60 ವರ್ಷ, ನಮಗೂ ಯಜಮಾನರಿಗೆ 60-65 ವಯಸ್ಸಾಗಿದೆ, ಮಕ್ಕಳಿಗೆ ಅಂತ ಇಟ್ಟಿದ್ದೇನೆ ಒಂದು 40-50 ಲಕ್ಷ, ಅದನ್ನ ತೆಗೆದು ಬಿಟ್ಟು ಪೋಸ್ಟ್ ಆಫೀಸ್ ಇಟ್ರೆ ಅವರಿಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಕೊಡೋದು ಯಾವಾಗ ನಾವು ಹೋದ ಮೇಲೆ, ನಾವಿದ್ದಾಗ ಕೊಡೋದಿಲ್ಲ, ಅಂದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವ ಉದ್ದೇಶದಿಂದ. ಈಗ ಅವರು ಅದನ್ನ ಪೋಸ್ಟ್ ಆಫೀಸಲ್ಲಿ ಇಡ್ತಾನೆ ಅಂತಂದ್ರೆ ಅಭಿವೃದ್ಧಿ ಆಗೋದೇ ಇಲ್ಲ. ಮತ್ತು 30% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಹೋದಾಗ 12.5% ಮಾತ್ರ ಕಟ್ಟಬೇಕಾಗ್ತದೆ. ಅದರಿಂದ ದೊಡ್ಡ ಅಮೌಂಟ್ ನೋಡಿ, ಇವತ್ತಿನವರೆಗೆ ಬ್ಯಾಂಕಿನ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಮ್ಮ ದೇಶದಲ್ಲಿ ಅಂದಾಜು 20% ವರೆಗೂ ಹಣ ಬ್ಯಾಂಕ್ನಲ್ಲೇ ಇದೆ. ಮ್ಯೂಚುವಲ್ ಫಂಡಿಗೆ ಬಂದದ್ದು ಕೇವಲ 3-4% ಮಾತ್ರ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗಬೇಕು, ಜನ ತಿಳ್ಕೊಳ್ಬೇಕು. ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮುಕ್ತವಾದ ಕ್ಲಾಸ್ಗಳಿಗೆ ಸೇರ್ಕೊಳ್ಳಿ, ನಿಮಗೇನು ಖರ್ಚಿಲ್ಲ, ಬನ್ನಿ, ನಿಮಗೇನು ಬೇಕೋ ಅದನ್ನೆಲ್ಲವನ್ನು ಹೇಳಿ ಕಳಿಸ್ತೀನಿ. ಉದ್ದೇಶ ಇಷ್ಟೇನೆ, ನಮ್ಮಲ್ಲಿ ಆದಷ್ಟು ಹೆಚ್ಚಿನ ಜನ ಹಣವನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ ಸರಿಯಾದಂತ ಪ್ರತಿಫಲವನ್ನು ಪಡೆಯಬೇಕು ಅನ್ನುವ ಉದ್ದೇಶ, ಅದರಲ್ಲೂ ಕನ್ನಡಿಗರು. ಸರ್, ಇನ್ನೊಂದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸರ್, ರಿಯಲ್ ಎಸ್ಟೇಟ್ ಅನ್ನುವಂಥ ವಿಚಾರ. ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋದು ಲಾಭ ತಂದ್ಕೊಡುತ್ತಾ ಸರ್ ನಿಜಕ್ಕೂನ? ನಾನು ಆಗ್ಲೇ ಹೇಳಿದೆ, ಒಟ್ಟು ಉಳಿತಾಯದಲ್ಲಿ ಅಂದ್ರೆ ನಾಳೆ ಬರೋ ದುಡ್ಡಲ್ಲ, ಒಟ್ಟು ಉಳಿತಾಯದಲ್ಲಿ 50% ವರೆಗೂ ರಿಯಲ್ ಎಸ್ಟೇಟ್ ಅಲ್ಲಿ ಇಟ್ಟಿರ್ತೀವಿ. ಯಾಕೆಂತಂದ್ರೆ ಒಂದು ಸೈಟ್ ತಗೊಂಡ್ರೆ 30-40-50 ಲಕ್ಷ ಆಗೋಯ್ತು. ಬೆಂಗಳೂರಲ್ಲಿ ಒಂದು ಮನೆ ಇದೆ ಅಂತಂದ್ರೆ ಲೆಕ್ಕ ಹಾಕಿದಾಗ 1 ಕೋಟಿ ಆಗ್ಬಿಡ್ತದೆ. ಒಂದು ಸಣ್ಣ ಮನೆ ಆದ್ರೆ 1 ಕೋಟಿ. ರಿಯಲ್ ಎಸ್ಟೇಟ್ ಅಲ್ಲಿ 50% ಹಣ ಹಾಕಿರ್ತೇವೆ, ಹಾಕಬೇಕಾಗ್ತದೆ, ಆಯ್ತಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲಾ ದುಡ್ಡನ್ನು ಹಾಕಿದ್ರೆ ಲಿಕ್ವಿಡಿಟಿ ಇಲ್ಲ. ಲಿಕ್ವಿಡಿಟಿ ಅಂತಂದ್ರೆ, ನಾನು ನಿಮ್ಮ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳಷ್ಟು ಜನ ನೋಡ್ತಾರೆ ಅನ್ನುವಂತ ಒಂದು ಮಾಹಿತಿ ನನ್ನಲ್ಲಿದ್ದರಿಂದ ಹೇಳ್ತೀನಿ. ಲಿಕ್ವಿಡಿಟಿ ಅಂತಂದ್ರೆ ನನ್ನ ಹತ್ರ ಜಮೀನಿದೆ, ಸೈಟ್ ಇದೆ, ಮನೆ ಇದೆ, ಮಾರಬೇಕು ಅನ್ಬೇಕಾದ್ರೆ ಅದಕ್ಕೆ ಒಳ್ಳೆಯ ಒಂದು ಮೌಲ್ಯ ಇದ್ರೂ ಕೂಡ, ಅದಕ್ಕೊಂದು ಒಳ್ಳೆಯ ವ್ಯಾಲ್ಯೂ ಇದ್ರೂ ಕೂಡ ಮಾರಬೇಕು ಅನ್ನುವಾಗ ಸಲೀಸಾಗಿ ಮಾರಲಿಕ್ಕೆ ಆಗುವುದಿಲ್ಲ, ಹಣ ಕಚ್ಕೊಳ್ತದೆ. ಅದರಿಂದಾಗಿ ಎಲ್ಲ ಹಣವನ್ನು ರಿಯಲ್ ಎಸ್ಟೇಟ್ ಹಾಕುವುದು ಅತಿ ದೊಡ್ಡ ತಪ್ಪಾಗುತ್ತೆ. ಸರ್, ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಹೋಮ್, ಇವಾಗ ಮನೆ ಇನ್ಶೂರೆನ್ಸ್ ಕೂಡ ಇದೆಲ್ಲವನ್ನ ಹೊರತುಪಡಿಸಿ ಇತ್ತೀಚೆಗೆ ಒಂದು ಟೆಕ್ನಾಲಜಿ ಇನ್ಶೂರೆನ್ಸ್ ಕೂಡ ಮಾಡಿಸ್ತಿದ್ದಾರೆ ಸರ್. ಐಫೋನ್ ತೆಗೆದುಕೊಂಡ್ರೆ ಅದಕ್ಕೊಂದು ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದ್ರೆ, ಪ್ರತಿಯೊಂದು ಗೃಹಿಣಿಯು ಇವತ್ತು ಇದನ್ನ ಕೇಳಿಸ್ಕೊಂಡು 4 ಸತಿ ಮತ್ತೆ ರಿಪೀಟ್ ಮಾಡಬೇಕು.
ಮನೆಯಲ್ಲಿ ಅನ್ನದಾತರಿಗೆ ನೀವು ಜೀವ ವಿಮೆಯನ್ನು ತೆಗೆದುಕೊಳ್ಳಲೇಬೇಕು. ಜೀವ ವಿಮೆಯ ಮುಖ್ಯ ಉದ್ದೇಶ ಮನೆಯಲ್ಲಿ ಅನ್ನದಾತ ನಿಲ್ಲದಿರಲು ಅನ್ನದ ವ್ಯವಸ್ಥೆ ನಿಲ್ಲಬಾರ್ದು, ತಗೊಳ್ಳೇಬೇಕು. ತಪ್ಪು ಮಾಡೋದು ಏನು ಅಂತಂದ್ರೆ ಜನ ತಪ್ಪು ಇನ್ಶೂರೆನ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ಶೂರೆನ್ಸ್ ಒಂದು 3 ವಿಧ. ಬಹಳ ಜೋರಾಗಿ ಸ್ಟೋರಿ ಹೇಳಕ್ ಹೋದ್ರೆ ಉದ್ದ ಆಗ್ಬಿಡ್ತದೆ. ಸರ್, ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ತಾನೆ ಸರ್. ಮೈಸೂರಿಂದ ಮಹೇಶ್ ಅಂತ. ನಮಸ್ತೆ ಮೇಡಮ್. ವೆಂಕಟೇಶ್. ಸಾರಿ, ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್, ಏನ್ ಪ್ರಶ್ನೆ? ಸರ್ ಇದ್ದಾರೆ, ಹೂಡಿಕೆ ತಜ್ಞರು. ಸರ್ ಹತ್ರ ಮಾತಾಡ್ಬೇಕು ಮೇಡಮ್. ಹಾ, ಹೇಳಿ ಹೇಳಿ ವೆಂಕಟೇಶ್ ಅವರೇ, ನಾನಿದ್ದೇನೆ ಇಲ್ಲಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಸೀನಿಯರ್ ಸಿಟಿಸನ್ಸ್ಗೆ ಹಾ ಪೋಸ್ಟ್ ಆಫೀಸು ಮತ್ತೆ SBI ನಲ್ಲಿ ಹಾ 8.2 ಇಂಟ್ರೆಸ್ಟ್ ಕೊಟ್ಟು ಅದನ್ನ 5 years ಲಾಕ್ ಮಾಡಿದ್ದಾರೆ. ಹೌದು, SCSS ಲಾಕ್ ಮಾಡಿದ್ದಾರೆ. ಹೌದು 5 years ಲಾಕ್ ಮಾಡಿದ್ದಾರೆ. ಹೌದು 5 years ಲಾಕ್ ಮಾಡೋರು. ಅದರಿಂದ ಹಾ ಈಗ ಮಾಮೂಲಿ ಬ್ಯಾಂಕ್ಗಳಲ್ಲಿ, ಕಮರ್ಷಿಯಲ್ ಬ್ಯಾಂಕ್ಸ್ ಇದರಲ್ಲೆಲ್ಲ ಹಾ ವಿತೌಟ್ ಲಾಕ್ ಇಂಟ್ರೆಸ್ಟ್ ಕೊಡಕ್ ಆಗೋದಿಲ್ವಾ ಸರ್? ನೋಡಿ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಇಡುವುದು ಬಹಳ ರಿಸ್ಕಿ. ಒಂದು. ಎರಡನೇದ್ದು, ಸ್ವಲ್ಪ ಕಮ್ಮಿ ಬಡ್ಡಿ ಬಂದರೂ ಕೂಡ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಣ ಹಾಕೋದು ಬಹಳ ಒಳ್ಳೆಯದು. ಅದೇ ಸರ್, ಈಗ ಸರ್ಕಾರಿ ಬ್ಯಾಂಕ್ ಅಲ್ಲಿ ತಗೊಂಡಿದ್ದಾರೆ. ಹಾ SBI ನಲ್ಲಿ ಮತ್ತೆ ಪೋಸ್ಟ್ ಆಫೀಸ್ ನಲ್ಲಿ. ಹೌದು 5 years ಲಾಕ್ ಮಾಡಬೇಕು ಅಮೌಂಟ್ ಅನ್ನ. ಹೌದು, ನಿಮಗೆ ಅದರಿಂದಾಗಿ 1% ಜಾಸ್ತಿ ಕೊಡ್ತಾ ಇದಾರಲ್ಲ. 8.2 ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಹೌದು 3 months ಕೊಂದ್ಸಾರಿ. ಹೌದು. ಈಗ ಅದು ಲಾಕ್ ಮಾಡದೆ ಇಲ್ಲಿ ಬೇರೆ ಮಾಮೂಲಿ ಬ್ಯಾಂಕ್ ಅಲ್ಲಿ ಕೊಡಕ್ಕಾಗಲ್ವಾ? SBI ನಲ್ಲಿ ಡೈರೆಕ್ಟ್ ಅವರಿಗೆ ಲಾಸ್ ಆಗುತ್ತಲ್ಲ. ನೀವು ಯಾವ ಬೇಕಾದ್ರೂ ತೆಗಿಬಹುದು ಅಂತಾದ್ರೆ ಹೇಳಿ ಆ ಹಣವನ್ನು ದೀರ್ಘಕಾಲಕ್ಕೆ ಅವರು ಯಾರಿಗೂ ಲೋನ್ ಕೊಡ್ಲಿಕ್ಕೆ ಆಗಲ್ಲ. ಅದನ್ನ ಕೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವರು ನಿಮಗೆ ಲಾಕ್ ಮಾಡ್ತಾರೆ, 5 ವರ್ಷ ಕೊಡಿ, ನಾವು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋತೀವಿ ಅಂತ. ಆಮೇಲೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದ್ಸರಿ ಏನಾಯ್ತು ಸರ್, ಹಾ ಮ್ಯೂಚುವಲ್ ಫಂಡ್ ಅಲ್ಲಿ 14 lakhs ಇನ್ವೆಸ್ಟ್ ಮಾಡಿದ್ದೆ. ಹಾ ಅವರು 1 year ಇಟ್ಟಿದ್ದೆ. 1 year ಗೆ ಏನ್ ಇಂಟ್ರೆಸ್ಟ್ ಕೊಡ್ಬೇಕು ಕೊಟ್ಟಿದ್ರು. ಹಾ ಇಂಟ್ರೆಸ್ಟ್ ಅಂತ ಹೇಳೋದಲ್ಲ, ಪ್ರಾಫಿಟ್ ಅಂತ ಹೇಳ್ತಾರೆ. ಪ್ರಾಫಿಟ್ ಮಂತ್ಲಿ ಒನ್ಸ್ ಕೊಡ್ತಾ ಇದ್ರು ಸರ್. ಹಾ ಮಂತ್ಲಿ. ನೀವು ಡಿವಿಡೆಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದಿರಿ. ಮಾವಾಡಿ ಕೊಡ್ತಾ ಇದ್ರು. ಹಾ ಆಮೇಲೆ ನೆಕ್ಸ್ಟ್ ಏನಾಯ್ತು, 1 year ಗೆ ಕ್ಲೋಸ್ ಆಯ್ತು, ಡೇಟ್ ಇದಾಯ್ತಲ್ಲ, ಎಕ್ಸ್ಪೈರಿ ಆಯ್ತಲ್ಲ. ಹಾ ಮೆಚುರಿಟಿ ಆದ್ಮೇಲೆ ನಾನು ಅದನ್ನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮಾಮೂಲಿ FD ಮಾಡ್ಕೊಂಡೆ. ಹಾ ಅವಾಗ ಇವ್ರು ಏನ್ ಮಾಡಿದ್ರು, ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಂಗೆ ಕೊಟ್ಟಿದ್ರು. ಹಾ ಅಲ್ಲಿ ಅಮೌಂಟ್ ನಂದ 5,900 ಚಿಲ್ಲರೆ ರೂಪಾಯಿ ಡಿಟೆಕ್ಟ್ ಮಾಡ್ಬಿಟ್ರು. ಹಾ ಅದು ಪ್ರಯೋಜನ ಲಾಸ್ ಆದಂಗೆ. ಇಲ್ಲ, ಅಲ್ಲೇ ನಾನು ಆಗ್ಲೇ ನಿಮಗೆ ಹೇಳಿದೆ ವೆಂಕಟೇಶ್ ಅವರೇ, ಸರಿ ಸರ್. ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ದೀರ್ಘಕಾಲಿಕವಾಗಿ ಇಡುವಂತಹ ಒಂದು ಇನ್ಸ್ಟ್ರೂಮೆಂಟು. 1 ವರ್ಷ ನೀವು ಕೊಟ್ರೆ ಲಾಸು ಆಗ್ಬೋದು, ಪ್ರಾಫಿಟ್ ಆಗ್ಬೋದು. ಸರಿ ಸರ್. 5 ವರ್ಷ ಇಟ್ಟರೆ ಗ್ಯಾರಂಟಿ ಪ್ರಾಫಿಟೇ. ಮತ್ತು ಯಾವ ತರದ ಮ್ಯೂಚುವಲ್ ಫಂಡ್ ಅನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನೋದರ ಮೇಲೆ ಲಾಭ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅದರಿಂದಾಗಿ ಮ್ಯೂಚುವಲ್ ಫಂಡ್ ಬಗೆಗೆ ಸ್ವಲ್ಪ ದಿನಾನೂ ಓದಿ ಸ್ವಲ್ಪ ಅರ್ಥ ಮಾಡಿಕೊಂಡು. ಸರಿ ಸರ್. ನಿಮ್ಮ ವಯಸ್ಸು ಎಷ್ಟು ಅಂತ ನನಗೆ ಗೊತ್ತಿಲ್ಲ. 72 ರನ್ನಿಂಗ್. 72. ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಬೇರೆ ಯಾವುದು ಸಲಹೆ ಕೊಡೋದಿಲ್ಲ. ಏನಿದ್ದರೂ ಕೂಡ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕು ನೀವು. DEBT ಮ್ಯೂಚುವಲ್ ಫಂಡ್, ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಗೂಗಲಲ್ಲಿ ಹಾಕಿ. ಸರಿ ಸರ್. ಮತ್ತೆ ಆ 72 ಅಂತಂದ್ರೆ ಆ ಹಣದಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ಕನ್ಸರ್ವೇಟಿವ್ ಹೈಬ್ರಿಡ್ ಅಂತಿದೆ, ಬ್ಯಾಲೆನ್ಸ್ ಹೈಬ್ರಿಡ್ ಅಂತಿದೆ, ಅಗ್ರೆಸಿವ್ ಹೈಬ್ರಿಡ್ ಅಂತಿದೆ. ಸ್ವಲ್ಪ ಹಣವನ್ನು ಅಲ್ಲೂ ಹಂಚಬಹುದು. ಆವಾಗ 8% ಬದಲಾಗಿ ನಿಮಗೆ 9, 10, 11% ವರೆಗೂ ಒದಗಿ ಬರುತ್ತದೆ. ಮತ್ತೊಂದು ಹೇಳ್ತೇನೆ ವೆಂಕಟೇಶ್ ಅವರಿಗೆ, ಮಕ್ಕಳಿಗಾಗಿ ಏನು ದುಡ್ಡನ್ನು ಮುಡಿಪಾಗಿ ಇಟ್ಟಿದ್ದೀರಿ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಬ್ಯಾಂಕಿನ ಇನ್ಸ್ಟ್ರೂಮೆಂಟ್ಗಳಲ್ಲಿ, ಪೋಸ್ಟ್ ಆಫೀಸಲ್ಲಿ ಇಡಬಾರ್ದು. ಯಾಕಂತಂದ್ರೆ ಏನಿದ್ದರೂ ಕೂಡ ಇನ್ನು 15-20 ವರ್ಷ, ನಮ್ಮ ವೆಂಕಟೇಶ್ ಅವರು ಇನ್ನು 95 ವರ್ಷದವರೆಗೆ ಇರ್ತಾರೆ ಅಂತಂದ್ರೆ ಇನ್ನು 85 ಅಂತ ಇಟ್ಕೊಳ್ಳೋಣ, ಇನ್ನು 12 ವರ್ಷ ಇದೆ ಅಂತ ಇಟ್ಕೊಳ್ಳೋಣ. 12 ವರ್ಷಕ್ಕೆ ನೀವೇನಾದರೂ ಒಳ್ಳೆಯ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಪೋಸ್ಟ್ ಆಫೀಸಿಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಎಸ್, ಧನ್ಯವಾದಗಳು ವೆಂಕಟೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್, ಇನ್ಶೂರೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಟರ್ಮ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಕಡ್ಡಾಯ ಅಂತ? ಅನ್ನದಾತರು ಮನೆಯಲ್ಲಿ ಉದಾಹರಣೆಗೆ ಇನ್ಶೂರೆನ್ಸ್ 2 ವಿಧ. ಒಂದು
ಮೂರು ವಿಧ: ಎಂಡೋಮೆಂಟು, ಮನಿ ಬ್ಯಾಕ್ ಪಾಲಿಸಿ, ಟರ್ಮ್ ಇನ್ಶೂರೆನ್ಸ್. ಎಂಡೋಮೆಂಟ್ ಅಂತಂದ್ರೆ ಇನ್ಶೂರೆನ್ಸ್ ನಲ್ಲಿ ಹಣವನ್ನು ಹೂಡಿಕೆ ಮಾಡೋದು. ಅಲ್ಲಿಗೆ ನಿಮಗೆ ಒಂದು 6.5% ಕೊಡ್ತಾರೆ, ವರ್ಕೌಟ್ ಆಗೋದಿಲ್ಲ. ಮತ್ತೆ ಹೆಚ್ಚು ಕಡಿಮೆ ಮೇಲೆ ಮನೆಗೆ ಒಂದಷ್ಟು ದುಡ್ಡು ಕೊಡ್ತಾರೆ. ಅದರ ಬದಲಾಗಿ ಪ್ಯೂರ್ ರಿಸ್ಕ್ ಕವರ್ ಇರುವಂತಹ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ನಿಮ್ಮ ಈ ವಯಸ್ಸಿನಲ್ಲಿ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಿ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿನವರು ಮಾಡುವ ತಪ್ಪು ಹೇಳ್ತೀನಿ, ಯಾರೋ ಅವ್ರ ಏಜೆಂಟ್ ಬರ್ತಾರೆ, ನಿಮಗೆ ಸಲಹೆ ಕೊಡ್ತಾರೆ, ನೀವು ಎಂಡೋಮೆಂಟ್ ಇನ್ಶೂರೆನ್ಸ್ ತಗೊಳ್ತೀರಿ, ಅದರಲ್ಲಿ ವರ್ಷಕ್ಕೆ 40, 50, 60 ಸಾವಿರ ಹಾಕ್ತೀರಿ. ನಿಮ್ಗೆ ಹೆಚ್ಚು ಕಡಿಮೆ ಮೇಲೆ ಮನೆ ಬರೋದು 20-25 ಲಕ್ಷ ಅಷ್ಟೇನೆ. ಅದರ ಬದಲಾಗಿ 25 ವರ್ಷ 30 ವರ್ಷದವರು ಟರ್ಮ್ ಇನ್ಶೂರೆನ್ಸ್ ತಗೋತಾರೆ ಅಂತಂದ್ರೆ ವರ್ಷಕ್ಕೆ ಕಟ್ಟುವ ಅಮೌಂಟು ಕೇವಲ 10-12 ಸಾವಿರ ಮಾತ್ರ. ಹೆಚ್ಚು ಕಡಿಮೆ ಆದರೆ ಮನೆಗೆ 50 ಲಕ್ಷದಿಂದ 1 ಕೋಟಿ ಬರುತ್ತೆ. ಅದರಿಂದ ಪ್ರತಿಯೊಂದು ಗೃಹಿಣಿಯು ಕೂಡ ಕೂತ್ಕೊಂಡು ಯೋಚನೆ ಮಾಡಲಿ. ಟರ್ಮ್ ಇನ್ಶೂರೆನ್ಸ್ ಅಂತ ಪೇಪರ್ ಬರ್ಕೊಂಡು ಗೂಗಲ್ ಹಾಕಿ ಚೆಕ್ ಮಾಡ್ಕೊಂಬಿಡಿ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ದಾವಣಗೆರೆಯಿಂದ ಪ್ರಶಾಂತ್ ಅಂತ ಫೋನದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ಸರ್, ನಿಮ್ಮ ಪ್ರಶ್ನೆ ಏನೇ ಇದ್ರೂ ಕೂಡ ಸರ್ ಇದ್ದಾರೆ, ಕೇಳ್ಬೋದು. ನಮಸ್ತೆ ಬರ ಸರ್. ಸರ್ ಹೇಳಿ. ಪ್ರಸಾದ್ ಅಂತ ದಾವಣಗೆರೆಯಿಂದ. ಸರ್ ನಂದೊಂದು ಕ್ವೇರಿ ಇದೆ. ಸೊ ಈಗ 2017ರಲ್ಲಿ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಲ್ಲ ಸರ್. 2017ರಲ್ಲಿ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದೆ 60,000 ರೂಪಾಯಿನ. ಸೊ ಅದು 2020 3 ವರ್ಷ ಲಾಕ್ ಇನ್ ಇತ್ತು. 2020 ಗ್ರೋ ಆಯ್ತು. ಸೊ ಆಮೇಲಿಂದ ಮ್ಯೂಚುವಲ್ ಫಂಡ್ ಸ್ಟಾಪ್ ಮಾಡಿದೆ. 60,000 ಇದ್ದು 1,80,000 ಆಗಿದೆ ಸರ್ ಟೋಟಲ್. 2021ರಿಂದ 2026 ಬಟ್ ನಂದು ಇನ್ವೆಸ್ಟ್ಮೆಂಟ್ ಯಾವ್ದೇ ರೀತಿ ಗ್ರೋ ಆಗಿಲ್ಲ. 1,80,000 ಇದೆ. ಸೊ ಅದನ್ನ ಇನ್ನೂ ಇಟ್ಕೊಳ್ಳೋದು ಒಳ್ಳೇದ ಅಥವಾ ಕ್ಲೋಸ್ ಮಾಡೋದು ಒಳ್ಳೇದ? ಲಾಕ್ ಇನ್ ಪೀರಿಯಡ್ ನೀವು ಯಾವ ತರದ ಮ್ಯೂಚುವಲ್ ಫಂಡ್ ತಗೊಂಡಿದ್ರಿ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಮ್ದು ELSS. ELSS ಅಲ್ಲಿ ಕಂಟಿನ್ಯೂ ಮಾಡಬೇಕಾದ ಅಗತ್ಯತೆ ಇರಲಿಲ್ಲ, ತೆಗಿಬೋದಾಗಿತ್ತು ನೀವು 3 ವರ್ಷದ ಮೇಲೆ ಆಗಲಿ. ELSS ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡ್. ನೀವು ಹೇಳ್ತಾ ಇರೋದು ಕಳೆದ ಎಷ್ಟು ವರ್ಷದಿಂದ ಇದು ಇಂಪ್ರೂವ್ಮೆಂಟ್ ಕಂಡಿಲ್ಲ? 2020 ಲಾಸ್ಟ್ ಸರ್. ಇಲ್ಲ, ನೀವು ಅದೆಲ್ಲ ಒಂದ್ ಕಡೆ ತಪ್ಪು ಮಾಡಿದ್ರೆ. 2020ರಿಂದ 24ರವರೆಗೆ ಒಳ್ಳೆ ಬೆಳವಣಿಗೆ ಇತ್ತು. 24ರಿಂದ 26ರವರೆಗೆ ಬೆಳವಣಿಗೆ ಇಲ್ಲ. ನೀವು ಗೂಗಲ್ ಹಾಕಿ ಡಾಕ್ಟರ್ ಭರತ್ ಚಂದ್ರ ಅವ್ರದ್ದು ನಂಬರ್ ತಗೊಳ್ಳಿ, ಸಿಗುತ್ತೆ ನಿಮಗೆ. ನನಗೆ ನೀವು ನಮ್ಮ ಆಫೀಸಿಗೆ ಪ್ರಶಾಂತ್ ಅಂತ ಹೇಳಿ ದಾವಣಗೆರೆ ಅಂತ ಹೇಳಿ ಕಳಿಸ್ಕೊಡಿ. ಅದು ಯಾವುದ್ರಲ್ಲಿ ಹಾಕಿದೆ ಅಂತ ಕಳಿಸ್ಕೊಡಿ. ನಾನು ನಿಮ್ಮ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಏನಾಗಿದೆ ಅಂತ ಹೇಳ್ತೀನಿ. ಇದೆಲ್ಲ ನಾನು ಉಚಿತವಾಗಿ ಮಾಡುವಂಥ ಕೆಲಸ. ನೀವು ಅದಕ್ಕೇನು ಯಾವ ಥರದ ದುಡ್ಡು ಇಲ್ಲ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಸರ್, ಮಾತನಾಡ್ತಾ ಇದ್ವಿ ಇನ್ನೊಂದು ವಿಚಾರ. ಈ ಮಗ ಅಥವಾ ಮಗಳು ಯಾರಿಗೆ ಆಗಿರ್ಬೋದು, ಉನ್ನತ ಶಿಕ್ಷಣಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಹೂಡಿಕೆಗಳನ್ನು ಮಾಡ್ತಿರ್ತಾರೆ. ಯಾವ ಒಂದು ಟೈಮಲ್ಲಿ ಹೂಡಿಕೆ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ ಸರ್? ದೇವಸ್ಥಾನಕ್ಕೆ ಯಾವಾಗ ಹೋದರೆ ಒಳ್ಳೆಯದು? ಈಗ ಹೋದ್ರೆ ಒಳ್ಳೇದು. ಸಣ್ಣದಿಂದ ಹೋಗಿದ್ರೆ ಇನ್ನೂ ಚೆನ್ನಾಗಿತ್ತು. ಹುಟ್ಟುವಾಗಲೇ ಹೋಗಿದ್ರೆ ಇನ್ನೂ ಚೆನ್ನಾಗಿತ್ತು. ಹಾಗೇನೆ ಮಗು ಹುಟ್ಟಿದ ತಕ್ಷಣನೇ ನಾನು ತಿಂಗಳಿಗೆ 1,000 ಹಾಕ್ತೀನಿ ಅಂತಂದ್ರೆ ಉನ್ನತ ಶಿಕ್ಷಣಕ್ಕೆ ಬೇಕಾದಷ್ಟು ದುಡ್ಡು ಬಂದ್ಬಿಡುತ್ತೆ. 10 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ 15,000 ಹಾಕ್ಬೇಕಾಗ್ಬೋದು. 18 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ, 22 ವರ್ಷಕ್ಕೆ ನನ್ನ ಮಗ ಉನ್ನತ ಶಿಕ್ಷಣಕ್ಕೆ ಭಾರತದಲ್ಲಿಯೂ ವಿದೇಶದಲ್ಲೂ ಕಳಿಸ್ತೀನಿ ಅಂತಂದ್ರೆ ಆವಾಗ ನೀವು ತಿಂಗಳಿಗೆ 1 ಲಕ್ಷ ಹಾಕೋರು ಸಾಕಾಗೋದಿಲ್ಲ. ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರದವರು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅನ್ನು ಹೊರಗೆ ಬಿಟ್ಟಿದ್ದಾರೆ. ಆದರೆ ನಿಮಗೆ ಬರುವುದು 8.1 ಏನೋ ಚಿಲ್ಲರೆ ಬರ್ತಾ ಇರೋದು. ಸಾಕಾಗುವುದಿಲ್ಲ, ಏನೂ ಸಾಕಾಗೋದಿಲ್ಲ. ಅದೇ ದುಡ್ಡನ್ನು ಅಷ್ಟೇ ದೀರ್ಘವಾಗಿ ನೀವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೊಂಡು ಇನ್ನು 5-6 ವರ್ಷ ಇದನ್ನು ಮುಟ್ಟೋದಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ರಿಟರ್ನ್ಸ್ ಬರುತ್ತೆ. ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಭಾಸ್ಕರ್ ಅಂತ ಮೈಸೂರಿಂದ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಎಸ್ ಸರ್. ಸರ್, ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀರಾ? ಸರ್ ಇದ್ದಾರೆ, ಸರ್ ನಮಸ್ಕಾರ. ನಮಸ್ಕಾರ ಭಾಸ್ಕರ್ ಅವರೇ. ಸರ್ ನಾನು ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ. ಸರ್ ನಾನು ಯುಲಿಪ್ ಪಾಲಿಸಿಗೆ ಹಾಕಿದ್ದೀನಿ ಸರ್. ನಾನು ಟಾಟಾ ಆಯಾಗ 10,000 ರೂಪಾಯಿ ಕಟ್ತಾ ಇದ್ದೀನಿ ಸರ್ ಮಂತ್ಲಿ. ಓ, ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ದು? ಸರ್ 23ನೇ ತಿಂಗಳು ಸರ್ ಈಗ ಕಟ್ತಾ ಇರೋದು. ಈಗ ತಿಂಗಳು ಕಟ್ತಾ ಇದ್ದೀರಿ? ತಿಂಗಳು ಕರೆಕ್ಟ್ ಆಗಿ ಕಟ್ತಾ ಇದ್ದೀನಿ ಸರ್. 10,000 ರೂಪಾಯಿ ಜಾಸ್ತಿ ಆಗಿದೆ ಸರ್, ಅಷ್ಟೇನೆ. ಒಂದು ನಮ್ಮ ಮನೆಯವ್ರ ಹೆಸರಲ್ಲಿ ಹಾಕಿರೋದು. ಮತ್ ಇನ್ನೊಂದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಹಾಕಿದೀನಿ ಸರ್. 5,000 ರೂಪಾಯಿ ಕಟ್ತಾ ಇದ್ದೀನಿ. ಅದು 24 ತಿಂಗಳಾಗಿದೆ. ನಾನು ಕಟ್ಟಿದ್ಕಿಂತ 6,000 ರೂಪಾಯಿ ಕಡಿಮೆನೇ ಇದೆ ಸರ್. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ ತಮಗೆ ಎಷ್ಟು ವಯಸ್ಸು? ಸರ್ ನನಗೆ 52 ವರ್ಷ, ನಮ್ಮ ಮನೆಯವರಿಗೆ 41 ವರ್ಷ ಸರ್. 10,000 ರೂಪಾಯಿ ಕಟ್ತಾ ಇರೋದು ನಮ್ಮ ಮನೆಯವ್ರದ್ದು.
ಟಾಟಾ ಐ ಅದು. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಹೇಳಿ ಸರ್. ನೀವು ಸರಿಯಾದಂತ ಆಯ್ಕೆ ಮಾಡಿಲ್ಲ. ಹಾ ಹಾ ಹಾ. ನೋಡಿ, ಈ ಯುಲಿಪ್ ಅನ್ನುವಂಥದ್ದು ಮ್ಯೂಚುವಲ್ ಫಂಡ್ ಮತ್ತು ಇನ್ಶೂರೆನ್ಸ್ ಕಾಂಬಿನೇಷನ್. ಕಾಂಬಿನೇಷನ್. ಹೌದು. ನಾವು ಅದನ್ನು ಯಾರಿಗೂ ಸಲಹೆ ಕೊಡೋದಿಲ್ಲ. ಓಕೆ ಸರ್. ಏನಿದ್ದರೂ ಇನ್ಶೂರೆನ್ಸ್ ತಗೊಳ್ಳಿ, ಏನಿದ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ. ಓಕೆ. ಎರಡನ್ನು ಮಿಕ್ಸ್ ಮಾಡಕ್ ಹೋಗಬೇಡಿ. ಹಾ. ಒಂದು. ಸರಿ. ಎರಡನೇದು, ನೀವು ಹೇಳಿದ್ರಿ ಇನ್ಶೂರೆನ್ಸ್ ನಲ್ಲಿ ಯಾವುದೋ ಮ್ಯಾಕ್ಸ್ ಲೈಫ್ ತಗೊಂಡಿರಿ, ನೀವು ತಗೊಂಡೋದು ಎಂಡೋಮೆಂಟ್ ಪಾಲಿಸಿ. ಹಾ ಹಾ. ನೀವು ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗಿತ್ತು, ಅದು ತಪ್ಪು ಮಾಡಿದ್ದೀರಿ. ಅಲ್ಲಲ್ಲ, ಅದು ಯುಲಿಪ್ ಏನೇ ಸರ್, ಅದುವೇ ಅದು ಯುಲಿಪ್. ಅದು ಯುಲಿಪ್ ಅಂತಂದ್ರೆ ನೀವು ಎರಡು ತಪ್ಪು ಮಾಡಿದ್ದೀರಿ. ಹಾ ಹಾ. ಇದನ್ನ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾಳೆ ದಿವಸ ಯುಲಿಪ್ನವ್ರು ಬಂದು ನನಗೆ ಹೊಡೆಯೋ ಚಾನ್ಸು ಇದೆ. ಇಲ್ಲ ಇಲ್ಲ, ಕರೆಕ್ಟ್ ಸರ್, ನಿಮ್ಮ ಅಂತ ಸಜೆಷನ್ಸ್ ಕರೆಕ್ಟ್. ಈಗ ಅದಕ್ಕೆ ಏನಾರು ಏನ್ ಸರ್ ರೆಮಿಡೀಸ್ ಕೇಳಿ, ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಕೇಳಿ, ಹಾ ಹಣ ಕಟ್ಟಕ್ ಆಗ್ತಾ ಇಲ್ಲ, ಹಾ. ಏನ್ ಮಾಡ್ಬೋದು ಅಂತ ಕೇಳಿ. 5 ವರ್ಷ ಲಾಕ್ ಇನ್ ಮಾಡ್ತಾರೆ ಮಿನಿಮಮ್. ಹೌದು ಸರ್, 5 ವರ್ಷ ಲಾಕಿಂಗ್ ಪೀರಿಯಡ್ ಇದೆ. ಇದೆ. ಸ್ಟಾಪ್ ಮಾಡ್ಬಿಡೋದು ಸರ್ 5 ವರ್ಷ ಆದ ತಕ್ಷಣ. ಅದೇ ಈಗ ಕೇಳಿ, ನಾ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅಂತ. ಹಾ. ನನಗೆ ಗೊತ್ತಿದ್ದಾಗ ಅವರು ಹಣ ಸರೆಂಡರ್ ಕೊಡೋದಿಲ್ಲ. ಈಗ ಸರೆಂಡರ್ ಕೊಡಲ್ಲ. 5 ವರ್ಷದ ಆದ್ಮೇಲೆ ಕೊಡ್ತಾರೆ. ಹೌದು ಸರ್. ಆದ್ರೆ ಅದೇ ಹಣವನ್ನು ನೀವು, ಹಾ. ನಿಮಗೀಗ 53, 54 ಹೇಳಿದ್ರಲ್ಲ, ಹೌದು ಸರ್. ನೀವು ಅದೇ ಹಣವನ್ನು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ ಇನ್ನು 5-10 ವರ್ಷ ಮುಟ್ಟಲ್ಲ ಅಂತಂದ್ರೆ ಹಾ. ಅಲ್ಲಿ ಬಂದದ್ದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಹಣ ಬರುತ್ತೆ. ಒಂದೇ ಸಲ ಇನ್ವೆಸ್ಟ್ ಮಾಡ್ಬಿಡ್ಬೋದಾ ಸರ್, ಅಲ್ಲಿಂದ ತಗೊಂಡು ಎಷ್ಟು ಅದು ಮಾಡ್ಬೋದು. ಒಂದೇ ಸತಿ ಮಾಡ್ತೀನಿ ಅಂತಂದ್ರೆ ಇನ್ನು 5 ವರ್ಷದವರೆಗೂ ಲಾಸ್ ಆಗಿದೆ ಅಂತ ಹೇಳ್ಬಾರ್ದು. ಹಾ. ಹೌದು. ಅಂದ್ರೆ ಒಂದೇ ವರ್ಷದಲ್ಲಿ ಪ್ರಾಫಿಟ್ ಆಗ್ಬೋದು, ಹಾ ಹಾ. ಆದರೆ ಹಾ. 5 ವರ್ಷಕ್ಕಂತೂ 100% ಪ್ರಾಫಿಟ್ ಆಗೇ ಆಗುತ್ತೆ. ಹಾ. ಸರಿ. ಮಾಡ್ಬೋದು. ಎಸ್, ಧನ್ಯವಾದಗಳು ಭಾಸ್ಕರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್, ನಾವು ಮಾತನಾಡ್ತಾ ಇದ್ವಿ ಈ ಹೆಲ್ತ್ ಇನ್ಶೂರೆನ್ಸ್. ನಾವು ಮೊದಲನೇದಾಗಿ ಒಂದು ಮಾತನಾಡಬೇಕಾದ್ರೆ ವಿಚಾರವನ್ನು ಗಮನಿಸಿದ್ವಿ ಸರ್. ನಾನು 60 ವರ್ಷ ಎಲ್ಲ ಬದುಕಲ್ಲ ಅನ್ಸುತ್ತೆ, ಒಂದು 30 ವರ್ಷ ಬದುಕ್ತೀನೇನೋ, ಯಾಕೆ ಇಷ್ಟೊಂದೆಲ್ಲ ಒದ್ದಾಡಬೇಕು ಈ ಜೀವನದಲ್ಲಿ, ಇದೆಲ್ಲವೂ ಕೂಡ ಬಂದ್ಬಿಡುತ್ತೆ ನಮ್ಮ ತಲೆಗೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಚಲನೆ ಮಾಡುವುದು, ಇದು ಹೆಲ್ಮೆಟ್ ಇಲ್ಲದೆ ಕಾರ್ ಬಿಡೋದು, ಸಾರಿ ಸ್ಕೂಟರ್ ಬಿಡೋದು, ಇದಕ್ಕೂ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧ. ಏನೂ ಆಗೋದಿಲ್ಲ, ಆದಾಗ ಮರಣ. ಹಾಗೇನೆ ನಿಮಗೇನೂ ಆಗೋದಿಲ್ಲ, ಚೆನ್ನಾಗೇ ಇದ್ದೀರಿ, ದಿನಗಳು ಹೋಗ್ತಿದ್ದ ಹಾಗೆ ಒಂದೊಂದು ಸಣ್ಣ ಸಣ್ಣ ಕಾಯಿಲೆಗಳು ಪ್ರಾರಂಭ ಆಗ್ತವೆ. ಒಂದು 50, 55, 60 ವಯಸ್ಸಿಗೆ ಯಾವುದೋ ಒಂದು ಆರ್ಗನ್ ಪ್ರಾಬ್ಲಮ್ ಶುರುವಾಗುತ್ತೆ. ಆವಾಗ ನೀವೇ ಏನಾದರೂ ಹಾಸ್ಪಿಟ್ಲಿಗೆ ಹೋದ್ರೆ ಕನಿಷ್ಠ ಪಕ್ಷ 5ರಿಂದ 10 ಲಕ್ಷದ 20 ಲಕ್ಷದವರೆಗೂ ಬರ್ತದೆ ಬಿಲ್ಲು. ನೀವೇನ್ ತಿಳ್ಕೊತೀರಿ, ನನಗೇನು ಆಗೋದಿಲ್ಲ. ಆವಾಗ ಒಂದು ಸತಿ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ ಅಂತಂದ್ರೆ ಇವತ್ತಿನವರೆಗೆ ಕೂಡಿಟ್ಟ ಎಲ್ಲ ಹಣವು ವೆಂಕಟರಮಣ ಗೋವಿಂದ ಆಗೋಗುತ್ತೆ. ಆದ್ದರಿಂದ ಸಣ್ಣ ವಯಸ್ಸಿನಲ್ಲಿ ನಾನು ನನ್ನ ಆರೋಗ್ಯ ವಿಮೆಯನ್ನು ಪ್ರಾರಂಭ ಮಾಡ್ತೇನೆ ಅಂತಂದ್ರೆ 25 ವರ್ಷದವರೆಗೆ ಒಂದು 10-8 ಸಾವಿರ ಆಗ್ಬೋದು ವರ್ಷಕ್ಕೆ ಮಾಡ್ಕೊಂಡು ಹೋಗಿ. 45 ವರ್ಷ ಬರ್ಬೇಕಾದ್ರೆ 20 ಸಾವಿರ ಮಾಡ್ಬೋದು, 60 ವರ್ಷ ಬರ್ಬೇಕಾದ್ರೆ 25-30 ಸಾವಿರ ಆಗ್ಬೋದು. ಕಂಟಿನ್ಯೂ ಮಾಡೋದು ಅತಿ ಅಗತ್ಯ. ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಯ್ತು ಅಂದ್ರೆ ಮುಗಿದೋಯ್ತು. ಗೃಹಲಕ್ಷ್ಮಿಯರಿಗೆ ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ತುಂಬಾ ಇಂಪಾರ್ಟೆಂಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು. ಸರ್, ಇದ್ರ ಬಗ್ಗೆ ಮಾತನಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಚಂದ್ರಾಯಪಟ್ಟಣದಿಂದ ವಸಂತ್ ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಹಾ ಸರ್, ನಿಮ್ಮ ಪ್ರಶ್ನೆ ಏನು? ಸರ್ ಇದ್ದಾರೆ, ಕೇಳ್ಬೋದು. ಏನಿಲ್ಲ ಮೇಡಮ್, ನಾನು ರಿಟೈರ್ಡ್ ಪ್ರಿನ್ಸಿಪಾಲ್. ನಾನು ಪೆನ್ಷನ್ ಅಮೌಂಟ್ ಅಲ್ಲಿ ಒಂದು 8,000 ರೂಪಾಯಿನ SBI ಮತ್ತೆ HDFC ಗೆ ಶೇರ್ ಅಂತ ಹಾಕ್ತಾ ಇದ್ದೀನಿ. ಓಕೆ. ಮಂತ್ಲಿ ಕಟ್ ಆಗ್ತಾ ಇದೆ, ಅದು ಬೆನಿಫಿಟ್ ಹೆಂಗೆ ಅಂತ ಬೇಕಾಯ್ತು ಮೇಡಮ್. ವಸಂತ್ ಅವರೇ, ನೀವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಶೇರಿಗೆ ಹಾಕ್ತಾ ಇಲ್ಲ ನೀವು, HDFC ಅದಕ್ಕೆ ಮ್ಯೂಚುವಲ್ ಫಂಡ್ಗೆ ಹಾಕ್ತಾ ಇದ್ದೀರಿ. ಮ್ಯೂಚುವಲ್ ಫಂಡ್ ಸರ್. ಹೌದು ಸರ್. ಶೇರ್ನಲ್ಲ, ಮ್ಯೂಚುವಲ್ ಫಂಡ್. ಶೇರ್ನಲ್ಲಿ ಹಾಕೋದು ಬಹಳ ರಿಸ್ಕಿ, ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಇದ್ದೀರಿ. ನೀವು ನನಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿಲ್ಲ. SBI ಅನ್ನುವಂಥದ್ದು ಮ್ಯೂಚುವಲ್ ಫಂಡ್ ಇರುವಂತ ಒಂದು ಸಂಸ್ಥೆ. ಅಲ್ಲಿ ಅಂದಾಜು 150ರಿಂದ 200 ಸ್ಕೀಮ್ಗಳಿರ್ಬೋದು. ನೀವು ಯಾವುದ್ರಲ್ಲಿ ಹಾಕಿದ್ದೀರಿ ಅಂತ ಸಂಪೂರ್ಣವಾಗಿ ನಾನು ಹೇಳಿಲ್ಲ. ಬಹುಶಃ ನಿಮಗೆ ಇದನ್ನು ಸಲಹೆ ಮಾಡಿದಂತಹ ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟು ನಿಮ್ಮ ವಯಸ್ಸನ್ನು ಗಣನೆಗೆ ತೆಗೆದುಕೊಂಡು ಬಹುಶಃ ಇಂಟ್ರೆಸ್ಟ್ ಅಂತಾರೆ ಸರ್. ಸಿಂಪಲ್ ಇಂಟ್ರೆಸ್ಟ್ ಅಂತ ಇಲ್ಲ, ಇಂಟ್ರೆಸ್ಟ್ ಅಲ್ಲ. ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವಾಗಲೂ ಬರೋದು ಲಾಭ ಬರೋದು, ಇಂಟ್ರೆಸ್ಟ್ ಬರೋದಿಲ್ಲ. ಮ್ಯೂಚುವಲ್ ಫಂಡ್ಗಳಲ್ಲಿ ನಮ್ಮ ತಿಂಗಳ ಮಂತ್ಲಿ ಕಟ್ತೀನಲ್ಲ ಇನ್ಸ್ಟಾಲ್ಮೆಂಟ್,
ನಿಮ್ದು ಲಾಸ್ ಏನ್ ಹಾಕಲ್ಲ, ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಡೆಟ್ ಫಂಡಲ್ಲಿ ಹಾಕಿದ್ರಿ ಅಂತ ಅರ್ಥ ಆಯ್ತು. ಹ್ಞೂ ಸರ್. ಏನಿದ್ರೆ ನೋಡಿ, ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ನನ್ನ ವೆಬ್ಸೈಟ್ಗೆ ಹೋಗಿ drbharatchandra.com ಹೋಗಿ, ಅಲ್ಲಿ ಇಮೇಲ್ ಇದೆ, ಇಮೇಲಲ್ಲಿ ಹಾಕಿ ನನಗೆ ಏನು ಕರೆಕ್ಟಾಗಿ ಡೀಟೇಲ್ಸ್ ಹಾಕಿದ್ರೆ ಮತ್ತು ಕೆಳಗಿಂದ ನಿಮ್ಮ ಮೊಬೈಲ್ ನಂಬರ್ ಬರೆದ್ರೆ ನಮ್ಮ ಆಫೀಸ್ನಲ್ಲಿ ಅದರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ನಿಮಗೆ ನಾನು ಉತ್ತರ ಬರೆಸ್ತೀನಿ. ಆಯ್ತು ಸರ್, ಆಯ್ತು. ಧನ್ಯವಾದಗಳು ವಸಂತ್ ಅವರೇ, ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್, ನಾವು ಇನ್ನೊಂದು ವಿಚಾರವನ್ನು ಮಾತಾಡೋಣ. ನಾನು ಆಗ್ಲೇ ಒಂದು ಗಾದೆ ಹೇಳಿದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಎಲ್ಲೋ ಒಂದ್ ಕಡೆ ಮಕ್ಕಳ ಮದುವೆಗಾಗಿ ಕೆಲವೊಂದಷ್ಟು ಹೂಡಿಕೆ ತಂತ್ರಗಳನ್ನ ಮಾಡ್ತಿರ್ತಾರೆ. ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಯಾವ್ದು ಬೆಸ್ಟ್ ಇರುತ್ತೆ, ಯಾವ್ದು ಬೆಟರ್ ಇರುತ್ತೆ? ನೀವು ಹೇಳ್ತಾ ಇರೋದು ಮದುವೆಯ ಸಂಬಂಧವಾಗಿ ತಂದೆ ತಾಯಿಯಂದರು ಮಾಡ್ತಿರುವಂತ ಹೂಡಿಕೆ, ಹಣ ಕಾಯ್ದಿರಿಸುವಂತ. ಅದನ್ನ ಮೊದಲಿಂದ ಸ್ಟಾರ್ಟ್ ಮಾಡಬೇಕು. ಮದುವೆಗೆ 5 ವರ್ಷ ಮುಂಚೆ ಅಲ್ಲ, ಮದುವೆಗೆ ಒಂದು, ಈಗ ಉದಾಹರಣೆ ಕೊಟ್ಬಿಡ್ತೇನೆ. ನನಗೀಗ 25 ವರ್ಷ ವಯಸ್ಸು ಆಯ್ತಲ್ಲ, 28ಕ್ಕೆ ಮದುವೆ, 31ಕ್ಕೆ ಮೊದಲ ಮಗು, 34ಕ್ಕೆ 2ನೇ ಮಗು, 37ಕ್ಕೆ ಅಂದ್ರೆ 3ನೇ ಮಗು ಅಂತಾರೆ, ಅಲ್ಲ 37ಕ್ಕೆ 4 ವೀಲರ್ ಆಯ್ತಲ್ಲ. ಒಂದು 55ಕ್ಕೆ ರಿಟೈರ್ಮೆಂಟ್ಗೆ ಹತ್ರ ಬರೋದು, 60ಕ್ಕೆ ನಿವೃತ್ತಿ, 65ಕ್ಕೆ ಕಾಯಿಲೆ. ಇದು ಕಟ್ಟಿಟ್ಟ ಬುತ್ತಿ. ಅದರಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ, 28 ವರ್ಷಕ್ಕೆ ಮದುವೆ ಆದ್ರಲ್ಲ, 31ಕ್ಕೆ ಮಗು ಆಯ್ತಲ್ಲ, ಆ ಟೈಮಿಂದ ಒಂದು ಮಗುವಿಗೆ ಕನಿಷ್ಠ ಒಂದು 3ರಿಂದ 10,000 ನಾನು ಈ ತರ ಫಿಗರ್ಗಳು ಹೇಳುವಾಗ ಬಹಳ ಜನ ಆಕ್ಷೇಪಣೆ ಮಾಡ್ತಾರೆ. ಸರ್, ನೀವು ಕೋಟಿಗಟ್ಟಲೆಯಲ್ಲಿ ಮಾತಾಡ್ತೀರಿ. ನೋಡಿ, ನಾನು ಹೇಳ್ತಾ ಇರೋದು 3ರಿಂದ 10. ನಿಮಗೆ ಸೌಕರ್ಯ ಇದ್ರೆ 10ರಿಂದ 20 ಮಾಡಿ, ಏನು ತೊಂದರೆ ಇಲ್ಲ. 50,000 ಮಾಡಿ, ದೇವರು ಕೊಟ್ಟ ಹಾಗೆ. ನೀವು ಈ ಹಣವನ್ನು ಒಂದು 3ರಿಂದ 10,000ನ ಉಳಿತಾಯ ಮಾಡ್ತಾ ಹೋದ್ರೆ, ಹುಟ್ಟಿದ ಮಗುವಿಂದ 2ನೇ ಮಗು ಅಂದ್ರೆ 2ನೇ ಮಗುಗೂ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಮದುವೆ ಟೈಮ್ನಲ್ಲಿ ದಂಡಿಯಾಗಿ ದುಡ್ಡು ಬರುತ್ತೆ. ಆದರೆ ಒಂದು ವಿಚಾರ, ಇವತ್ತಿನ ನಿಮ್ಮ ಜನಾಂಗದ ಮಕ್ಕಳು ಮದುವೆ ಖರ್ಚಿಲ್ಲ, ಯಾರನ್ನೋ ಕರ್ಕೊಂಡು ಬಂದ್ಬಿಡ್ತಾರೆ. ಅದರಿಂದಾಗಿ ಆ ಒಂದು ಖರ್ಚು ತಂದೆ ತಾಯಿಗೆ ಉಳಿದಂಗೆ ಕಾಣ್ತಾ ಇದೆ. ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್, ನಮಸ್ತೆ. ಶ್ರೀನಿವಾಸ್ ಅಂತ. ಎಸ್ ಸರ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಸರ್? ಸರ್ ಇದ್ದಾರೆ, ಮಾತನಾಡಿ. ಓಕೆ. ಹಲೋ ಸರ್. ಹೇಳಿ ಸರ್. ಸರ್, ನಂದು ಕ್ವಶನ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ. ಸರ್, ಇವಾಗ ಒಂದು 70 ಇಯರ್ಸ್ ತನಕ ಟರ್ಮ್ ಇನ್ಶೂರೆನ್ಸ್ ಮಾಡಿರ್ತೀವಿ ಒಂದು ಲಂಸಮ್ಗೆ. ಹೌದು. ಸೊ ಎವ್ರಿ ಇಯರ್ ಬೈ ಹಾಫ್ ಇಯರ್ ಕಟ್ಕೊಂಡು ಹೋಗ್ತೀವಿ. ಅಪ್ ಟು 70 ಇಯರ್ಸ್ ಆದ್ಮೇಲೆ ದೇರ್ ಇಸ್ ನೋ ಎನಿ ಇವೆಂಚುಯಾಲಿಟಿ ಏನು ಆಗ್ಲಿಲ್ಲ, ನಾವು ಕಟ್ಟಿರೋ ದುಡ್ಡು ಅಷ್ಟು ಹೋಯ್ತಲ್ಲ, ಅದೇನು ಅಲ್ಲ. ಶ್ರೀನಿವಾಸ್ ಅವರೇ, ತಮಗೆಷ್ಟು ವಯಸ್ಸು? ಸರ್, ನನ್ಗೆ ಇವಾಗ 63. ನಾನು ಐ ಆಮ್ ಡೂಯಿಂಗ್ ಟರ್ಮ್ ಇನ್ಶೂರೆನ್ಸ್ ಫ್ರಮ್ ದ ಏಜ್ ಆಫ್ 50 ಇಂದ. ಹೌದು. ಇಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆ ಏನಿದೆ ಅಂತಂದ್ರೆ, ಇನ್ಶೂರೆನ್ಸ್ ಅನ್ನ ಮುಗಿಸ್ಬೇಕಾದ್ರೆ ನನಗೊಂದಷ್ಟು ಹಣ ಬರಬೇಕು ಅಂದರೆ ನಾನು ಹಣವನ್ನು ಹೂಡಿಕೆ ಮಾಡುವ ಇನ್ಶೂರೆನ್ಸ್ ಅಲ್ಲಿ ಹಾಕಿದ್ದೀನಿ. ನೋಡಿ, ನಾನೇನಾದ್ರು ಎಂಡೋಮೆಂಟ್ ಇನ್ಶೂರೆನ್ಸ್ ತಗೊಂಡು, ಲೈಫ್ ಇನ್ಶೂರೆನ್ಸ್ ತಗೊಂಡು ಒಂದು 40 ಲಕ್ಷಕ್ಕೆ 50 ಲಕ್ಷಕ್ಕೆ ನಾನು ನನ್ನನ್ನು ಇನ್ಶೂರೆನ್ಸ್ ಮಾಡ್ತೀನಿ ಅಂತಂದ್ರೆ 1.25 ಲಕ್ಷ ಕಟ್ಟಬೇಕಾಗುತ್ತೆ ವರ್ಷಕ್ಕೆ. ಅದರ ಬದಲಾಗಿ ನೀವು ಕೇವಲ ಟರ್ಮ್ ಇನ್ಶೂರೆನ್ಸ್ 50 ಲಕ್ಷಕ್ಕೆ ತಗೊಂಡ್ರಿ ಅಂತಂದ್ರೆ ನಿಮಗೆ ಬರುವಂತಹದ್ದು ಒಂದು 5ರಿಂದ 10 ಲಕ್ಷ 5ರಿಂದ 10 ಸಾವಿರ ಮಾತ್ರ ವರ್ಷಕ್ಕೆ. 10,000ವನ್ನು ಕಟ್ತಾ ಹೋಗ್ತೀರಿ, ಅದರ ಬದಲಾಗಿ ನೀವು 1.5 ಲಕ್ಷ ಕಟ್ತೀರಿ ಅಂತಂದ್ರೆ ಡಿಫ್ರೆನ್ಸ್ 1,40,000 ಆಯ್ತು. ಈ 1,40,000ವನ್ನು ನೀವು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೊಂಡು ಹೋದ್ರೆ ಅದರಲ್ಲಿ ಬರುವಂತ 12ರಿಂದ 15% ಏನಿದೆ ಇನ್ಶೂರೆನ್ಸ್ ಅಲ್ಲಿ ಬರುವ 6%ಗಿಂತ ಅತಿ ಅಧಿಕವಾಗಿರುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ? ಇನ್ಶೂರೆನ್ಸ್ ಏನೋ ವಾಪಸ್ ಕೊಡ್ತಾ ಇರೋದ್ರಲ್ಲಿ 6% ಹಣ ಹೂಡಿದ್ದೀರಿ. ಇಲ್ಲಿ ನೀವು ಅದರ ಬದಲಾಗಿ ಟರ್ಮ್ ಇನ್ಶೂರೆನ್ಸ್ ಹಾಕಿದ್ರೆ ನಿಮಗೆ ಹೂಡಿಕೆ ಮಾಡಲಿಕ್ಕೆ ಬೇಕಾದಷ್ಟು ದುಡ್ಡು ನಿಮ್ಮ ಹತ್ರನೇ ಇತ್ತು. ನಿಮಗೆ ಸಾಯ್ಬೇಕಾದ್ರೆ ಅಕಸ್ಮಾತ್ ಏನೂ ಆಗ್ಲಿಲ್ಲ ಅಂದ್ರೆ ಏನೂ ದುಡ್ಡು ಬರಲ್ಲ. ಆದ್ರೆ ನೀವು ಕಟ್ಟಿದ ಹಣ ಎಷ್ಟು? ಬಹಳ ಕಮ್ಮಿ, ಬಹಳ ಕಮ್ಮಿ. ಸೊ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಬಹಳ ಜನ ಏನ್ ಹೇಳೋದು, ಓ ಇನ್ಶೂರೆನ್ಸ್ ಇಂದ ಹಣ ವಾಪಸ್ ಬರ್ತಾ ಇದೆ. ತಪ್ಪು, ದೊಡ್ಡ ತಪ್ಪು ಇದು. ಟರ್ಮ್ ಇನ್ಶೂರೆನ್ಸೇ ಕರೆಕ್ಟ್ ಆಗಿರುವಂತದ್ದು. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ನಿಮ್ಮ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ಅಗತ್ಯತೆ ಇಲ್ಲ.
ಯಾಕೆ ಹೇಳಿ ಶ್ರೀನಿವಾಸ್ ಅವರೇ? ಹೇಳಿ. ಯಾಕೆಂದ್ರೆ ನಿಮ್ಮ ಮೇಲೆ ಅವಲಂಬಿತರಾಗಿ ಯಾರೂ ಇಲ್ಲ. ಹೌದ್ ತಾನೆ? ಹೌದು. ಈಗ ನಿಮ್ಮ ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ, ಅವರು ಅರ್ನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಿಮ್ಮ ಮೇಲೆ ಅವಲಂಬಿತರಾದವರು ಯಾರೂ ಇಲ್ಲ. ನಿಮಗೆ ಹೆಚ್ಚು ಕಡಿಮೆ ಆದರೂ ಕೂಡ ಅವರಿಗೇನು ತೊಂದರೆ ಆಗೋದಿಲ್ಲ. ಓಕೆ. ಅದೇ ತಂದೆ 50 ವರ್ಷದವನು ಹೋಗ್ಬಿಟ್ರೆ ಮನೆಗೆ ದೊಡ್ಡ ಏಟು ಬೀಳುತ್ತೆ. ಹೌದು. ಧನ್ಯವಾದಗಳು ಶ್ರೀನಿವಾಸ್ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಸರ್, ಇನ್ನೊಂದು ವಿಚಾರ, ಈ ಪ್ರತಿಯೊಬ್ಬರು ಕಾಲ್ ಮಾಡ್ತಾ ಇರೋರು ಕೇಳ್ತಾ ಇರೋದು ಏನಂದ್ರೆ, ಅವ್ರಿಗೆಲ್ರಿಗೂ ಕೂಡ ತುಂಬಾ ಏಜ್ ಆಗ್ಬಿಟ್ಟಿದೆ. ಹಾಗಾಗಿ ಈ 40ರಿಂದ 50 ದಾಟಿದ ಮೇಲೆ ಹೂಡಿಕೆ ಮಾಡೋದಕ್ಕೆ ಹೋದ್ರೆ ತುಂಬಾ ತಡ ಆಗೋಗ್ಬಿಡುತ್ತೆ ಸರ್. ಆಗ್ಲೇ ಹೇಳಿದೆ, ದೇವಸ್ಥಾನಕ್ಕೆ ಶೀಘ್ರವಾಗಿ ಹೋಗ್ಬೇಕು. ನಾನು ಹೋಗಿಲ್ಲ. 40 ವರ್ಷಕ್ಕೂ ಪ್ರಾರಂಭ ಮಾಡ್ಬೋದು ತಾನೆ. ನಾನು 40 ವರ್ಷಕ್ಕೆ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಮಾಡುವುದು ಅತಿ ಅಗತ್ಯ ಮತ್ತು ಲಾಭಕರ, ಮಾಡದೇ ಇದ್ದದಕ್ಕೆ ಲೆಕ್ಕ ಹಾಕಿ. ಅದರಿಂದ ಏನೇ ವಯಸ್ಸಾಗ್ಲಿ 40ಕ್ಕೆ ಪ್ರಾರಂಭ ಮಾಡಲೇಬೇಕು. 40-50 ಆಗಿದೆ ಅಂತ ಅದನ್ನ ಕಮ್ಮಿ ಮಾಡೋದಲ್ಲ ಅಥವಾ ಸ್ಟಾಪ್ ಮಾಡೋದಲ್ಲ, ಹಾಕದೇ ಇರುವುದಲ್ಲ. ಎಸ್ ಸರ್, ಬೆಂಗಳೂರಿಂದ ರುದ್ರೇಶ್ ಅಂತ ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ಏನು ನಿಮ್ಮ ಪ್ರಶ್ನೆ ಇದೆ? ಭರತ್ ಚಂದ್ರ ಸರ್ ಇದ್ದಾರೆ, ಮಾತನಾಡಿ ಸರ್, ಪ್ರಶ್ನೆ ಕೇಳಿ. ಈಗ ರಿಟೈರ್ಡ್ ಗವರ್ಮೆಂಟ್ ಸರ್ವಿಸ್. ಹಾ ಹೇಳಿ ಸರ್. ನಾನು ಅದಕ್ಕೆ 50 ಲಕ್ಷ ಇದೆ. ಸ್ವಲ್ಪ ಜೋರಾಗಿ ಹೇಳ್ಬೇಕಲ್ಲ ರುದ್ರೇಶ್. ಈಗ ಒಂದು 50 ಲಕ್ಷ ಇದ್ದೇನೆ ಅಂತ ರಿಟೈರ್ಡ್ ಗವರ್ಮೆಂಟ್ ಸರ್ವಿಸ್. ಹಾ 50 ಲಕ್ಷ ಇದೆ. ಅದನ್ನ FD ನಲ್ಲಿ ಹಾಕಿದ್ದೀನಿ. ಹಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ, ನ್ಯಾಷನಲ್ ಬ್ಯಾಂಕ್ ಅಲ್ಲಿ. ಹಾ 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 ಅದು ಸೇಫಾ ಏನು ಅಂತ ಕೇಳಬೇಕಾಗಿತ್ತು. ಹಾ ನೋಡಿ, ಇದು ಯಾವುದೋ ಡಿಪಾಸಿಟ್ ಫಂಡ್ ಅಂತಿದೆ. ಹೆಚ್ಚು ಕಡಿಮೆ ಆದರೆ ನೀವು ಶೆಡ್ಯೂಲ್ಡ್ ಬ್ಯಾಂಕ್ಗಳಲ್ಲಿ ಹಾಕಿದ್ರೆ 5 ಲಕ್ಷದವರೆಗೂ ನಿಮಗೆ ಹೆಚ್ಚು ಕಡಿಮೆ ಆದರೆ ಆ ದುಡ್ಡು ಬರುತ್ತೆ. ಸುಮಾರು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಬರುವುದಿಲ್ಲ. ಆದ್ದರಿಂದ 1%, 2% ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ ನಿಮ್ಮ ಅಮೂಲ್ಯವಾದ ಹಣವನ್ನು ಅಲ್ಲಿ ಹಾಕೋದು ಸರಿಯಲ್ಲ. ಸರಿ. ಒಂದು. ಎರಡನೇದ್ದು, ನೀವು ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ ಹೇಳಿದ್ರಿ, ಇದು ಅಲ್ಲದೆ ಬೇರೆ ಏನಿದೆ ಅಂತ ನನಗೊಂದು ಮಾಹಿತಿ ಸಿಕ್ಕಿದ್ರೆ ಆವಾಗ ನಾನು ಸಮಗ್ರವಾಗಿ ನಿಮ್ಮನ್ನು ನೋಡಿಕೊಂಡು ರಿಯಲ್ ಎಸ್ಟೇಟಲ್ಲಿ ಏನು ಇಟ್ಟಿದ್ದೀರಿ, ಚಿನ್ನದಲ್ಲಿ ಏನಿದೆ, ನಿಮ್ಮ ಮೇಲೆ ಎಷ್ಟು ಜನ ಅವಲಂಬಿತರಾಗಿದ್ದಾರೆ ಎಲ್ಲವನ್ನೂ ನೋಡಿಕೊಂಡಾಗ ಎಲ್ಲಿ ಹಣ ಹಾಕಬಹುದು ಅಂತ ಡಿಸೈಡ್ ಮಾಡ್ಬೋದು. ನೀವೇನು ಮಾಡ್ಬೋದು ಅಂತಂದರೆ, ವೆಬ್ಸೈಟಿಗೆ ಹೋಗಿ, ಡಾಕ್ಟರ್ ಭರತ್ ಚಂದ್ರನಾಥ್ ವೆಬ್ಸೈಟ್ಗೆ ಹೋಗಿ, ನನ್ನ ಇಮೇಲ್ ಐ ಡಿ ಸಿಗುತ್ತೆ, ನನಗೊಂದು ಇಮೇಲ್ ಹಾಕಿ, ಕೆಳಗಿಂದ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಾನೇ ನಿಮಗೆ ಏನು ಮಾಡಬೇಕು ಅಂತ ಸಲಹೆ ಕೊಡ್ತೇನೆ. ಧನ್ಯವಾದಗಳು ರುದ್ರೇಶ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್, ಇನ್ನೊಂದು, ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಅಂತ ಅಂದರೆ, ಈ ಮಡಿಕೆ ಅಥವಾ ಯಾವುದೋ ಒಂದು ತಗೊಂಬರೋರು, ಅದರೊಳಗೆ ನೀವು ಹಣ ಹಾಕಿ ಕೂಡಿಡಿ, ಉಳಿತಾಯ ಮಾಡಿ, ಈ ಥರದ್ದೆಲ್ಲ ಹೇಳ್ಕೊಟ್ಟಿದ್ದುಂಟು ಸರ್. ಆದರೆ ಇವಾಗಿನ ಜನ್ರೇಷನ್ ಅದೇನೂ ಕೂಡ ಮಾಡ್ತಾ ಇಲ್ಲ. ಸೊ ಚಿಕ್ಕ ಮಕ್ಕಳಿಗೆ ಉಳಿತಾಯದ ಬಗ್ಗೆ ಹೇಳೋದಾದರೆ ಅಥವಾ ಆ ಜ್ಞಾನವನ್ನು ತಿಳಿಸೋದಾದರೆ? ಮಕ್ಕಳಿಗೆ ಪಾಕೆಟ್ ಮನಿ ಕೊಡಬೇಕು ಕೊಡಬಾರದು ಅನ್ನುವಂಥ ಚರ್ಚೆ ಇನ್ನೂ ನಡೀತಾನೆ ಇದೆ. ಕೊಡಬಾರ್ದು, ಏನಿದ್ರು ಕೂಡ ತಂದೆ ಹತ್ರ ಕೇಳಲಿ, ಖರ್ಚು ಆಗಿದೆ ತಗೊಂಡು ಹೋಗ್ಲಿ, ಖರ್ಚು ಆಗಿದ್ರೆ ವಾಪಸ್ ಕೊಡ್ಲಿ ಅನ್ನೋದು ಒಂದು ವಾದ. ಇಲ್ಲ, ಅವರಿಗೆ ಒಂದು ತಿಂಗಳಿಗೆ ಒಂದು ನಿರ್ದಿಷ್ಟವಾದ ಮೊತ್ತ ಕೊಟ್ಬಿಡೋದು, ಈ ನನ್ನ ಬಸ್ ಚಾರ್ಜು, ನಿನ್ನ ಕ್ಯಾಂಟೀನಲ್ಲಿ ತಿಂಡಿ ತಿನ್ನೋದು, ಮತ್ತೆ ಏನು ಜಿರಾಕ್ಸ್ ಮಾಡೋದು, ಅದೆಲ್ಲ ಇದರಲ್ಲಿ ಸೇರಿದೆ ಅಂತ ಹೇಳಿದ್ರೆ ಅವನಿಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ಒಂದಷ್ಟು ಆರ್ಥಿಕ ಪ್ರಜ್ಞೆ ಬರುತ್ತೆ. ಈ ತಿಂಗಳು ಜಾಸ್ತಿ ಖರ್ಚು ಮಾಡಿದ್ದೀನಿ, ಕಷ್ಟಪಡಬೇಕಾಯ್ತು, ಮುಂದಿನ ತಿಂಗಳು ಸರಿಯಾಗಿ ಮಾಡ್ತೀನಿ ಅನ್ನೋ ಒಂದು ವಿವೇಕ ಉತ್ಪತ್ತಿ ಆಗುತ್ತೆ. ಅದರಿಂದ ಮಕ್ಕಳಿಗೆ ಒಂದಷ್ಟು ಫೈನಾನ್ಸ್ ಎಜುಕೇಶನ್ ಕೊಡೋದು ಅತಿ ಇಂಪಾರ್ಟೆಂಟು. ಮತ್ತೆ ಈ ಚಿಲ್ಲರೆ ಕಾಸು ಹಾಕೋದ್ರಲ್ಲಿ ಯಾವ ಲಾಭನೂ ಇಲ್ಲ. ಮಕ್ಕಳಿಗೆ ಬೇಕಾದ್ರೆ ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ, ಆಯ್ತಲ್ಲ, ಸಣ್ಣ ಮಕ್ಕಳಿಗೂ ಮಾಡ್ಬೋದು, ಮಾಡಿ ಅವ್ರಿಗೆ ಹೇಳಿ ಉಳಿದ ದುಡ್ಡು ಅಲ್ಲಿ ಹಾಕೊಂಡು ಹೋಗಿ ಅಂತೇಳಿ. ಒಂದು 15 ವರ್ಷದವನು ಏನಾದ್ರು ಒಂದು 500 ರೂಪಾಯಿ ಅಥವಾ ಒಂದು 18 ವರ್ಷ ಇರೋನು ಒಂದು 500 ರೂಪಾಯಿ ಉಳಿಸ್ಕೊಂಡು ಹೋಗ್ತೇನೆ ಅಂತಂದ್ರೆ ಆ ಹಣ ಹಾಕುವಂತ ಒಂದು ಶಿಸ್ತು ಪ್ರಾರಂಭ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಬಹುದು. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಮೇಶ್, ಉಡುಪಿ. ಓಕೆ ಸರ್, ಸರ್ ಇದ್ದಾರೆ ಭರತ್ ಚಂದ್ರ ಸರ್, ಮಾತನಾಡಿ ಸರ್, ಪ್ರಶ್ನೆ ಕೇಳಿ. ರಮೇಶ್ ಅವರೇ ಹೇಳಿ. ಸರ್ ನಮಸ್ತೆ. ಸರ್ ಹೇಳಿ. ಹಲೋ, ನಾನು ಈಗ ರಿಟೈರ್ಡ್ ಪರ್ಸನ್. ಈಗ ಅಮೌಂಟ್ ನನಗೆ ಈಗ ಒಂದು 5 ಲಕ್ಷ ಬಂದಿರುವಂತದ್ದು, ಒಂದು ಫಸ್ಟ್ ಕಂತು. ಅದನ್ನ ಈಗ ನಾನು ಪೋಸ್ಟ್ ಸೇವಿಂಗ್ಸ್ RD ಗೆ ಹಾಕ್ತಾ ಇದ್ದೇನೆ, ಇದು ಡೆಪಾಸಿಟ್ಗೆ, FD ಗೆ. ಅದರಿಂದ ಅದು ಬಂದ ಇಂಟ್ರೆಸ್ಟ್ ಅನ್ನು RD ಗೆ ಹಾಕ್ತಾ ಇದ್ದೇನೆ.
ಅದಕ್ಕೆ ಅದು ಹೇಗೆ ಅಂತ ಹೇಳಿ ಒಂದು, ಹಾ, ಮತ್ತೆ ಇನ್ನೊಂದು ಕೋಟಕ್ ಲೈಫ್ ಇನ್ಶೂರೆನ್ಸ್, ಕೋಟಕ್ ಅದರಲ್ಲಿ ಕೋಟಕ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದೆ. ಹಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿ ಒಬ್ರು ನಮ್ಮ ಫ್ರೆಂಡ್ ತುಂಬಾ ಒತ್ತಾಯ ಮಾಡ್ತಾ ಇದ್ರು. ಹಾ. ಹಾಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಸರ್, ಹೇಗೆ ಅಂತ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ವಯಸ್ಸಿನಲ್ಲಿ ಇನ್ಶೂರೆನ್ಸಿಗೆ ಹಾಕುವುದು ಸಲ್ಲ. ನಿಮಗೆ ಬರುವಂತಹ ರಿಟರ್ನ್ಸ್ ತುಂಬಾ ಕಮ್ಮಿ ಇರುತ್ತದೆ. ನಮ್ದು 60 ಸರ್. ಅದೇ ತುಂಬಾ ಕಮ್ಮಿ ಇರುತ್ತೆ. ಏನಿದ್ದರೂ ಕೂಡ ನೀವು ಡೆಟ್ ಮ್ಯೂಚುವಲ್ ಫಂಡ್ಗಳು ಹಾಕಿದ್ರೆ ಬ್ಯಾಂಕಿನ ಅಷ್ಟೇ ಬರುತ್ತೆ. ಮತ್ತೆ ಆರ್ ಡಿ ಗಿಡಿ ಹಾಕೋದ್ರಲ್ಲಿ ತುಂಬಾ ಕಮ್ಮಿ ಪ್ರಾಫಿಟ್ ಇದೆ. ಮತ್ತೆ ನೀವು ಹೇಳಿದ್ದು ರಮೇಶ್ ಅವರೇ ನನ್ನ ಹತ್ರ 5 ಲಕ್ಷ ಇದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಸಮಗ್ರವಾಗಿ ನೋಡಬೇಕಾಗ್ತದೆ, ಎಷ್ಟು ಎಲ್ಲೆಲ್ಲಿ ಇಟ್ಟಿದ್ದೀರಿ ಅಂತ. ಆವಾಗ ಎಷ್ಟು ರಿಸ್ಕ್ ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನ ನಾವು ಡಿಸೈಡ್ ಮಾಡ್ಬೋದು. ನೀವು ಪಟ್ ಅಂತ ಹೇಳಿದಾಗ ನೀವು ಕೇವಲ ನಿಮ್ಮ ಒಂದು ಆಂಗಲ್ ಅನ್ನ ಮಾತ್ರ ನನ್ನಲ್ಲಿ ಬಿಚ್ಚಿಟ್ಟಿದ್ದೀರಿ ಅಲ್ವಾ? ಹೌದು ಸರ್, ನಮ್ಗೆ ಇನ್ನು ಬರ್ಬೇಕು ಸರ್, ಇನ್ನು ಇದು ಸೆಟಲ್ಮೆಂಟ್ ಆಗಿಲ್ಲ ಅದು. ಅದೇ ನಂದು ಇಮೇಲ್ ತಗೊಂಡು ನೋಡಿ, ಸಿಗುತ್ತೆ ನಿಮಗೆ ಇಮೇಲ್. ನನಗೊಂದು ಇಮೇಲ್, ದೀರ್ಘವಾದ ಇಮೇಲ್ ಹಾಕಿ. ಇಮೇಲ್ ಹಾಕಿ. ಧನ್ಯವಾದಗಳು ರಮೇಶ್ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಸರ್, ನಾವು ಮಾತನಾಡ್ತಾ ಇದ್ವಿ ಈ ಪಿಂಚಣಿ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಸರ್. NPS, APF ಈ ಥರದ್ದು ಇರುತ್ತೆ, ಅಟಲ್ ಪಿಂಚಣಿ ಯೋಜನೆ, ಅದೇ ರೀತಿಯಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ. ಇದ್ರ ಬಗ್ಗೆನೂ ಕೂಡ ಯಾರಿಗೂ ಅಷ್ಟು ಜ್ಞಾನ ಇರೋದಿಲ್ಲ. ಅದ್ರ ಬಗ್ಗೆ NPS ಅದರಲ್ಲಿ ಅಗ್ರೆಸಿವ್ ಆಗಿರೋದಿದೆ, ಕನ್ಸರ್ವೇಟಿವ್ ಇದೆ. ನನ್ನ ಸಲಹೆ ಸಣ್ಣ ವಯಸ್ಸದವ್ರು ಅಗ್ರೆಸಿವ್ ಆಗಿರುವಂಥದ್ದಕ್ಕೆ ಹಾಕಬೇಕು. ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ನಿಮ್ಗೆ 60 ವರ್ಷ ಆದಾಗ ಒಂದೇ ಸತಿ ಹಣ ತೆಗಿಲಿಕ್ಕೆ ಬಿಡಲ್ಲ. ಒಂದು 60% ತೆಗಿಲಿಕ್ಕೆ ಬಿಡ್ತಾರೆ, 40% ಆನ್ಯೂಟಿ ಮಾಡ್ತಾರೆ, ವರ್ಷ ಕೊಡೋದು ಮಾಡ್ತಾರೆ. ಎಲ್ಲ ಹಣವನ್ನು ನೀವು NPS ಮಾಡೋದು ಸರಿಯಲ್ಲ. ಎಲ್ಲ ಹಣವನ್ನು ನೀವು ಪೆನ್ಷನ್ ಫಂಡ್ಗಳಲ್ಲಿ ಹಾಕೋದು ಸರಿ ಇಲ್ಲ. ಅದರಿಂದ ಒಂದು ಸ್ಮಾಲ್ ಅಮೌಂಟನ್ನು ಅಲ್ಲಿ ಹಾಕೊಂಡು ಹೋಗಿ. ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅದು ಸ್ಕೀಮ್ ಇದೆಯಲ್ಲ, ಅದರಲ್ಲಿ ಬರೋದು ಬಹಳ ಬೇಸಿಕ್ಕು, ತುಂಬಾ ಬೇಸಿಕ್ಕು. ಅಂದ್ರೆ ಸಾಮಾನ್ಯವಾಗಿ ಈ ಪ್ಲಂಬರ್ಸು, ಎಲೆಕ್ಟ್ರಿಷಿಯನು, ಮೇಸ್ತ್ರಿಗಳು ಅವ್ರಿಗೆ ಏನು ನಾಲೆಜ್ ಇರೋದಿಲ್ಲ. ಅದರಲ್ಲಿ ಹಾಕೊಂಡು ಹೋಗಿ ಉಳಿತಾಯ ಮಾಡುವಂಥ ಶಿಸ್ತು ಪ್ರಾರಂಭ ಆಗುತ್ತೆ. ಕೊನೆಯಲ್ಲಿ ನಿಮಗೊಂದು ತಿಂಗಳಿಗೊಂದು 500-600 ಬರುವಂಥ ಪ್ರಮೇಯ ಇದೆ. ಒಂದು 10-15 ವರ್ಷದ 20 ವರ್ಷದ ಮೇಲೆ, 20 ವರ್ಷದ ಮೇಲೆ 500 ರೂಪಾಯಿ ಬಂದರೆ ಸಾಕಾಗುತ್ತೆ ಅಂದರೆ ನಾವು ನಂಬಲಿಕ್ಕೆ ಆಗೋದಿಲ್ಲ. ಅದರಿಂದ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಇದ್ರೆ ನೀವು ಅಂಥ ಹಣವನ್ನು ನಿಮ್ಮ ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಮಾಡಿದ ಮೇಲೆ, ಎಮರ್ಜೆನ್ಸಿ ಫಂಡನ್ನು ಸೃಷ್ಟಿ ಮಾಡಿದ ಮೇಲೆ ಉಳಿದ ಹಣವನ್ನು ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಡಿಸ್ಟೆನ್ಸು 1 ವರ್ಷ 2 ವರ್ಷ ಅಲ್ಲ, 5 ವರ್ಷ 10 ವರ್ಷ 15 ವರ್ಷ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಸರಿ, ಇನ್ನೊಬ್ರು ಶಾಂತ ಅಂತ ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ ಮೇಡಮ್. ಓಕೆ ಸರ್, ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಅಮ್ಮ. ಓಕೆ ಮೇಡಮ್, ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಇದೇದಾಗಿ 10 ವರ್ಷ ಆಗಿದೆ, 8 ವರ್ಷ ಆಗಿದೆ. ಸೊ ಅಮೌಂಟ್ ಫುಲ್ಲು FD ಹಾಕೊಂಡು ಬರ್ತಾ ಇದ್ದೆ, ವರ್ಷಕ್ಕೊಂದ್ಸಲ ತೆಗಿಯೋದು, ತಿರ್ಗಾ ಕಂಟಿನ್ಯೂ ಮಾಡೋದು ಕೆನರಾ ಬ್ಯಾಂಕ್ ಅಲ್ಲಿ. ಅದು ಕರೆಕ್ಟ್ ಅಥವಾ ಇದಕ್ಕಿಂತ ಚೆನ್ನಾಗಿರೋದು ಯಾವ್ದಾದ್ರು ಸ್ಕೀಮ್ ಇದೆಯಾ? ನೀವ್ ಹೇಳ್ತಾ ಇರೋದು ನಿಮಗೆ ಬಂದಂತ 8 ವರ್ಷದಿಂದ ಪಿಂಚಣಿ ಹಣವನ್ನು ಬ್ಯಾಂಕ್ ನಲ್ಲಿ ಹಾಕಿ ವರ್ಷ ಮತ್ತೆ ರಿನ್ಯೂ ಮಾಡ್ತಾ ಇದ್ದೀರಿ? ನನ್ನ ಇದು ಲಂಸಮ್ ಅಮೌಂಟ್ FD ಮಾಡ್ತಾ ಇದ್ದೆ 1 ವರ್ಷಕ್ಕೆ ತಿರ್ಗಾ ರಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪರವಾಗಿಲ್ವಾ? ಇದಕ್ಕಿಂತ ಚೆನ್ನಾಗಿರೋ ಸ್ಕೀಮ್ ಇದೆಯಾ ಸರ್? ಇದೆ. ನಿಮಗೆ ಎಷ್ಟು ರಿಸ್ಕ್ ತೆಗೆದುಕೊಳ್ಳಬಹುದು, ಎಷ್ಟು ವರ್ಷ ಈ ಹಣವನ್ನು ಅಲ್ಲಿಯೇ ಇಡಬಹುದು ಅನ್ನುವುದರ ಮೇಲೆ ಡೆಟ್ ಮ್ಯೂಚುವಲ್ ಫಂಡು, ಹೈಬ್ರಿಡ್ ಮ್ಯೂಚುವಲ್ ಫಂಡು ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ನೀವು ಎಲ್ಲ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಸೂಕ್ತ ಅಲ್ಲ. ನಿಮ್ಮ ರಿಸ್ಕಿಗೋಸ್ಕರ ಒಂದು 25-30% ಫಿಕ್ಸೆಡ್ ಡಿಪಾಸಿಟ್ ಇಡೋದೇ ಯೋಗ್ಯ. ಇನ್ನೊಂದಷ್ಟನ್ನು ಬೇಕಾದ್ರೆ ಹೊರಗೆ ಇಡ್ಬೋದು. ಅದೇ ಹೇಳಿದ್ನಲ್ಲ, ನಿಮ್ಮ ಸಮಗ್ರವಾಗಿ ನಿಮ್ಮನ್ನು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ, ನಿಮ್ಮನ್ನು ಮಾತಾಡಿಸಿದಾಗ ಗೊತ್ತಾಗುತ್ತೆ ನೀವು ಎಷ್ಟು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇದ್ದೀರಿ ಅಂತ. ನಾನು ಆಗಲೇ ಹೇಳಿದಾಗೆ ನನ್ನ ಇಮೇಲನ್ನು ತೊಗೊಳ್ಳಿ, ನನ್ನ ವೆಬ್ಸೈಟ್ಗೆ ಹೋಗಿ ಡಾಕ್ಟರ್ ಭರತ್ ಚಂದ್ರ ಅಂತ ಹೊಡೆದ್ರೆ ದಂಡಿಯಾಗಿ ವಿಡಿಯೋಗಳೆಲ್ಲ ಬರ್ತಾವೆ ನಿಮಗೆ. ತೆಗೆದು ನೋಡಿ. ನಾನು ಇಮೇಲ್ ಸಿಕ್ಕಿದ್ರೆ ಇಮೇಲಿಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ಹಾಕಿ, ನಾನು ಅದರ ಕೆಳಗಿನ ನಿಮ್ಮ ಮೊಬೈಲ್ ನಂಬರ್ನ ಬರೀರಿ. ನಾನು ನಮ್ಮ ಆಫೀಸವ್ರು ಕೂತ್ಕೊಂಡು ಲೆಕ್ಕ ಹಾಕಿ ನಿಮಗೊಂದು ಫೋನ್ ಮಾಡಿಸ್ತಾರೆ.
ಧನ್ಯವಾದಗಳು ಶಾಂತ ಅವರೇ, ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್, ಈ ಹೂಡಿಕೆಯಲ್ಲಿ ಕಾಂಪೌಂಡಿಂಗ್ ಪವರ್ ಅಂತ ಇರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಸರ್? ಹೇಗೆ ಅದು ಕೆಲಸ ಮಾಡುತ್ತೆ? ನಾನು ತಿಂಗಳಿಗೆ 10,000 ರೂಪಾಯಿಯನ್ನು ಉಳಿತಾಯ ಮಾಡುತ್ತಾ ಹೋಗುತ್ತೇನೆ. ಮೊದಲ 8-10 ವರ್ಷದಲ್ಲಿ ನನ್ನ ಹತ್ರ ಒಂದು 10 ಲಕ್ಷ ಜಮಾ ಆಯಿತು ಅಂತ ಇಟ್ಕೊಳ್ಳಿ. 10 ಲಕ್ಷಕ್ಕೆ ಜಮಾ ಆಯಿತು, ಅದರಲ್ಲಿ ನಾನು ಹಾಕಿದ ಹಣ ಅಧಿಕ, ಬಡ್ಡಿಯಲ್ಲಿ ಬಂದದ್ದು ಕೇವಲ 2 ಲಕ್ಷ. ಇನ್ನೊಂದು 5 ವರ್ಷದ ಮೇಲೆ ನಾನು ಹಾಕೋದು 10,000 ರೂಪಾಯಿ ಪರ್ ಮಂತು, ಬಡ್ಡಿಯಿಂದ ಬಂದ ದುಡ್ಡು ಒಂದು 5 ಲಕ್ಷ ಬಂದರೆ ನನಗೆ ನಾನು ಹಾಕಿದ ಹಣದಿಂದ ಬಂದ ದುಡ್ಡು 1 ಲಕ್ಷ ಆಗುತ್ತೆ. 20 ವರ್ಷದ ಮೇಲೆ ನಾನು ಹಾಕಿದ ಹಣ ಚಕ್ರ ಬಡ್ಡಿಯಲ್ಲಿ ಬರುವಂತ ಫಲ ವರ್ಷಕ್ಕೆ ಒಂದು 25 ಲಕ್ಷ ಅದರಿಂದಾಗಿ ಬಂದರೆ ಮತ್ತೆ ನಾನು ಹಾಕಿದ ಹಣದಿಂದ ಬರುವಂಥದ್ದು 2 ಲಕ್ಷ. ಮೇಲೆ ಮೇಲೆ ಅವಧಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಚಕ್ರ ಬಡ್ಡಿಯಲ್ಲಿ ಹಿಂದಿನ ದಿನಗಳಲ್ಲಿ ಹೂಡಿದ ಹಣದಿಂದ ಬರುವಂಥ ದುಡ್ಡು ಜಾಸ್ತಿ, ನಾನು ಈಗ ಹಾಕಿದ ಹಣದಿಂದ ಬರುವಂಥ ದುಡ್ಡು ಅತಿ ಕಡಿಮೆ ಆಗೋಗುತ್ತೆ. ಅದರಿಂದ ಚಕ್ರ ಬಡ್ಡಿ ಅನ್ನುವಂಥದ್ದು ಪ್ರಪಂಚದ 8ನೇ ವಂಡರ್ ಅಂತಾರೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಮಂಡ್ಯದಿಂದ ಶಿವು ಅಂತ ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ನೀವು ಏನ್ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ ಸರ್ ಇದ್ದಾರೆ, ನೇರವಾಗಿ ಕೇಳಿ ಸರ್. ಸರ್ ನಮಸ್ತೆ. ಶಿವಣ್ಣ ಅವ್ರು ಹೇಳಿ. ನಿಮ್ ಕಾರ್ಯಕ್ರಮ ನೋಡ್ತಾ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಒಂದೇನಂದ್ರೆ ಸ್ವಲ್ಪ ಗ್ರಾಮೀಣ ಪ್ರದೇಶದ ಕಡೆ ಗಮನ ಹರಿಸಿಲ್ಲ ಅನ್ಕೊಂತೀನಿ. ನಂದೇ ವೈಯಕ್ತಿಕ ವಿಚಾರ ಒಂದೇನಂತಂದ್ರೆ, ನಾವು ಉಳಿತಾಯ ಆಗ್ಲಿ, ಆರೋಗ್ಯದ ವಿಚಾರ, ವಿಮೆ ಆ ತರದ್ದೆಲ್ಲ ಏನು ನೋಡಿಲ್ಲ. ಈಗ 60 ವರ್ಷ ರಿಚ್ ಆಗಿದೀನಿ. ಈಗ ನಮ್ಗೆ ಯಾವ್ದೋ ಒಂದು 50 ಲಕ್ಷ ರೂಪಾಯಿ ನಮ್ಗೆ ಯಾವ್ದೋ ಪ್ರಾಪರ್ಟಿ ಬರುತ್ತೆ ಇವಾಗ. ಅದು ಸೇಲ್ ಮಾಡ್ಬಿಟ್ಟು ಒಂದು 50-60 ಲಕ್ಷ ಏನ್ ಬರುತ್ತೆ ಅದನ್ನ ಮಂತ್ಲಿ ರಿಸೋರ್ಸಸ್ ಮಾಡ್ಕೋಬೇಕು. ನಾಳೆ ದಿನ ದುಡಿಯೋಕ್ಕಾಗಲಿಲ್ಲ, ವ್ಯತ್ಯಾಸ ಆಯ್ತು ಅಂದಾಗ ನಿಮ್ಗೆ ಮಂತ್ಲಿ ಇನ್ಕಮ್ ಬೇಕು, ಅದಕ್ಕೆ ಯಾವ್ದು ಬೆಸ್ಟ್ ಅಂತ ನೋಡಿ ಶಿವಣ್ಣ ಅವರೇ. ಹೇಳಿ ಸರ್. ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದಾಗ SWP ಅನ್ನುವಂಥ ಒಂದು ಸೌಕರ್ಯ ನಿಮಗೆ ಸಿಗುತ್ತೆ, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್. ಉದಾಹರಣೆಗೆ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ಒಂದು 7.5% ನಿಮಗೆ ಲಾಭ ಬರುತ್ತೆ ಅಂತ ಆದರೆ ವಾರ್ಷಿಕವಾಗಿ, ಆ 7.5% ಹಂಚಿ ನೀವು ತಿಂಗಳು ತಗೊಂಡು ಹೋಗ್ಬೋದು. ಅಂದರೆ ಉದಾಹರಣೆ ಕೊಟ್ಬಿಡ್ತೀನಿ, ನಿಮ್ಮ ಹತ್ರ 50 ಲಕ್ಷ ಇದೆ ಅಂತಂದರೆ 8% ಆಗಿ ವರ್ಷಕ್ಕೆ 4 ಲಕ್ಷ ಬರುತ್ತೆ. ಈ 4 ಲಕ್ಷವನ್ನು 12ರಿಂದ ಡಿವೈಡ್ ಮಾಡಿದಾಗ ಒಂದು ಅಂದಾಜು 35,000 ಬಂತು ಅಂತ ಇಟ್ಕೊಳ್ಳೋಣ, ಅಥವಾ 34,000 ಬಂತು ಅಂತ ಇಟ್ಕೊಳ್ಳೋಣ. ಈ 34,000ನ ನೀವು SWP ಮಾಡ್ತಾ ಹೋದರೆ ತಿಂಗಳು ಒಂದಷ್ಟು ಹಣ ಬಂತು, ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಲ್ಲಿ ಜಮಾ ಆಗುತ್ತೆ. ಮತ್ತು ಉಳಿದ ಹಣ ಅಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ನಿಮ್ಮ 50 ಲಕ್ಷ ಹಾಗೇ ಇರುತ್ತೆ, ಈ ತಿಂಗಳು ಬರೋ ದುಡ್ಡು ನಿಮಗೆ ಬರ್ತಾ ಇರುತ್ತೆ. ಇದನ್ನು ಪ್ಲ್ಯಾನ್ ಮಾಡ್ಬೋದು. ನೀವು ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಮಾತಾಡೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಠಿಣ ಅಂತಂದ್ರಿ, ಒಪ್ಪಿಕೊಳ್ತೇನೆ. ಆದರೆ ಇವತ್ತಲ್ದಿರ ನಾಳೆ ಈ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗಲೇ ನಮ್ಮ ಆರ್ಥಿಕ ಸ್ಥಿತಿಯ ಸುಧಾರಣೆ ಸಾಧ್ಯ. ನಾನು ನನ್ನ ಫೋನ್ ನಂಬರನ್ನು ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ಹಲವಾರು ಬಾರಿ ಈ ದೊಡ್ಡ TV ಪ್ರೋಗ್ರಾಮ್ಗಳಲ್ಲಿ ನಮ್ಮ ಫೋನ್ ನಂಬರ್ ಹಾಕ್ತಾರೆ. ಅಲ್ಲಿ ಫೋನ್ ಮಾಡಿದಾಗ ಜನ ಪ್ಯಾನ್ ಕಾರ್ಡ್ ಅಂದರೆ ಏನು ಅಂತ ಕೇಳ್ತಾರೆ, ಮತ್ತು ಆಧಾರ್ ಅಂದರೆ ಏನು ಅಂತ ಕೇಳ್ತಾರೆ. ಆವಾಗ ಏನಾಗ್ತದೆ, ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಒಂದು ದಿನಕ್ಕೊಂದು 20 ನಿಮಿಷ ನೀವು ಗ್ರಾಮೀಣ ಪ್ರದೇಶದಲ್ಲಿರಲಿ, ನಗರ ಪ್ರದೇಶದಲ್ಲಿರಲಿ, ಒಂದಷ್ಟು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಇದ್ರ ಬಗ್ಗೆ. ನೋಡಿ, ವಿಜಯ ಕರ್ನಾಟಕದಲ್ಲಿ ವಿಕಾ ಮನಿ ಅಂತ ಬರುತ್ತೆ, ಒಂದು ಅದು ಸಂಡೇ ಬರುವಂಥದ್ದು. ನನ್ನ ಆರ್ಟಿಕಲ್ ಒಂದು ಅರ್ಧ ಪೇಜ್ ಇರುತ್ತೆ, ಭಾಳಷ್ಟು ಸೊಗಸಾಗಿ ಎಲ್ಲರೂ ಕೂಡ ಬರೀತಾರೆ. ಅದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡಾಗಲೇ ನಮಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ನಮ್ಮ ಹಣಕ್ಕೆ ಲಾಭವನ್ನು ಪಡೆಯುವಂತಹ ಸಾಮರ್ಥ್ಯ ಬರುತ್ತದೆ. ಧನ್ಯವಾದಗಳು ಶಿವು ಅವರೇ, ನಮ್ಮ ಜೊತೆ ಕಾಲ್ ಮಾಡಿ ಮಾತನಾಡಿದ್ದಕ್ಕಾಗಿ. ಸರ್, ಇನ್ನೊಂದು ವಿಚಾರ, ಈ ಸಾಲ ತೆಗೆದುಕೊಳ್ಬೇಕಾದ್ರೆ, ಲೋನ್ ತೆಗೆದುಕೊಳ್ಬೇಕಾದ್ರೆ ಇಂಟ್ರೆಸ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತುಂಬ ಕಡಿಮೆ ಇಂಟ್ರೆಸ್ಟ್ ಇರುವಂಥ ಲೋನ್ಗಳು ಅಥವಾ ಸಾಲ ಯಾವುದು ಸರ್? ಮನೆಯ ಸಾಲ, ವೆಹಿಕಲ್ ಸಾಲ. ಮನೆಯ ಸಾಲ 7ರಿಂದ 8-9, ವೆಹಿಕಲ್ ಸಾಲ 10-11. ಮತ್ತೆ ನೀವು ಹೇಳಿದಾಗೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮಾರ್ಟ್ಗೇಜ್ ಲೋನು ಅಂದರೆ ಯಾವುದೋ ಒಂದು ಅಡವಿಟ್ಟು ನನ್ನ ಜಮೀನನ್ನು ಅಥವಾ ನನ್ನ ಮನೆಯನ್ನು ಅಥವಾ ನನ್ನ ಸೈಟನ್ನು ಅಡವಿಟ್ಟು ತಗೊಂಡಾಗ ಒಂದು 13-14%ವರೆಗೂ 15%ವರೆಗೂ ನಮಗೆ ಬಡ್ಡಿಯನ್ನು ಹಾಕಬಹುದು.
ಮತ್ತೆ ನೀವು ಹೇಳಿದಾಗೆ ಕ್ರೆಡಿಟ್ ಕಾರ್ಡ್ನಲ್ಲಿ ಲೋನ್ ತಗೊಳ್ಳುವಾಗ ಜಾಸ್ತಿ ಆಗುತ್ತೆ, ಪರ್ಸ್ನಲ್ ಲೋನ್ ತಗೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಎಸ್ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಬೆಂಗಳೂರಿಂದ ತಮ್ಮಣ್ಣ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ಟಿವಿ ವ್ಯಾಲ್ಯೂಮ್ನ ತುಂಬಾ ಕಡಿಮೆ ಮಾಡಿ, ಇಲ್ಲ ಆಚೆ ಬಂದು ಮಾತನಾಡ್ಲಿಕ್ಕಾಗತ್ತಾ ನೋಡಿ, ಯಾಕಂತಂದ್ರೆ ಬಹಳಷ್ಟು ಜನ ಕರೆ ಮಾಡ್ತಾ ಇರೋದ್ರಿಂದ ಕಾಲಾವಕಾಶ ತುಂಬಾ ಕಡಿಮೆ ಇದೆ, ಹಾಗಾಗಿ. ಇಲ್ಲ ಅಂತಂದ್ರೆ ನಿಮ್ಮ ಕರೆ ಕಟ್ಟಾಗತ್ತೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ ಸರ್ ನಾವು. ಸರ್ ಇನ್ನೊಂದು ವಿಚಾರ, ಈ ಹಳ್ಳಿ ಸೈಡಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಹಿಳೆಯರು ಸಂಘ ಸಂಸ್ಥೆಗಳ ಮೊರೆ ಹೋಗಿರ್ತಾರೆ. ಅದರಲ್ಲಿ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಅದರಿಂದ ಸಾಲ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಎರಡನ್ನೂ ಕೂಡ ಮಾಡ್ತಾ ಇರ್ತಾರೆ. ಅದು ಬೆಸ್ಟ್ ಸರ್? ಅಂಕಿ ಅಂಶಗಳ ಪ್ರಕಾರ ಹೆಂಗಸರಿಗೆ ಕೊಟ್ಟಂತಹ ಸಾಲ ವಾಪಸ್ಸು ಬರುತ್ತದೆ, ಗಂಡಸರಿಗೆ ಕೊಟ್ಟ ಹಣ ಕಡಿಮೆ ಪ್ರಮಾಣದಲ್ಲಿ ವಾಪಸ್ ಬರುತ್ತೆ. ಹೆಂಗಸರಿಗೆ ಕೊಟ್ಟ ಹಣ ಕುಟುಂಬಕ್ಕೆ ಖರ್ಚಾಗುತ್ತದೆ, ಗಂಡಸರಿಗೆ ಕೊಟ್ಟ ಹಣ ಎಲ್ಲಿ ಹೋಗುತ್ತದೆ ನಾನು ಹೇಳಲ್ಲ, ಡಿಂಗ್ ಡಾಂಗ್. ಆದ್ದರಿಂದ ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ. ಈ ಧರ್ಮಸ್ಥಳದವರು ಒಂದು ದೊಡ್ಡ ಸ್ವಸಹಾಯ ಪದ್ಧತಿ ಇದನ್ನ ಮಾಡ್ತಾರೆ. ಹೆಂಗಸರಿಗೆ ಮುಕ್ತವಾಗಿ ಸ್ವಲ್ಪ ಕೊಡ್ತಾರೆ, ಏನು ಕೊಲ್ಯಾಟ್ರಲ್ಲೇ ಕೇಳಲ್ಲ, ವಾಪಸ್ ಬರುತ್ತೆ ಅಂತ ಗೊತ್ತು. ಮತ್ತೆ ಅದು ಮನೆಗೆ ಬಳಕೆ ಆಗುತ್ತೆ ಅಂತಾನೂ ಗೊತ್ತು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಊಟಕ್ಕೆ ಖರ್ಚಾಗುತ್ತೆ ಅಂತಾನೂ ಗೊತ್ತು. ಅದನ್ನು ಮಾಡಬಹುದು. ಇನ್ನೊಂದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ, ಬಹಳ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಸರ್ ಈ ಮ್ಯೂಚುವಲ್ ಫಂಡ್ ಯಾಕೆ ಸರ್, ತಿಂಗಳು ಚಿಟ್ ಫಂಡ್ ಅಲ್ಲೇ ಹಾಕ್ತೇನೆ. ಮ್ಯೂಚುವಲ್ ಫಂಡ್ ಚಿಟ್ ಫಂಡ್ ಒಂದೇ ತರ ಇದೆಯಲ್ಲ, ಚಿಟ್ ಫಂಡ್ ಅಲ್ಲಿ ಹಾಕಬಹುದು. ಅದು ಸರಕಾರದ ಅಧೀನತೆ ಮತ್ತು ಸರ್ಟಿಫೈಡ್ ಆಗಿದ್ರೆ ಮಾತ್ರ. ಪ್ರೈವೇಟ್ ಚಿಟ್ ಫಂಡ್ಗಳಲ್ಲಿ ಹಾಕಬೇಡಿ. ಆ ಚಿಟ್ ಫಂಡು ಅವರು ಓಡಿ ಹೋಗುವಂತ ಅವಕಾಶಗಳು ಬಹಳ ಇದಾವೆ. ಮತ್ತೆ ಇರೋ ದುಡ್ಡೆಲ್ಲ ಹೋಯ್ತು. ಅವ್ರು ಹೇಳೋದೇನೋ ಮೊದಲನೇ ತಿಂಗಳು ಹಾಕ್ಬಿಟ್ಟು ನಾನು ದುಡ್ಡು ತಗೊಂಡ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬಹಳ ಕಷ್ಟ. ಅದಕ್ಕೆ ತಗೊಂಡವರು ಕೆಲವರು ವಾಪಸ್ಸೇ ಕೊಡೋದಿಲ್ಲ, ಮತ್ತೆ ಅವರು ದೊಡ್ಡ ತೊಂದರೆ ಆಗ್ಬಿಡ್ತದೆ. ನನ್ನ ಸಲಹೆ, ಚಿಟ್ ಫಂಡ್ ಹಾಕೋ ಬದಲು ಅದೇ ದುಡ್ಡನ್ನ ಅದೇ ಕಂತಿನಲ್ಲಿ ಮ್ಯೂಚುವಲ್ ಫಂಡ್ಗೆ ಹಾಕೊಂಡೋಗಿ, ಅದರ ಹಾಗೇನೆ ನಿಮ್ಗೆ ದುಡ್ಡು ಬರುತ್ತೆ, ಅದ್ರ ಹಾಗೇನೆ ಆಯ್ತಲ್ಲ. ಮತ್ತೆ ಸ್ವಸಹಾಯ ಸಂಸ್ಥೆಗಳಿಂದ ದುಡ್ಡು ತಗೊಂಡು, ನೀವಾಗಲೇ ಹೇಳಿದ್ರಲ್ಲ, ಸ್ವಂತವಾಗಿ ಹಣವನ್ನು ಗಳಿಸುವಂತ ಲಕ್ಷ್ಮಿಯರು, ಅವರು ಕೂಡ ಮುಂದಕ್ಕೆ ಬಂದಿದ್ದಾರೆ. ಅವನ ಉಪ್ಪಿನಕಾಯಿದೊಂದು ಗೃಹ ಉದ್ಯೋಗ, ಹಪ್ಪಳ ಮಾಡೋದು, ಇನ್ನೊಂದು ಅಡಿಗೆ ಮಾಡೋದು, ಕೇಟ್ರಿಂಗ್ ಮಾಡೋದು, ಸಣ್ಣ ಸಣ್ಣ ಮಟ್ಟಿಗೆ ಕೂಡ ಅದನ್ನೆಲ್ಲ ಮಾಡ್ತಾ ಹೋದ್ರೆ ಅದಕ್ಕೆ ಬೇಕಾದ ಸಾಲ ತಗೊಂಡ್ರೆ ಇದಕ್ಕೆ ನಾವು ಗುಡ್ ಲೋನ್ ಅಂತೀವಿ. ಗುಡ್ ಲೋನ್. ಸರ್ ಇನ್ನೊಂದು, ನಾನು ಬಹಳ ಮುಖ್ಯವಾಗಿ ಶುರುವಿನಿಂದಲೂ ಕೂಡ ಈ ಒಂದು ವಿಚಾರವನ್ನ ತರ್ತಾ ಇದ್ದೀನಿ ಮುನ್ನೆಲೆಗೆ. ಯಾಕಂತಂದ್ರೆ ಈ ಜೆನ್ಸಿ ಅಥವಾ ಜೆನ್ ಆಲ್ಫಾ ಪ್ರವೃತ್ತಿ ಏನಿದೆ, ಅವರಿಗೆ ತುಂಬಾ ಈ ಹಣ ಖರ್ಚು ಮಾಡುವಂತಹ ಗೀಳಿಗೆ ಹೋಗ್ಬಿಟ್ಟಿರ್ತಾರೆ. ಯಾಕಂತಂದ್ರೆ ನನ್ನ ಫ್ರೆಂಡ್ ಮಾಡ್ತಿದ್ದಾನೆ, ನನ್ನ ಫ್ರೆಂಡ್ ತಿಂತಿದ್ದಾನೆ, ಅಥವಾ ನನ್ನ ಫ್ರೆಂಡ್ ಏನೋ ಹೊಸ ಬಟ್ಟೆ ತೆಗೆದುಕೊಂಡ, ನಾನು ಯಾಕೆ ತೆಗೆದುಕೊಳ್ಬಾರ್ದು, ನಾನು ಯಾಕೆ ಹಂಗೆ ಇರಬಾರ್ದು, ಈ ಯೋಚನೆಗಳಲ್ಲೇ ಮುಳುಗೋಗ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಅಗತ್ಯ ಬಿದ್ದ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಿ, ಮನೆಯಲ್ಲಿ ನೋಡಿ 6 ತಿಂಗಳ ಕೆಳಗಿನಿಂದ ಯಾವುದನ್ನು ನೀವು ಬಳಸ್ತಾನೆ ಇಲ್ಲ, ಅದು ಬೇಡ ಅಂತಿತ್ತು, ತಗೊಂಡ್ಬಿಟ್ಟಿದ್ರಿ. ಕಂಪಲ್ಸಿವ್ ಬೈಯಿಂಗ್. ನಾನು ಬಹಳ ಜನ ಈ ನೀವು ಹೇಳಿದ ಜೆನ್ಸಿ ಅವ್ರನ್ನೆಲ್ಲ ನೋಡಿದ್ದೇನೆ, ಕೈಯಲ್ಲಿ ಆಪಲ್ ಫೋನು ಎಲ್ಲರ ಹತ್ರನೂ ಲೋನ್ ತಗೊಳ್ತಾರೆ. ದೊಡ್ಡ ತಪ್ಪು. ನೋಡಿ, ಇಷ್ಟು ವರ್ಷ ಆದ್ರೂ ಕೂಡ ನಾನೊಂದು ಆರ್ಡಿನರಿ ಮೊಬೈಲ್ ಅಲ್ಲಿ ಇದ್ದೇನೆ. ಇಷ್ಟಕ್ಕೆ ಸಾಕಾಗುತ್ತೆ ನಮಗೆ. ಇನ್ನು ಅದರಿಂದ ಬೇರೆ ಆಪಲ್ ತಗೊಂಡು ಏನು ಯೂಸ್ ನಿಮಗೆ? ಮತ್ತೆ ನನಗೆ ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ದೊಡ್ಡ ಕಾರುಗಳನ್ನು ಕೊಳ್ಳುವುದು, ದೊಡ್ಡ ಮೋಟರ್ ಬೈಕ್ಗಳನ್ನು ಕೊಳ್ಳುವುದು, ಮತ್ತೆ ದೊಡ್ಡ ಮನೆಗಳಲ್ಲಿ ವಾಸವಾಗಿರುವುದು, ನೀವು ಹೇಳಿದಾಗೆ ಬ್ರ್ಯಾಂಡೆಡ್ ಉಡುಪುಗಳನ್ನು ಧರಿಸುವುದು. ಯೋಚನೆ ಮಾಡಬೇಕಾಗ್ತದೆ, ಇದು ಎಷ್ಟರ ಮಟ್ಟಿಗೆ ನಿಜ ಅಂತ, ಎಷ್ಟರ ಮಟ್ಟಿಗೆ ಬೇಕು ಅಂತ. ನನಗೆ ಗೊತ್ತಿರೋರೊಬ್ಬ ರಿಲೇಟಿವ್ ಹುಡುಗ ಇದ್ದಾನೆ, ವಯಸ್ಸು 36. ಮೊನ್ನೆ ನನ್ನ ಹತ್ರ ಬಂದಿದ್ದ. ಈ ಸಮಗ್ರವಾಗಿ ನೋಡ್ತೀನಿ, 36 ವಯಸ್ಸಿಗೆ ಅವನ ಹತ್ರ 6 ಲಕ್ಷ ಕೂಡ ಉಳಿತಾಯ ಜಮಾ ಆಗಿಲ್ಲ. ತಪ್ಪು. ಇಷ್ಟೊತ್ತಿಗೆ ಆಗಲೇ ಅವನ ಹತ್ರ ಒಂದು 30, 40, 50 ಲಕ್ಷ ಆದ್ರೂ ಇದ್ದಿರ್ಬೇಕಿತ್ತು. ಸಂಬಳ ಎಷ್ಟು ಅಂತ ಕೇಳಿದೆ, ತಿಂಗಳಿಗೆ 6 ಲಕ್ಷ ಅಂತಾನೆ. ಉಳಿತಾಯ ಮಾಡಿದ 6 ಲಕ್ಷ. ದೊಡ್ಡ ತಪ್ಪು. ಸೊ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಸರ್ ಕೊನೆಯದಾಗಿ ಏನ್ ಹೇಳ್ತೀರಾ?
ನಮ್ಮ ವೀಕ್ಷಕರಿಗೆ, ರಾಜ್ಯದ ಜನತೆಗೆ? ನಾನು ಈ ಕಾರ್ಯಕ್ರಮ ಮುಗಿಸುವ ಮುಂಚೆ ಗೃಹಲಕ್ಷ್ಮಿಯರನ್ನು ಉದ್ದೇಶಿಸಿ ಮಾತಾಡ್ತಿದ್ದೇನೆ. ಮೊದಲನೇದು, ಮನೆಯಲ್ಲಿ ಅನ್ನದಾತನಿಗೆ ಟರ್ಮ್ ಇನ್ಶೂರೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ, ಟರ್ಮ್ ಇನ್ಶೂರೆನ್ಸ್ ಅಂತ ಬರ್ಕೊಂಬಿಡಿ. ಎರಡನೇದು, ಮನೆಗೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಚೆಕ್ ಮಾಡಿ. ನೀವು ಮನೆಯದ್ದು ಇನ್ಶೂರೆನ್ಸ್ ಕೇಳಿದ್ರಿ, ದೊಡ್ಡ ಮಟ್ಟಿನಲ್ಲಿ ಅಗತ್ಯತೆ ಇಲ್ಲ, ಆಯ್ತಲ್ಲ. ಮೂರನೇದ್ದು, ತಿಂಗಳಿಗೆ ಎಷ್ಟು ಉಳಿತಾಯ ಮಾಡ್ತಾ ಇದ್ದೀರಿ ನೋಡಿ, ಕನಿಷ್ಠ ಪಕ್ಷ 25% ಉಳಿಸ್ಬೇಕು. ನಾಲ್ಕನೇದು, ಇವತ್ತಿನಿಂದ ಸ್ವಲ್ಪ ಓದಲಿಕ್ಕೆ ಪ್ರಾರಂಭ ಮಾಡಿ ಒಂದು ಅಂದಾಜು 30% ವರೆಗಾದರೂ ನೀವು ಹಣವನ್ನು ಮ್ಯೂಚುವಲ್ ಫಂಡ್, ಷೇರುಗಳಲ್ಲಿ ಹಾಕಬೇಕು. ಯಾಕಂದ್ರೆ ಅಲ್ಲಿಂದ ಬರುವಂಥ ಪ್ರಾಫಿಟ್ಟು ಎಲ್ಲದಕ್ಕಿಂತ ಅಧಿಕವಾಗಿರುತ್ತದೆ. ಧನ್ಯವಾದಗಳು ಸರ್. ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಸರ್, ವಿಡಿಯೋಗಳು ಕೂಡ ನಮ್ಮ PNS ರಾಜ್ ನ್ಯೂಸ್ನಲ್ಲಿ ಇವಾಗ ಏನು ಕಾರ್ಯಕ್ರಮ ಪ್ರಸಾರ ಆಯಿತು ಆ ಕಾರ್ಯಕ್ರಮ ಮತ್ತೆ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ, ಅಲ್ಲೂ ಕೂಡ ನೀವು ನೋಡ್ಬೋದು. ಒಂದು ಸಣ್ಣ ಕಿವಿ ಮಾತು, ಕೇಳಿಸಿಕೊಳ್ಳುವುದು ಚೆನ್ನಾಗಿರುತ್ತದೆ, ಕಾರ್ಯಪ್ರವೃತ್ತರಾಗುವವರ ಸಂಖ್ಯೆ ಅತಿ ಕಡಿಮೆ. ಹೌದು. ಆದ್ದರಿಂದ ನನ್ನ ವಿನಮ್ರ ಕಳಕಳಿಯ ವಿನಮ್ರ ಒಂದು ಸಂಕೇತ, ಒಂದು ಸಂದೇಶ ಏನು ಅಂತಂದ್ರೆ, ದಯವಿಟ್ಟು ಕಾರ್ಯಪ್ರವೃತ್ತರಾಗಿ. ಧನ್ಯವಾದಗಳು ಸರ್, ಬಹಳ ಧನ್ಯವಾದಗಳು. ಆರ್ಥಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ಅಥವಾ ಮನೆಯವರು ಅವರ ಆರೋಗ್ಯ ಕೂಡ ಚೆನ್ನಾಗಿರಬೇಕಾಗತ್ತೆ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಈ ಪಿಂಚಣಿ ಯೋಜನೆಗಳಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಇದರ ಬಗ್ಗೆ ಜ್ಞಾನ ಇರಬೇಕು. ಅದರ ಜೊತೆಯಲ್ಲಿ ನಾವು ಎಷ್ಟು ದುಡಿತಾ ಇದ್ದೀವಿ ಅದರ ಅನುಸಾರ ಖರ್ಚು ಮಾಡಬೇಕಾಗತ್ತೆ, ಇದನ್ನ ಕೂಡ ಯೋಚನೆ ಮಾಡಬೇಕು. ಇದೇ ರೀತಿಯಾದಂಥ ಕಾರ್ಯಕ್ರಮಗಳು ನಿಮ್ಮ ರಾಜ್ ನ್ಯೂಸ್ನಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.